ನಾವೇನು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾ ಇದ್ದೀವಿ, ನಾವು ಇನ್ನು ಮುಂದೆ ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನು, ರಾಷ್ಟ್ರ ಚೆನ್ನಾಗಿರೋದಕ್ಕೆ, ಸಮಾಜ ಚೆನ್ನಾಗಿರೋದಕ್ಕೆ ನಾವೇನು ಮಾಡಬಹುದು ಅಂತ ಹೇಳಿ ಅವರು ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭ. ಇವತ್ತು ಒಂದು ವಿವಾಹ ಕಾರ್ಯಕ್ರಮ ಅಂತಂದರೆ ಅದು ಅವರ ಪರ್ಸ್ನಲ್ಲು, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ಕುಟುಂಬವೂ ಪಕ್ಕಕ್ಕೆ ಹೋಗಿ ಹುಡುಗ ಹುಡುಗಿಗೆ ಇಷ್ಟ ಬಂದಾಗ ಅವ್ರು ಮದುವೆ ಮಾಡ್ಕೊಳ್ತಾರೆ. ಯಾರಿಗೆ ಹೇಳಬೇಕು ಅಂತಲೂ ಕೇಳಬೇಕು ಅಂತಲೂ ಇಲ್ಲ ಅನ್ನೋ ಅಲ್ಲಿವರೆಗೂ ಕೂಡ ಇವತ್ತು ಸಾಮಾಜಿಕ ಪರಿಸ್ಥಿತಿ ಬಂದು ನಿಂತಿದೆ. ಆದರೆ ಇದು ವಾಸ್ತವ ಅಲ್ಲ. ಅನೇಕ ಕುಟುಂಬಗಳು ಹಾಳಾದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರಾಮಾಣಿಕವಾದಂತಹ ವ್ಯವಹಾರ ಇಲ್ಲದೆ ಇರೋದು. ಗಂಡ ಮಾಡೋಂಥ ಏನು ವ್ಯವಹಾರ ಹೆಂಡತಿಗೆ ಗೊತ್ತಾಗಲ್ಲ, ಹೆಂಡತಿ ಏನು ಮಾಡ್ತಾಳೆ ಅದು ಗಂಡಂಗೆ ಗೊತ್ತಾಗಲ್ಲ. ಆದರೆ ಈಗ ಒಂದು ಗೂಡಿ ಬದುಕಬೇಕು ಅಂತ ಹೇಳಿದಾಗ ಅವ್ರ ಮನಸ್ಥಿತಿ ಏನು ಅನ್ನೋದನ್ನು ಇವ್ರು ಅರ್ಥ ಮಾಡ್ಕೋಬೇಕು, ಇವ್ರ ಮನಸ್ಥಿತಿ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಳ್ದೇ ಇದ್ದಾಗ ಏನಾಗುತ್ತೆ, ನನಗೆ ಸುಲಭಕ್ಕಾಗತ್ತೆ ಇವ್ರಿಗೆ ಯಾಕಾಗಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೆಂಡತಿ ಆದವಳು ಪ್ರತಿದಿನನೂ ನೀನು ಅಷ್ಟು ದುಡಿಲಿಲ್ಲ, ಇಷ್ಟು ದುಡಿಲಿಲ್ಲ, ನನಗೆ ಒಡವೆ ಮಾಡಿಸ್ಲಿಲ್ಲ, ಮನೆ ಕಟ್ಸ್ಲಿಲ್ಲ ಅಂತ ತಲೆ ತಿಂತಾ ಇದ್ರೆ ಗಂಡ 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕೋದು ಹೇಗೆ? ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತಂದರೆ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪಗಳು, ಸತ್ಸಂಕಲ್ಪಗಳು, ಸದ್ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು. ನೀರಿಗೆ ಶುದ್ಧೀಕರಿಸುವಂಥ ಒಂದು ಗುಣ ಇದೆ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ದೇಹ ಪ್ರತಿಯೊಂದನ್ನು ಕೂಡ ನಾನು ಶುದ್ಧವಾಗಿ ಇಟ್ಕೊಂಡು ಕೆಲಸದಲ್ಲಿ ತೊಡ್ಕೊಳ್ತೀನಿ ಅನ್ನೋ ಸಂಕಲ್ಪ ಮಾಡೋ ಸಲುವಾಗಿ ಆಚಮನ ಮಾಡುವಂಥದ್ದು. ಹೇಳಿದ್ದೀವಿ, ಭೂಪಾಲಲ್ಲಿ ಅನಿಲ ದುರಂತ ಆಯಿತು. ಆ ಅನಿಲ ದುರಂತ ಆದಂಥ ಸಮಯದಲ್ಲಿ ಭೂಪಾಲಲ್ಲಿ ಯಾರ ಮನೆಯಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತಾಯಿದ್ರು, ಯಜ್ಞ ಮಾಡ್ತಾಯಿದ್ರು, ಅವರಿಗೆ ಏನೊಂದು ಸ್ವಲ್ಪ ಕಂಟಾಮಿನೇಷನ್ ಇದೆ, ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ ಅನಿಸ್ತು. ಮತ್ತೆ ತಕ್ಷಣ ಅವ್ರು ಆ ಸಮಯದಲ್ಲಿ ಅಗ್ನಿಹೋತ್ರ ಮಾಡಿದ್ರು, ಹೋಮ ಮಾಡಿದ್ರು. ಹಾಗಾಗಿ ಅವ್ರ ಮನೆಯಲ್ಲಿ ಅವ್ರಿಗೆ ಇರೋರಿಗೆ ಯಾರಿಗೂ ಸಮಸ್ಯೆ ಆಗಲಿಲ್ಲ. ನಮ್ಮಲ್ಲಿರುವಂತಹ ಅನೇಕ ದುರ್ಗುಣಗಳನ್ನು ನಾವು ಗುರುತಿಸ್ಕೊಳ್ತಾ ಪರಸ್ಪರರಲ್ಲಿರುವಂಥ ದುರ್ಗುಣಗಳನ್ನು ಮೀರೋದಕ್ಕೆ ಪರಸ್ಪರ ಸಹಕಾರ ಕೊಡ್ತಾ ಮುಂದೆ ಹೋಗುವಂಥದ್ದೇ ದಾಂಪತ್ಯದ ಒಂದು ಉದ್ದೇಶ. ನಮಗೆ ಇವತ್ತು ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂತಂದರೆ ಯಜ್ಞದಲ್ಲಿ ಪಶು ಬಲಿ ಕೊಡ್ತಾಯಿದ್ರು, ಏನೇನೋ ಕೊಡ್ತಾಯಿದ್ರು ಅಂತೆಲ್ಲ ನಮಗೆ ತಪ್ಪು ಕಲ್ಪನೆಗಳನ್ನು ಹೇಳಿದ್ದಾರೆ. ಆ ಥರದ್ದು ಏನೂ ಇಲ್ಲ, ಅದಕ್ಕೆ ಹೆಸರೇ ಅಧ್ವರ ಅಂತ. ಇಷ್ಟು ದಿನಗಳ ಕಾಲ ಅಂದರೆ ಯಾವಾಗ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿಲ್ಲ ಆವಾಗ ಇಬ್ಬರು ಅವರವರ ವೈಯಕ್ತಿಕವಾದಂತಹ ಪ್ರಯತ್ನ, ವೈಯಕ್ತಿಕವಾದಂತಹ ಉನ್ನತಿ ಇದರ ಕಡೆ ಗಮನ ಕೊಡ್ತಾಯಿದ್ರು. ಆದರೆ ಇನ್ನು ಮುಂದೆ ಯಾವುದೇ ಒಂದು ಯಶಸ್ಸು ಅಂತ ಇದ್ದರೂ ಕೂಡ ಅದು ಇಬ್ಬರದ್ದು ಒಟ್ಟಿಗೆ ಸೇರಿನೇ ಯಶಸ್ಸಾಗಿರಬೇಕೇ ಹೊರತು ಇದು ಗಂಡನ ಯಶಸ್ಸು, ಇದು ಹೆಂಡತಿಯ ಯಶಸ್ಸು ಅನ್ನೋಂಥದ್ದಿಲ್ಲ. ಗೃಹಸ್ಥಾಶ್ರಮದಲ್ಲಿ ವಧು ವರರಾಗಿದ್ದವರು ಒಂದಾಗಿ ಬದುಕ್ತಾ ಅವರಿಬ್ಬರನ್ನು ಬಂಧಿಸಿಟ್ಟು ಸಾಕಷ್ಟು ವರ್ಷಗಳ ಕಾಲ ಮುಂದೆ ಜೊತೆಲಿ ಇರಬೇಕು ಅಂತ ಹೇಳಿದ್ರೆ ಆ ಬಂಧನ ಯಾವುದದು? ಅವರಿಬ್ಬರನ್ನು ಒಟ್ಟಿಗೆ ಇಡುವಂತಹ ಬಂಧನ ಅಂದರೆ ನಮ್ಮಿಬ್ಬರನ್ನು ಕೂಡ ಬಂಧಿಸಿಟ್ಟಂತಹ ಬಂಧನ ಯಾವುದು ಅಂತ ಹೇಳಿದ್ರೆ ಅದು ಧರ್ಮ ಆಗಿದೆ, ಧರ್ಮದ ಚೌಕಟ್ಟೆ ಆಗಿದೆ ಅಂತ ಹೇಳಿ. ನನ್ನ ಮಗ ಅಥವಾ ಮಗಳು ಯಾರೇ ಇರಲಿ ಅವ್ರನ್ನ ನಾನು ಈ ರೀತಿಯಾಗಿ ಸಮಾಜಕ್ಕೆ ಒಂದು ಆಸ್ತಿ ಆಗುವಂತೆ ಬೆಳೆಸ್ತೀನಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡ್ತಾ ಅವಳಿಗೆ ಲಾಜಾ ಹೋಮವನ್ನು ಮಾಡ್ತಾ ಇದ್ದಾಳೆ. ಮಾನವೀಯ ಕಳಕಳಿ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ವೇದ ಸರಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆಗಳೇ ಇಲ್ಲ. ಆಹಾರಕ್ಕಾಗಿ ನಮ್ಮಿಬ್ಬರ ಮೊದಲನೆಯ ಹೆಜ್ಜೆ. ನಾವು ಗಳಿಸಿದಂತಹ ಐಶ್ವರ್ಯ ನಮಗೆ ಯಾವಾಗ ಪೋಷಣೆ ಕೊಡುತ್ತೆ, ಯಾವಾಗ ನಮಗದು ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ರೆ ನಾವು ಒಳ್ಳೆಯ ದಾರಿಯಲ್ಲಿ ಯಾವಾಗ ಸಂಪತ್ತು ಗಳಿಸ್ತೀವಿ ಆವಾಗ ಮಾತ್ರನೇ ನಮಗೆ ಅದು ಒಳ್ಳೆಯದನ್ನ ಮಾಡುತ್ತೆ. ಮಕ್ಕಳು ದೊಡ್ಡವರು ಆಗ್ತಾ ಆಗ್ತಾ ಯಾವಾಗ ನಮಗೆ ತಿರುಗಿಸ್ತಾರೆ, ನಾವು ಹೇಳಿದ್ದನ್ನ ಕೇಳದೆ ಅವ್ರದೇ ದಾರಿಯಲ್ಲಿ ಅವ್ರು ಹೋಗ್ತಾರೆ, ಅವಾಗ ಅಯ್ಯೋ ನಮ್ಮ ಮಕ್ಕಳು ಯಾಕೆ ಹೀಗಾದ್ರು ಅಂಥೇಳಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋದು ವಿವಾಹದ ಸಂದರ್ಭದಲ್ಲೇ ನನಗೆ ಒಂದು ಉತ್ತಮ ಸಂತಾನ ಆಗಲಿ, ಅದಕ್ಕೆ ಬೇಕಾದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಯೋಚಿಸಿ ಸಂಕಲ್ಪವನ್ನ ಮಾಡಬೇಕು. ಇವತ್ತು ವಿವಾಹ ಸಂಸ್ಕಾರ ಪ್ರಭು ಮತ್ತು ಶಿವಾನಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಇದು 1-1.5 ಗಂಟೆ 2 ಗಂಟೆ ಕಾರ್ಯಕ್ರಮ ಇರುತ್ತೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅರ್ಥ ಹೇಳಿ ಅವರ ಕುಟುಂಬದ ಒಂದು ಆಸೆಯಂತೆ ಅರ್ಥ ತಿಳಿಸಿ, ನಾವಿವತ್ತೇನು ಮಂತ್ರಗಳನ್ನು ಹೇಳ್ತೀವಿ ಅದಕ್ಕೆ ಅರ್ಥ ತಿಳಿಸಿ, ಮುಖ್ಯವಾಗಿ ಆಗಬೇಕಾಗಿರುವಂಥದ್ದೇ ಅದು ಏನಪ್ಪ ಅಂತಂದರೆ ಗಂಡು ಮತ್ತು ಹೆಣ್ಣು ಅವರಿಬ್ಬರಿಗೂ ಕೂಡ ಮುಂದೆ ಜೀವನ ಹೇಗೆ ನಡೆಸಬೇಕು ಅನ್ನುವಂಥದ್ರ ಮಾರ್ಗದರ್ಶನ ಮಂತ್ರಗಳಲ್ಲಿ ಇದೆ. ಸೊ ಹಾಗಾಗಿ ಅದನ್ನು ತಿಳ್ಕೊಳ್ತಾ ನಾವು ಪ್ರಕ್ರಿಯೆಗಳನ್ನು ಮಾಡೋದಿರುತ್ತೆ, ವಿವಾಹ ವಿಧಿಯನ್ನು ಮಾಡೋದಿರುತ್ತೆ. ಹಾಗೆಲ್ಲರೂ ಕೂಡ ಶಾಂತ ರೀತಿಯಿಂದ ಭಾಗವಹಿಸಬೇಕು ಅಂತ ವಿನಂತಿ. ನಾವೆಲ್ಲರೂ ಕೂಡ 3 ಓಂಕಾರವನ್ನು ಒಟ್ಟಿಗೆ ಹೇಳೋಣ. ನಾನು ಆರಂಭ ಮಾಡ್ತೀನಿ, ಆಮೇಲೆ ಜೊತೆಗೆ ಒಟ್ಟಿಗೆ 3 ಓಂಕಾರ ಒಟ್ಟಿಗೆ ಹೇಳೋಣ. ಓ
ಋತ್ವಿಗ್ವರ್ಣ ಆರಂಭದಲ್ಲಿ. ಋತ್ವಿಕ್ ಅಂತಂದರೆ ಪುರೋಹಿತರು ಅಂತ ಅರ್ಥ. ಮುಂದೆ ನಿಂತ್ಕೊಂಡು ನಡೆಸ್ಕೊಂಡು ಹೋಗುವಂಥ ನಾಯಕಂಗೆ ಋತ್ವಿಕ್ ಅಂತ ಕರೀತಾರೆ. ಎಲ್ಲರಿಗೂ ನಾಯಕನಾಗಿರುವಂಥವನು ಭಗವಂತ. ಆದರೆ ಇವತ್ತು ಒಂದು ಇಲ್ಲಿ ಕೆಲಸ ನಡಿಬೇಕು. ಆ ಹಿನ್ನೆಲೆಯಲ್ಲಿ ಈ ವಿವಾಹ ಸಂಸ್ಕಾರ ಏನಿದೆ ಅದನ್ನು ನಡೆಸ್ಕೊಂಡು ಹೋಗಿ ಅಂತ ನಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು, ಪುರೋಹಿತರಾಗಿ ನಾವು ಮುಂದೆ ನಿಂತ್ಕೊಂಡಿರೋರು ಕೇಳ್ಕೊಳ್ಳುವಂಥದ್ದು ಇರುತ್ತೆ. ನೀವೆರಡೂ ಕುಟುಂಬದವ್ರು ಕೇಳ್ಕೊಳ್ಳೋದಿರುತ್ತೆ. ನಾನು ಹೇಳ್ಕೊಡ್ತೀನಿ, ಹೇಳಿ. ಓಂ ಆವಸೋಹೋ ಸದನೆ ಸೀದಾ. ಸೊ ಇವತ್ತಿನ ಏನು ವಿವಾಹ ಸಂಸ್ಕಾರ ಇದೆ ನೀವು ಮಾಡಿಸ್ಕೊಂಡು ಹೋಗಿ ಅಂತ ಅವ್ರು ಕೇಳ್ಕೊತಾ ಇದ್ದಾರೆ. ಅದಕ್ಕೆ ನಮ್ಮಿಬ್ಬರ ಉತ್ತರ ಓಂ ಸೀದಾಮಿ. ಮತ್ತು ಒಂದು ಸಂಕಲ್ಪ ಮಾಡೋದು. ಇವತ್ತೇನು ನಾವು ವಿವಾಹ ಸಂಸ್ಕಾರ ಮಾಡ್ತಾ ಇದ್ದೀವಿ ಅದು ಚೆನ್ನಾಗಾಗಲಿ ಅನ್ನುವಂಥ ಸಂಕಲ್ಪ. ಸಂಕಲ್ಪಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ವಿಶೇಷವಾಗಿ ಇವತ್ತಿನ ಪಂಚಾಂಗವನ್ನು ಸ್ಮರಿಸ್ಕೊಂಡು, ಅಂತಂದರೆ ಭಾರತೀಯ ಕಾಲಮಾನ ಪದ್ಧತಿ, ವೈಜ್ಞಾನಿಕವಾದಂಥ ಪದ್ಧತಿಯಲ್ಲಿ ಇವತ್ತಿನ ದಿನವನ್ನು ಸ್ಮರಿಸ್ಕೊಂಡು ನಾವೆಲ್ಲರೂ ಸಂಕಲ್ಪ ಮಾಡೋದಿರುತ್ತೆ. ನಾನು ಹೇಳ್ಕೊಡ್ತೀನಿ, ಹೇಳಿ. ಅದ್ಯ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತೌ ಕಾರ್ತಿಕ ಮಾಸೆ ಕೃಷ್ಣಪಕ್ಷೆ ಪ್ರತಿಪತ್ತಿಥೌ ವೈದಿಕ ವಿವಾಹ ಸಂಸ್ಕಾರ ಕರಣಾಯ ಭವಂತಂ ವೃಣೆ. ವೃತೋಸ್ಮಿ, ವ್ರತ ತಗೊಳ್ಳಿ ಅಂತ ಹೇಳಿದರೆ ವೃತವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿದ್ದೀವಿ. ಈಶ್ವರ ಸ್ತುತಿ ಪ್ರಾರ್ಥನೋಪಾಸನೆ ಅಂತ ಆರಂಭದಲ್ಲಿ ಬರುವಂಥದ್ದು. ಈಶ್ವರ ಅಂತಂದರೆ ವೇದದಲ್ಲಿ ಬರುವಂಥ ಪ್ರತಿಯೊಂದು ಶಬ್ದಕ್ಕೂ ಕೂಡ ನಾವೊಂದು ಮೂಲ ಧಾತು ಅಂತ ಹೇಳ್ತೀವಿ, ರೂಟ್ ಅಂತ ಹೇಳ್ತೀವಿ. ಧಾತು ಇರುತ್ತೆ. ಆ ಧಾತುವಿನಿಂದ ಆ ಶಬ್ದದ ಅರ್ಥ ತಾನಾಗೆ ನಮಗೆ ಸಿಗುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಹಾಗೆ ಈಶ್ವರ ಅನ್ನೋ ಶಬ್ದಕ್ಕೂ ಕೂಡ ಅರ್ಥ ಏನಪ್ಪ ಅಂತಂದರೆ ಐಶ್ವರ್ಯೆ ಅಂತ. ಯಾರು ಐಶ್ವರ್ಯಶಾಲಿಯಾಗಿದ್ದಾನೋ, ಎಲ್ಲ ಐಶ್ವರ್ಯಗಳು ಸಂಪತ್ತುಗಳು ಯಾರಲ್ಲಿದೆಯೋ ಅಂತಹ ಭಗವಂತ, ನಿರಾಕಾರನಾದಂತಹ ಸರ್ವವ್ಯಾಪಿಯಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತನನ್ನು ನಾವು ಈಶ್ವರ ಅನ್ನೋ ಶಬ್ದದಿಂದ ಕರೀತಾ ಇದ್ದೀವಿ ಇಲ್ಲಿ. ಹಾಗೆ ಅಂತಹ ಈಶ್ವರ ಎಲ್ಲ ಕಡೆ ಇದ್ದಾನೆ. ಅವನು ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡು ಇಡೀ ಜಗತ್ತನ್ನು ಧರಿಸಿದ್ದಾನೆ. ಅದರ ರಕ್ಷಣೆ ಪೋಷಣೆ ಮಾಡ್ತಾ ಇದ್ದಾನೆ. ಅಂತಹ ಭಗವಂತ ನಮ್ಮನ್ನೆಲ್ಲ ಸಂಪತ್ತಿಗಾಗಿ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿ. ನಾವೆಲ್ಲರೂ ಕೂಡ ಸಂಪತ್ತಿನ ದಾಸರಾಗದೆ ಸಂಪತ್ತಿನ ಒಡೆಯರಾಗೋಣ ಅನ್ನೋದು ಈ ಮಂತ್ರಗಳ ತಾತ್ಪರ್ಯ. ಒಂದು 8-10 ಮಂತ್ರ ಇದೆ. ಈ ಮಂತ್ರದ ಅರ್ಥವನ್ನು ಮನಸ್ಸಲ್ಲಿಟ್ಕೊಂಡು ಈ ಮಂತ್ರವನ್ನು ನಾವು ಕೇಳಿಸ್ಕೊಳ್ಳೋಣ. ಅಥೇಶ್ವರಸ್ತುತಿ ಪ್ರಾರ್ಥನೋಪಾಸನಾಃ. ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯ ಆತ್ಮದಾ ಬಲದಾಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಃ ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರಾಜಾ ಜಗತೋ ಬಭೂವ. ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯೇನ ದ್ಯೌರುಗ್ರಾ ಪೃಥಿವೀ ಚ ದೃಢಾ ಯೇನ ಸ್ವಸ್ತಭಿತಂ ಯೇನ ನಾಕಃ. ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮಪತಯೋರಯೀಣಾಂ. ಸ ನೋ ಬಂಧುರ್ಜನಿತಾ ಸವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ. ಯತ್ರ ದೇವಾ ಅಮೃತಮಾನಶಾನಾಸ್ತೃತೀಯೇ ಧಾಮನ್ನಧ್ಯೈರಯಂತ.
ಅಗ್ನೇನಜ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಜುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಇತೀಶ್ವರಸ್ತುತಿ ಪ್ರಾರ್ಥನೋಪಾಸನಾಃ. ಮುಂದಿಂದು ಸ್ವಸ್ತಿವಾಚನ ಮತ್ತು ಶಾಂತೀಕರಣ ಅಂತ. ಸ್ವಸ್ತಿ ಅಂತಂದರೆ ಮಂಗಳಕರವಾಗಿದ್ದು ಒಳ್ಳೆಯದು ಅಂತ ಅರ್ಥ. ಸೊ ನಾವೆಲ್ಲರೂ ಬಯಸೋದು ನಮ್ಗೆ ಒಳ್ಳೆಯದಾಗಲಿ ಅಂತಲೇ. ಹಾಗಾಗಿ ಇಲ್ಲಿ ನಾವು ಈ ಮಂತ್ರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಒಳ್ಳೆಯದು ನಮಗೆ ಎಲ್ಲ ಕಡೆಯಿಂದ ಬರಲಿ. ಎಲ್ಲ ಕಡೆಯಿಂದ ಬರಲಿ ಅಂದರೆ ಅದು ನನ್ನಿಂದ ಆರಂಭ ಆಗಲಿ, ನನ್ನ ಕಿವಿಯಿಂದ ನಾನು ಒಳ್ಳೆಯದನ್ನೇ ಕೇಳಿಸ್ಕೊಳ್ಳುವಂತಾಗಲಿ, ನನ್ನ ಕಣ್ಣಿನಿಂದ ಒಳ್ಳೆಯದನ್ನೇ ನೋಡುವಂತಾಗಲಿ, ನನ್ನ ಇಡೀ ಶರೀರವನ್ನು ನಾನು ಒಳ್ಳೆಯ ಕೆಲಸಕ್ಕೆ ತೊಡಸ್ಕೊಳ್ತೀನಿ. ಅದು ಹೇಗೆ ತೊಡಸ್ಕೊಳ್ತೀನಿ ಅಂತಂದರೆ, ಸೂರ್ಯ ಮತ್ತು ಚಂದ್ರರು ಹೇಗೆ ತಮ್ಮ ಕೆಲಸವನ್ನು ತಪ್ಪದೇ ನಿರಂತರವಾಗಿ ಒಂದು ದಿವಸವೂ ತಪ್ಪದೆ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾರೋ, ಹಾಗೆ ನಾನು ಒಳ್ಳೆಯ ಕೆಲಸಕ್ಕೆ ರಜೆ ಕೊಡದೆ ಪ್ರತಿನಿತ್ಯ ಏನು ಮಾಡ್ತೀನಿ ಅಂತಂದರೆ, ನನ್ನ ಜೀವನದ ಪ್ರತಿಯೊಂದು ಭಾಗವನ್ನು ಕೂಡ ಒಳ್ಳೆಯದಕ್ಕೆ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಕೇಳಿಸ್ಕೊಳ್ಳೋಕ್ಕೆ, ಒಳ್ಳೆಯದನ್ನು ಮಾಡೋಕ್ಕೆ, ಒಳ್ಳೆಯದನ್ನು ಆಡೋಕ್ಕೆ, ಒಳ್ಳೆಯದನ್ನು ನೋಡೋಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಬಳಸ್ಕೊಳ್ತೀನಿ. ಪ್ರತಿಯೊಂದು ಕ್ಷಣವನ್ನು ಒಳ್ಳೆಯದಕ್ಕಾಗಿ ನಾನು ಇಡ್ತೀನಿ ಅನ್ನೋ ಸಂಕಲ್ಪ ಸ್ವಸ್ತಿ ವಾಚನದಲ್ಲಿರುವಂಥದ್ದು. ಅಥ ಸ್ವಸ್ತಿ ವಾಚನಂ. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಸನಃ ಪಿತೇವ ಸೋನವೇಗ್ನೇ ಸೋಪಾಯನೋ ಭವ ಸ ಚ ಸ್ವಾನಸ್ವಸ್ತಯೇ ಸ್ವಸ್ತಿ ಪಂಥಾಮನುಚರೇಮ ಸೂರ್ಯಾ ಚಂದ್ರಮಸಾ ವಿವ ಪುನರ್ದದತಾಘ್ನತಾ ಜಾನತಾ ಸಂಗಮೇ ಮಹೇ ಸುತ್ರಾಮಾಣಂ ಪೃಥಿವೀಂ ದ್ಯಾಮನೇಹಸಂ ಸುಶರ್ಮಾಣಮದಿತಿಂ ಸುಪ್ರಣೀತಿಂ ದೈವೀಂ ನಾವಂ ಸ್ವರಿತ್ರಾಮನಾಗಸಮಸ್ರವಂತಿ ಮಾರುಹೇಮಾ ತಯೇ ಆನೋ ಭದ್ರಾಃ ಕ್ರತವೋಯಂ ತು ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದಃ ದೇವಾನೋ ಯಥಾ ಸದಮಿದ್ವೃಧೇ ಅಸನ್ನ ಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ಇತಿ ಸ್ವಸ್ತಿ ವಾಚನಂ. ಅಥ ಶಾಂತಿಕರಣಂ. ಮುಂದಿಂದು ಶಾಂತಿಕರಣ ಅಂತ. ಶಾಂತಿ, ನೆಮ್ಮದಿ, ಸುಖ ಅನ್ನೋದು ಆ ಶಾಂತಿ ಅನ್ನೋ ಶಬ್ದಕ್ಕೆ ಅರ್ಥ. ನಾವೆಲ್ಲರೂ ಕೂಡ ಬಯಸೋದು ಅದನ್ನೇ, ಶಾಂತಿ ಬೇಕು ಅಂತ. ಇಲ್ಲಿ ಆದರೆ ಶಾಂತಿಗೆ ಏನು ಕಾರಣ ಅನ್ನೋದು ನಮ್ಗೆ ಗೊತ್ತಿಲ್ಲ. ವೇದ ಮಂತ್ರ ನಮ್ಗೆ ತಿಳಿಸ್ಕೊಡುತ್ತೆ ಶಾಂತಿಗೆ ಏನು ಕಾರಣ ಅಂತ. ಮೊದಲನೇದಾಗಿ ವೇದ ಮಂತ್ರ ಹೇಳುತ್ತೆ, ಆ ವೇದ ಮಂತ್ರದಲ್ಲಿ ಬರುತ್ತೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಅಂತ. ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತಂದರೆ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪಗಳು, ಸತ್ಸಂಕಲ್ಪಗಳು, ಸದ್ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು. ಆವಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ ಇರುತ್ತೆ. ಇದು ಒಂದಾದರೆ ಇನ್ನೊಂದು ಕಾರಣ, ಒಂದು ಮುಖ್ಯವಾದ ಕಾರಣ ವೇದ ನಮ್ಗೆ ತಿಳಿಸ್ಕೊಡುತ್ತೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಅಭಯ ಇದ್ದಾಗ, ಯಾವಾಗ ನಾವು ಭಯ ಇಲ್ಲದೆ ನಿರ್ಭೀತರಾದಂತಹ ಜೀವನ, ಸರಿಯಾದ ಜೀವನ, ಒಳ್ಳೆಯ ರೀತಿಯಲ್ಲಿ ಗಳಿಸುವಂತಹ ಜೀವನವನ್ನು ನಾವು ನಡೆಸ್ತೀವೋ ಆವಾಗ ನಿರ್ಭೀತರಾಗಿರ್ತೀವಿ. ಅಂತಹ ನಿರ್ಭೀತಿ, ಅಭಯ ಅನ್ನೋದು ಶಾಂತಿಗೆ, ನೆಮ್ಮದಿಗೆ ಕಾರಣ. ಅದನ್ನೆಲ್ಲ ನಾವು ಪಡ್ಕೊಳ್ಳೋಣ, ಆ ಥರ ನಮ್ಮ ಜೀವನ ಇರಲಿ ಅನ್ನುವಂಥದ್ದು ಈ ಶಾಂತಿಕರಣದಲ್ಲಿ ಬರುವಂಥ ಮಂತ್ರಗಳ ತಾತ್ಪರ್ಯ. ಅಥ ಶಾಂತಿಕರಣಂ. ಓಂ ಶನ್ನ ಇಂದ್ರಾಗ್ನೇ ಭವತಾಮವೋಭಿಷನ್ನ ಇಂದ್ರಾವರುಣ ರಾತಹವ್ಯಾ ಶಮಿಂದ್ರಾ ಸೋಮಾ ಸುವಿತಾಯ ಶಯ್ಯೋಶನ್ನ ಇಂದ್ರಾ ಆಪೋಷಣ ವಾಜಸಾತೌ
ಇಂದ್ರೋ ವಿಶ್ವಸ್ಯ ರಾಜತಿ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋರಭಿಸ್ರವಂತು ನಃ द्यौषन्तरिक्षगुं शान्तिः पृथिवी शान्तिरापश्शान्तिरोषधयः शान्तिः वनस्पतयः शान्तिर्विश्वे देवाः शान्तिर्ब्रह्म शान्तिः सर्वगुं शान्तिरेव शान्तिः सामा शान्तिरेधि ॐ तच्चक्षुर्देवहितं पुरस्तात् शुक्रमुच्चरत पश्येम शरदः शतं जीवेम शरदः शतगुं शृणुयाम शरदः शतमद्वाम शरदः शतमदीनास्याम शरदः शतम् यज्जाग्रतो दूरमुदैति दैवं तदु सुप्तस्य तथैवैति दूरङ्गमं ज्योतिषां ज्योतिरेकं तन्मे मनः शिवसङ्कल्पमस्तु येन कर्माण्यपसो मनीषिणो यज्ञे कृण्वन्ति विदथेषु धीराः यदपूर्वं यक्षमन्तः प्रजानां तन्मे मनः शिवसङ्कल्पमस्तु यत्प्रज्ञानमुत चेतो धृतिश्च यज्ज्योतिरन्तरमृतं प्रजासु यस्मान्नर्ते किञ्चन कर्म क्रियते तन्मे मनः शिवसङ्कल्पमस्तु येनेदं भूतं भुवनं भविष्यत् परिगृहीतममृतेन सर्वं येन यज्ञस्तायते सप्तहोता तन्मे मनः शिवसङ्कल्पमस्तु यस्मिन् ऋचः सामयजोगोंषि यस्मिन् प्रतिष्ठिता रथनाभाविवाराः चित्तगुं सर्वमोतं प्रजानां तन्मे मनः शिवसङ्कल्पमस्तु सुशारथिरश्वानि वयन्मनुष्या नेनीयते भीषुभिर्वाजिन इव हृत्प्रतिष्ठं यदजिरञ्जविष्ठं तन्मे मनः शिवसङ्कल्पमस्तु अभयं नः करत्यन्तरिक्षमभयं द्यावा पृथिवी उभे इमे अभयं पश्चादभयं पुरस्तादुत्तरादधरादभयं नो अस्तु अभयं मित्रादभयममित्रादभयं ज्ञातादभयं पुरोक्षात् अभयं नक्तमभयं दिवा नः सर्वा आशा मम मित्रं भवन्तो इति शान्तिकरणम् ಮಧುಪರ್ಕ ವಿಧಿ ಅಂತ ಹೇಳಿ ವಧುವಿನ ಮನೆಯಲ್ಲಿ ಅಥವಾ ವರನ ಮನೆಯಲ್ಲಿ ಯಾರಾದರೂ ಒಬ್ಬರ ಮನೆಯಲ್ಲಿ ವಿವಾಹ ಕಾರ್ಯಕ್ರಮ ಜರುಗುತ್ತೆ. ಆವಾಗ ಇನ್ನೊಬ್ಬರು ಯಾರು ಬರ್ತಾರೆ ಅವರನ್ನು ಸ್ವಾಗತಿಸಿ ಅವ್ರಿಗೆ ಆತಿಥ್ಯ ಕೊಡುವಂತಹ ವಿಧಿ ಮಧುಪರ್ಕ ವಿಧಿ ಅಂತ ಹೇಳಿ. ಇದು ಈಗಾಗಲೇ ನಡೆದಿದೆ, ಅದನ್ನು ಸಾಂಕೇತಿಕವಾಗಿ ಮಾತ್ರ ನಾವಿವಾಗ ಇಲ್ಲಿ ಮಾಡ್ತಾ ಇದ್ದೀವಿ. ಮಧು ಅಂತ ಹೇಳಿದ್ರೆ ಜೇನುತುಪ್ಪ ಮತ್ತು ಹಾಲನ್ನು ಬೆರೆಸಿ ಅವ್ರ ಕೈಗೆ ಮೊದಲು ಕೊಡೋ ಅಂಥದ್ದು. ಯಾಕೆ ಅಂತಂದರೆ ಜೇನುತುಪ್ಪ ಗ್ಲೂಕೋಸ್ನ ಅಂಶವನ್ನು ಉಳ್ಳಂಥದ್ದು. ಹಾಗಾಗಿ ಯಾರು ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿರ್ತಾರೆ ಅವ್ರಿಗೆ ಮೊದಲು ಕೊಡಬೇಕಾಗಿದ್ದು ಜೇನುತುಪ್ಪ. ಹಾಗಾಗಿ ಆ ಜೇನುತುಪ್ಪವನ್ನು ಕೈಗೆ ಹಾಕಿ ಅವರಿಬ್ಬರಿಗೂ ಕೂಡ ವಧುವಿನ ಕಡೆಯವರು ವರನಿಗೆ, ವರನ ಕಡೆಯವರು ವಧುವಿಗೆ ಅದನ್ನು ಕೊಟ್ಟು, ವಧುವಿನ ಕಡೆಯವ್ರಿಗೆ ಕೊಟ್ಟು ಆ ಮಧುಪರ್ಕ ವಿಧಿಯನ್ನು. ಓ ನಮಸ್ತೆ. ಹರಿ ಓಂ. ಹರಿ ಓಂ. ಶಿವನಿ ಹೇಳು. ಓಂ ಓಂ ಅರ್ಘೋ ಅರ್ಘೋ ಅರ್ಘಃ ಅರ್ಘೋ ಅರ್ಘೋ ಅರ್ಘಃ ಪ್ರತಿಗೃಹ್ಯತಾಂ ಪ್ರತಿಗೃಹ್ಯತಾಂ. ನೀನು ಎದ್ದೇಳು, ಎದ್ಬಿಟ್ಟು ಬಂದು 3 ಜನಕ್ಕೂ ಕೈಗೆ ನೀರು ಹಾಕು. ಕೈ ತೊಳ್ಕೊಳ್ರಿ.
ಈ ತಟ್ಟೆಯಲ್ಲಿ ಕೈ ತೊಳ್ತೀವಿ. ಓಂ ಮಧುಪರ್ಕೋ ಮಧುಪರ್ಕೋ ಮಧುಪರ್ಕಃ ಪ್ರತಿಗೃಹ್ಯತಾಂ. ಓಂ ಮಧುಪರ್ಕೋ ಮಧುಪರ್ಕೋ ಮಧುಪರ್ಕಃ ಪ್ರತಿಗೃಹ್ಯತಾಂ. ಓಂ 3 ಜನಕ್ಕೂ ಹಾಕು ಅದನ್ನು ತಗೊಂಡು. ಓಂ ಭೂರ್ಭುವಸ್ವಃ ಮಧುವಾತಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇನ ಸಂತೋಷಧೀಃ. ಓಂ ಹೇಳಿ. ಓಂ ಅರ್ಘೋ ಅರ್ಘೋ ಅರ್ಘಃ ಪ್ರತಿಗೃಹ್ಯತಾಂ. ಹಾಂ, 3 ಜನ ಕೈ ನೀರು ಹಾಕ್ರಿ. ಕೈ ತೊಳ್ಕೊಂಬಿಡ್ರಿ, ಕೈ ತೊಳ್ಕೊಳಕ್ಕೆ. ಮಧುಪರ್ಕೋ ಮಧುಪರ್ಕೋ ಮಧುಪರ್ಕಃ ಪ್ರತಿಗೃಹ್ಯತಾಂ. ಓಂ ಊರ್ಭುವಸ್ವಃ ವತ್ತಮುತೋಷಸಿ ಮಧುಮತ್ಪಾರ್ಥಿವಗುಂ ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗುಂ ಅಸ್ತು ಸೂರ್ಯಃ ಮಾಧ್ವೇರ್ಗಾವೋ ಭವಂತು ನಃ. ಇದ್ದಾರೆ ಮಾಡಿಸ್ಬಿಡ್ತೀವಿ, ಆಮೇಲೆ ಮಾಡಿಸಿ. ನಿಮ್ಮ ಪೀಠಿಕನ ಆಮೇಲೆ ಹೇಳ್ತೀಯಾ? ಹೋಮಸರು ಮಾಡಿಸ್ಬಿಟ್ಟು ಆಚಮನ ಮಾಡಿಸಿ. ಆಚಮನ ಮತ್ತು ಅಂಗಸ್ಪರ್ಶ ವಿಧಿ. ಆಚಮನ ಮತ್ತು ಅಂಗಸ್ಪರ್ಶದಲ್ಲಿ ನಮ್ಮ ಮುಂದೆ ನೀರಿರುತ್ತೆ, ನೀರನ್ನು ನಾವು ಕುಡಿಯೋದಿರುತ್ತೆ. ಅದಕ್ಕೆ ಉದ್ದೇಶ ಇಷ್ಟೇ, ನಾವೊಂದು ಸ್ವಲ್ಪ ಹೊತ್ತು ವೇದ ಮಂತ್ರಗಳನ್ನ ಹೇಳ್ತಾ ಇರ್ತೀವಿ, ಒಂದಷ್ಟು ಮಂತ್ರಗಳನ್ನ ಹೇಳಬೇಕು. ಹಾಗಾಗಿ ಭೌತಿಕವಾದ ಉದ್ದೇಶ ಅದರ ಗಂಟ್ಲು ಪಸೆ ಆರಬಾರ್ದು, ನೀರು ಇರಬೇಕು ಅನ್ನೋದು ಒಂದು ಉದ್ದೇಶ. ಆದರೆ ಇನ್ನೊಂದು ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂತಂದರೆ ನೀರಿಗೆ ಶುದ್ಧೀಕರಿಸುವಂಥ ಒಂದು ಗುಣ ಇದೆ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ದೇಹ ಪ್ರತಿಯೊಂದನ್ನು ಕೂಡ ನಾನು ಶುದ್ಧವಾಗಿ ಇಟ್ಕೊಂಡು ಕೆಲಸದಲ್ಲಿ ತೊಡ್ಕೊಳ್ತೀನಿ ಅನ್ನೋ ಸಂಕಲ್ಪ ಮಾಡೋ ಸಲುವಾಗಿ ಆಚಮನ ಮಾಡುವಂಥದ್ದು. ಹಾಗೆಯೇ ಅಂಗಸ್ಪರ್ಶ ಅಂತ, ನೀರನ್ನು ಇಟ್ಕೊಂಡು ಒಂದಷ್ಟು ದೇಹದ ಒಂದಷ್ಟು ಭಾಗಗಳಿಗೆ ನಾವು ಅದನ್ನು ಸ್ಪರ್ಶ ಮಾಡ್ತೀವಿ. ಯಾಕೆ ಅಂತಂದರೆ ನೀರಿಗೆ ಇನ್ನೊಂದು ಗುಣ ಇದೆ. ಏನಪ್ಪ ಅಂತಂದರೆ ಅದು ಎಲ್ಲಿ ನಮ್ಮನ್ನು ಸ್ಪರ್ಶ ಮಾಡುತ್ತೋ ಅದನ್ನೆಲ್ಲ ಸಕ್ರಿಯ ಮಾಡುತ್ತೆ, ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಆ ಸಕ್ರಿಯತೆ, ನಾನು ತೊಡಗುವಂಥ ಕೆಲಸದಲ್ಲಿ ಸಕ್ರಿಯವಾಗಿರಲಿ. ಹಾಗೆಯೇ ಇನ್ನೊಂದು ಸಂಕಲ್ಪಕ್ಕಾಗಿ ಏನಪ್ಪ ಅಂತಂದರೆ ನನ್ನ ಇಡೀ ದೇಹವನ್ನು, ಅಂಗಾಂಗವನ್ನು, ಶರೀರವನ್ನು ನಾನು ಒಳ್ಳೆಯ ಕೆಲಸದಲ್ಲೇ ಸದಾಕಾಲ ಬಳಸ್ಕೋತೀನಿ ಅನ್ನುವಂತಹ ಸಂಕಲ್ಪಕ್ಕಾಗಿ ಆಚಮನ ಮತ್ತು ಅಂಗಸ್ಪರ್ಶ. ನೀರು ಕುಡಿಯೋದಿರುತ್ತೆ. ಮಂತ್ರ ಹೇಳ್ತೀನಿ, ನೀವು 3 ಜನ ಹಾಕ್ಕೊಳ್ರಿ, ಕೈಲಿ ಇಟ್ಕೊಳ್ಳಿ, ಮಂತ್ರ ಹೇಳಿದ ಮೇಲೆ ಕುಡೀರಿ ಅದನ್ನು. ಓಂ ಅಮೃತೋಪಸ್ತರಣಮಸಿ ಸ್ವಾಹ. ಇನ್ನೊಂದ್ಸಲಿ ಹಾಕ್ಕೊಟ್ರಿ, 2 ಸಲ ಹಾಗೆ ಮಾಡ್ಕೋಬೇಕು. ಓಂ ಅಮೃತಾಪಿಧಾನಮಸಿ ಸ್ವಾಹ. ಓಂ ಸತ್ಯಂ ಯಶಶ್ರೇರ್ಮಯಶ್ರೇಶ್ರಯತಾಂ ಸ್ವಾಹ. ಕೈ ತೊಳ್ಕೊಳ್ರಿ. ದಯವಿಟ್ಟು ಸ್ವಲ್ಪ ಹೊತ್ತು ಎಲ್ಲರೂ ಶಾಂತವಾಗಿರೋಣ, ಮಾತಾಡೋದು ಬೇಡ. ನಾವು ಅರ್ಥ ಹೇಳಿ ಮಾಡ್ತಾ ಇದ್ದೀವಿ, ಶಾಂತವಾಗಿದ್ದು ಕೇಳಿಸ್ಕೊಂಡು ಮದುವೆಯನ್ನು ಮಹತ್ವವನ್ನು ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ದಯವಿಟ್ಟು ಶಾಂತವಾಗಿರೋಣ. ಓಂ ನೋಡು
ಕೈಗೆ ನೀರು ಹಾಕ್ಕೊಳ್ರಿ, ಎಡಗೈಗೆ ನೀರು ಹಾಕ್ಕೊಳ್ಳಿ. ಓಂ ವಾಂಗ್ಮಸ್ಯೇಸ್ತು ಓಂ ನಸೋರ್ಮೇ ಪ್ರಾಣೋ ಅಸ್ತು ಓಂ ಅಕ್ಷ್ಣೋರ್ಮೇ ಚಕ್ಷುರಸ್ತು ಓಂ ಕರ್ಣಯೋರ್ಮೇ ಶ್ರೋತ್ರಮಸ್ತು ಓಂ ಬಾಹೋರ್ಮೇ ಬಲಮಸ್ತು ಓಂ ಊರೋರ್ಮ ಓಜೋ ಅಸ್ತು ಓಂ ಅರಿಷ್ಟಾನಿ ಮೇಂಗಾನಿ ತನೂಸ್ತನ್ವಾ ಮೇ ಸಹ ಸಂತು. ಮುಂದೆ ಯಜ್ಞದ ಆರಂಭ ಆಗುತ್ತೆ. ಯಜ್ಞದ ಆರಂಭ ಮಾಡ್ತೀವಿ. ಯಜ್ಞದ ಬಗ್ಗೆ ಒಂದೆರಡು ವಿಷಯ ನಾವು ತಿಳ್ಕೊಳ್ಬೇಕು. ಯಜ್ಞದಲ್ಲಿ ವಿಶೇಷವಾಗಿ ನಾವು ಅಗ್ನಿಗೆ ಒಂದಷ್ಟು ಆಹುತಿಯನ್ನು ಹಾಕ್ತೀವಿ. ಅಗ್ನಿಯನ್ನು ಮುಂದೆ ಇಟ್ಕೊಂಡು ನಾವು ನಮ್ಮ ವೈದಿಕವಾಗಿ ನಡೆಯುವಂತಹ ಯಾವುದೇ ಚಟುವಟಿಕೆಯಲ್ಲಿ ಯಾವುದೇ ಕಾರ್ಯ ಇರಲಿ ಅದು ಅಗ್ನಿಯ ಮುಂದೆ ನಡೆಯುವಂಥದ್ದು. ಹಾಗಾಗಿ ಅಗ್ನಿಯಲ್ಲಿ ಆಹುತಿ ಹಾಕ್ತೀವಿ. ವಿಶೇಷವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ತುಪ್ಪ ಹಾಕ್ತೀವಿ, ಒಂದಷ್ಟು ಸಮಿತನ್ನು ಹಾಕ್ತೀವಿ, ಅದೇ ಥರ ಗಿಡಮೂಲಿಕೆಗಳ ಪುಡಿ ಹಾಕ್ತೀವಿ, ಚೂರ್ಣ. ಇದನ್ನು ಹಾಕೋದು ಒಂದು ಭೌತಿಕವಾದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ವಾತಾವರಣ ಶುದ್ಧಿ ಆಗುತ್ತೆ. ನಾವೆಲ್ಲ ಕೇಳಿದ್ದೀವಿ ಭೂಪಾಲಲ್ಲಿ ಅನಿಲ ದುರಂತ ಆಯಿತು. ಆ ಅನಿಲ ದುರಂತ ಆದಂಥ ಸಮಯದಲ್ಲಿ ಭೂಪಾಲಲ್ಲಿ ಯಾರ ಮನೆಯಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತಾಯಿದ್ರು, ಯಜ್ಞ ಮಾಡ್ತಾಯಿದ್ರು, ಅವರಿಗೆ ಏನೊಂದು ಸ್ವಲ್ಪ ಕಂಟಾಮಿನೇಷನ್ ಇದೆ, ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ ಅನ್ನಿಸ್ತು. ಮತ್ತೆ ತಕ್ಷಣ ಅವ್ರು ಆ ಸಮಯದಲ್ಲಿ ಅಗ್ನಿಹೋತ್ರ ಮಾಡಿದ್ರು, ಹೋಮ ಮಾಡಿದ್ರು. ಹಾಗಾಗಿ ಅವ್ರ ಮನೆಯಲ್ಲಿ ಅವರು ಇರೋರಿಗೆ ಯಾರಿಗೂ ಸಮಸ್ಯೆ ಆಗಲಿಲ್ಲ. ಯಾಕೆಂದರೆ ಕೆಟ್ಟದ್ದನ್ನು ಕೂಡ ಬರ್ಲಿಕ್ಕೆ ಬಿಡೋದಿಲ್ಲ ವಾತಾವರಣದಲ್ಲಿ. ಅದು ಅಂತಹ ಶುದ್ಧತೆಯನ್ನು ಅಗ್ನಿಹೋತ್ರ ಅಥವಾ ಯಜ್ಞ ನಮಗೆ ಕೊಡುತ್ತೆ. ಹಾಗಾದರೆ ಅಷ್ಟು ಮಾತ್ರ ಮಾಡಿದ್ರೆ ಸಾಕಲ್ಲ, ಮಂತ್ರ ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ಬರೀ ಚೂರ್ಣ ಹೋಮ ಆಹುತಿ ಹಾಕ್ಬಿಟ್ರೆ ಸಾಕಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಬರುತ್ತೆ, ಏನಪ್ಪ ಅಂತಂದರೆ ಎಷ್ಟು ತುಪ್ಪ ಹಾಕ್ತೀರಿ, ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ. ಇಲ್ಲ, ವೇಸ್ಟ್ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಒಂದು ಚಮಚ ತುಪ್ಪನ ಒಬ್ರಿಗೆ ಹಾಕಿದ್ರೆ, ಇಲ್ಲಿ ಒಬ್ರಿಗೆ ಹಾಕಿದ್ರೆ 100 ಜನಕ್ಕೆ ಹೋಗುತ್ತೆ. ಒಂದು ಚಮಚ ತುಪ್ಪ ಹಾಕಿದ್ರೆ ಯಾವುದ್ರ ಮೂಲಕ? ಧೂಮದ ಮೂಲಕ. ಹಾಗಾಗಿ ಅದು 100 ಜನಕ್ಕೆ ಧೂಮದ ಮೂಲಕ ಸೇರುತ್ತೆ. ಒಂದಾದರೆ ಇನ್ನೊಂದೇನಪ್ಪ ಅಂತಂದರೆ ಆ ಮಂತ್ರದ ಅರ್ಥ ಹೇಳಿದಾಗ ನಮಗೆಲ್ಲ ಇವತ್ತೇನು ಕಲ್ಪನೆ ಇದೆ ಅಂತಂದರೆ ವೇದ ಮಂತ್ರ ಅಂತಂದರೆ ಅವೆಲ್ಲ ಇರೋದು ಏನಕ್ಕೆಪ್ಪ ಅಂತಂದರೆ ಪುರೋಹಿತರು ಬರ್ತಾರೆ, ಮಂತ್ರ ಹೇಳ್ತಾರೆ, ಅವ್ರು ಪೂಜೆ ಮಾಡ್ಕೊಂಡು ಹೊರಟೋಗ್ತಾರೆ ಅಂತ. ಅದಕ್ಕಿರೋದಲ್ಲ ಅದು. ವೇದಗಳು ಇರೋದೇ ಯಾಕಪ್ಪ ಅಂತಂದರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು. ಯಾಕೆ ಅಂತಂದರೆ ವೇದಗಳು ಅಂತಂದರೆ ಯೂಸರ್ ಮ್ಯಾನ್ಯುವಲ್ ಇದ್ದ ಹಾಗೆ. ನಮಗೊಂದು ಇನ್ಸ್ಟ್ರೂಮೆಂಟ್ ಸಿಕ್ಕಿದೆ, ದೇಹ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ ಸಿಕ್ಕಿದೆ. ಆ ಶರೀರವನ್ನು, ಸಾಧನವನ್ನು ನಾವು ಹೇಗೆ ಬಳಸ್ಕೋಬೇಕು, ಚೆನ್ನಾಗಿ ಹೇಗೆ ಅದನ್ನು ಬಳಸ್ಕೊಂಡು ಒಳ್ಳೆ ಮಾನವೀಯ ಬಾಳುವೆಯನ್ನು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸೋಕೆ ಮಾರ್ಗದರ್ಶನ ಮಾಡೋಕ್ಕಿರುವಂಥದ್ದು ವೇದಗಳು. ಹಾಗಾಗಿ ಅಂತಹ ವೇದ ಮಂತ್ರವನ್ನು ಹೇಳ್ತಾ ಅದ್ರ ಅರ್ಥ ತಿಳ್ಕೊಂಡು ನಮ್ಮ ಜೀವನಕ್ಕೆ ಒಂದಷ್ಟು ಅಳವಡಿಸ್ಕೊಂಡ್ರೆ ನಾವು ಪ್ರಾಣಿಗಳಿಂದ ಮನುಷ್ಯರಾಗ್ತಾ ಹೋಗ್ತೀವಿ, ಮಾನವೀಯತೆಯನ್ನು ಹೆಚ್ಚಿಕೊಳ್ತಾ ಹೋಗ್ತೀವಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ವೇದ ಮಂತ್ರಗಳನ್ನು ಕೂಡ ಹೇಳಿ ಅದಕ್ಕೆ ಆಹುತಿ ಹಾಕಿ ನಾವು ಇಲ್ಲಿ ಯಜ್ಞವನ್ನು ನಡೆಸ್ತೀವಿ. ಯಜ್ಞದಲ್ಲಿ ಮತ್ತು ಇನ್ನೊಂದು ಮಾತು ಬರುತ್ತೆ, ಏನಪ್ಪ ಅಂತಂದರೆ ಯಜ್ಞ ಅಂತಂದರೆ ಬರೀ ಇದು ಮಾತ್ರ ಯಜ್ಞ ಅಲ್ಲ, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಯಜ್ಞ ಅಂತ ವೇದ ಹೇಳುತ್ತೆ. ಯಜ್ಞೋವೈ ಶ್ರೇಷ್ಠತಮಂ ಕರ್ಮ ಅಂತ. ನಾವು ಯಾವುದು ಶ್ರದ್ಧೆಯಿಂದ ಪ್ರೀತಿಯಿಂದ ಯಾವ ಕೆಲಸ ಮಾಡ್ತೀವೋ ಆ ಎಲ್ಲ ಕೆಲಸವೂ ಏನಾಗುತ್ತೆ ಅಂತಂದರೆ ಯಜ್ಞ ಆಗುತ್ತೆ. ಇದು ಒಂಥರ ಯಜ್ಞ ಅಷ್ಟೆ. ಆ ಯಜ್ಞವನ್ನು ನಾವೀಗ ಆರಂಭ ಮಾಡೋಣ. ಓಂ ಭೂರ್ಭುವಸ್ವಃ ಓಂ ಭೂರ್ಭುವಸ್ವರ್ಜೌರಿವ ಭೂಮ್ನಾ ಪೃಥಿವೀವ ವರಿಮ್ನಾ ತಸ್ಯಾಸ್ತೆ ಪೃಥಿವೀ ದೇವಯಜನಿ ಪೃಷ್ಠೆ ಮಂದಾದ್ಯಾಯ ದಧೇ. ಉದ್ಬುದ್ಧ್ಯಸ್ವಾಗ್ನೇ ಪ್ರತಿಜಾಗ್ರಹಿತ್ವಮಿಷ್ಟಾಪೂರ್ತೆ ಸಗುಂ ಸೃಜೇಥಾಮಯಂಚ ಆಸ್ಮಿನ್ ಸಧಸ್ಥೆ ಅಧ್ಯುತ್ತರಸ್ಮಿನ್ ವಿಶ್ವೇ ದೇವಾ ಯಜಮಾನಶ್ಚ ಸೀದತ.
ಅಯಂ ತ ಇದ್ಮ ಆತ್ಮ ಜಾತವೇದಸ್ತೇನೇಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನಾಮ್ನಾದ್ಯೇನ ಸಮೇಧಯಸ್. ಸ್ವಾಹ ಅಂತ ಹೇಳಿದಾಗ ಹಾಕಿ, ಈಗೊಂದ್ಸಲಿ ಹಾಕಿ. ಅಗ್ನಿಂದುವಸ್ಯತ ಘೃತೈರ್ಬೋಧಯಥಾ ತಿಥಿಂ ಒಂದೊಂದು ಸಮಿತ್ ಹಾಕ್ರಿ. ಸ್ವಾಹ ಅಂತ ಹೇಳಿ. ಅಗ್ನಯೇ ಜಾತವೇದಸೇ ಸ್ವಾಹ ಇದಂ ನ ಮಮ ಓಂ ತನ್ತ್ವಾ ಸಮಿದ್ಭಿರಂಗಿರೋ ಘೃತೇನ ವರ್ಧಯಾಮಸಿ. ಇದಮಗ್ನಯೇ ಅಂಗಿರಸೆ ಇದಂ ನ ಮಮ ಓಂ ಅಯಂ ತ ಇದ್ಮ ಆತ್ಮ ಜಾತವೇದಸ್ತೇನೇಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಇದಮಗ್ನಯೇ ಜಾತವೇದಸೆ ಇದಂ ನ ಮಮ ಓಂ ಅಯಂ ತ ಇದ್ಮ ಆತ್ಮ ಜಾತವೇದಸ್ತೇನೇಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಬ್ರಹ್ಮವರ್ಚಸೇನಾನ್ನಾದ್ಯೇನ ಸಮೇಧಯ ಸ್ವಾಹ. ಹಾಕ್ರಿ. ಇದಂ ನ ಮಮ ಓಂ ಈಗ ಜಲಸೇಚನ ಇರುತ್ತೆ, ಹೋಮಕುಂಡದ ಸುತ್ತಲೂ ನೀರು ಹಾಕುವಂಥದ್ದು. ಯಜ್ಞಕ್ಕೆ ಇನ್ನೊಂದು ಹೆಸರಿದೆ, ಏನಪ್ಪ ಅಂತಂದರೆ ಅಧ್ವರ ಅಂತ. ಧ್ವರ ಅಂದರೆ ಹಿಂಸೆ ಅಂತ ಅರ್ಥ, ಅಧ್ವರ ಅಂತಂದರೆ ಅಹಿಂಸೆ ಅಂತ ಅರ್ಥ. ಯಾವ ಕೆಲಸದಲ್ಲಿ ಯಾವ ಚಟುವಟಿಕೆಯಲ್ಲಿ ಹಿಂಸೆ ಇರಬಾರ್ದೋ ಅಂಥದ್ದನ್ನು ನಾವು ಅಧ್ವರ ಅಂತ ಕರಿತೀವಿ. ನಮಗೆ ಇವತ್ತು ತಪ್ಪು ಕಲ್ಪನೆ ಇದೆ, ಏನಪ್ಪ ಅಂತಂದರೆ ಯಜ್ಞದಲ್ಲಿ ಪಶು ಬಲಿ ಕೊಡ್ತಾಯಿದ್ರು, ಏನೇನೋ ಕೊಡ್ತಾಯಿದ್ರು ಅಂತೆಲ್ಲ ನಮಗೆ ತಪ್ಪು ಕಲ್ಪನೆಗಳನ್ನು ಹೇಳಿದ್ದಾರೆ. ಆ ಥರದ್ದು ಏನೂ ಇಲ್ಲ, ಅದಕ್ಕೆ ಹೆಸರೇ ಅಧ್ವರ ಅಂತ. ಹಾಗಾಗಿ ಸುತ್ತಲೂ ನೀರು ಹಾಕೋದ್ರ ಮೂಲಕ ಯಾವುದೇ ಕ್ರಿಮಿಕೀಟಗಳು ಅಲ್ಲಿಗೆ ಬರಬಾರ್ದು ಅಂತ ಅದನ್ನು ರಕ್ಷಣೆ ಮಾಡೋ ಸಲುವಾಗಿ ಹಾಕುವಂಥದ್ದು. ಮತ್ತು ಇನ್ನೊಂದು ಅದಕ್ಕೆ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಜೀವನಕ್ಕೆ ಒಂದು ಪರಿಧಿ ಇರಬೇಕು, ನಿಯಮ ಇರಬೇಕು. ನಿಯಮಿತವಾದಂತಹ ಜೀವನ ನಡೆಸಿದ್ರೆ ಅದು ಚೆನ್ನಾಗಿರುತ್ತೆ. ಇವತ್ತು ನಾವು ಅಂದ್ಕೊಂಡಿದ್ದೀವಿ ಭೋಗ ಜೀವನ, ಸ್ವಚ್ಛಂದ ಜೀವನ, ನಮ್ಮ ಮನಸ್ಸಿಗೆ ಬಂದಾಗ ಇದ್ಬಿಟ್ರೆ ಚೆನ್ನಾಗಿರ್ತೀವಿ, ಸಂತೋಷವಾಗಿರ್ತೀವಿ ಅಂತ. ಹಾಗಲ್ಲ, ಒಂದು ನಿಯಮದಲ್ಲಿ ನಾವು ಜೀವನ ನಡೆಸಿದ್ರೆ ಆ ಜೀವನ ಸಂತೋಷಕರವಾದಂತಹ ಸುಖಮಯವಾದ ಜೀವನ ಆಗುತ್ತೆ ಅಂತ. ಓಂ ಅದಿತೇನು ಮನ್ಯಸ್ವ ಓಂ ಅನುಮತೆ ಅನುಮನ್ಯಸ್ವ ಓಂ ಸರಸ್ವತ್ಯನುಮನ್ಯಸ್ವ ಓಂ ದೇವಸವಿತಃ ಪ್ರಸುವ ಯಜ್ಞಂ ಪ್ರಸುವ ಯಜ್ಞಪತಿಂ ಭಗಾಯ ಕೇತಪೋಃ ಕೇತನ್ನಃ ಪುನಾತು ವಾಚಸ್ಪತಿರ್ವಾಚನ್ನಸ್ವದತು. ಒಂದಟೆ ಅದೊಂದು ಅದು ತೆಗೆದ್ಬಿಡು, ಮಧುಪರ್ಕ ತೆಗೆದ್ಬಿಡಿ. ಓಂ ಅಗ್ನಯೇ ಸ್ವಾಹ ಇದಮಗ್ನಯೇ ಸ್ವಾಹ ಅಂತ ಹೇಳಿದ್ರೆ ಒಂದೊಂದು ಹಾಕ್ರಿ. ಓಂ ಸೋಮಾಯ ಸ್ವಾಹ ಇದಂ ಸೋಮಾಯ ಇದಂ ನ ಮಮ ಓಂ ಪ್ರಜಾಪತಯೇ ಸ್ವಾಹ ಇದಂ ಪ್ರಜಾಪತಯೇ ಇದಂ ನ ಮಮ ಓಂ ಭೂರ್ ಇಂದ್ರಾಯ ಸ್ವಾಹ ಇದಮಿಂದ್ರಾಯ ಇದಂ ನ ಮಮ ಓಂ
ಭೋರಗ್ನಯೇ ಸ್ವಾಹಾ ಇದಮಗ್ನಯೇ ಇದನ್ನ ಮಮ ಓಂ ಭುವರ್ವಾಯವೇ ಸ್ವಾಹಾ ಇದಂ ವಾಯವೇ ಇದಂ ನ ಮಮ ಸ್ವರಾದಿತ್ಯಾಯ ಸ್ವಾಹಾ ಇದಮಾದಿತ್ಯಾಯ ಇದಂ ನ ಮಮ. ಮುಂದಿನದ್ದು ಪವಮಾನ ಆಹುತಿ ಅಂತ ಹೇಳಿ, ಇವತ್ತು ನಾವು ಒಂದೊಂದು ಹೆಸರು ಭಗವಂತನ ಹೆಸರನ್ನ ಕೇಳಿದ ಹಾಗೇನೆ ಅಷ್ಟಷ್ಟು ಭಗವಂತ ಇದ್ದಾನೆ, ಅಷ್ಟಷ್ಟು ದೇವರಿದ್ದಾನೆ ಅಂತ ಹೇಳಿ ನಾವು ಕಲ್ಪಿಸ್ಕೊಂಡಿದ್ದೀವಿ. ಆದರೆ ಆ ಭಗವತ್ ಶಕ್ತಿ ಇರೋವಂಥದ್ದು ಒಂದೇ ಒಂದು, ಅನೇಕ ಇಲ್ಲ. ಇದನ್ನು ಎಲ್ಲ ಮಹಾತ್ಮರು ಕೂಡ ಹೇಳ್ಕೊಂಡು ಬಂದಂತಹ ಮಾತು ಅದೇನೇನೆ, ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಹಾಗಿದ್ರೆ ಅಷ್ಟೊಂದು ಹೆಸರು ಯಾಕೆ ಅಂತಂದರೆ, ಇರೋಂತಹ ಒಬ್ಬನೇ ಭಗವಂತನಿಗೆ ಇರುವ ಅನೇಕ ಗುಣಗಳನ್ನು ಇಟ್ಕೊಂಡು ಒಂದೊಂದು ಹೆಸರಿನಿಂದ ಕರೆದಿದ್ದಾರೆ. ಈಶ್ವರ ಅಂತಂದರೆ ಐಶ್ವರ್ಯಶಾಲಿಯಾದಂತಹ ಭಗವಂತ, ಅವನಿಗೆ ಹೆಸರು ಈಶ್ವರ ಅಂತ. ಯಾರು ಮಂಗಳವನ್ನು ಉಂಟು ಮಾಡ್ತಾನೋ ಅಂತಹ ಭಗವಂತನಿಗೆ ಹೆಸರು ಶಿವ ಅಂತ. ಯಾರು ಎಲ್ಲೆಡೆಯೂ ಇದ್ದಾನೋ ಅಂತಹ ಭಗವಂತನಿಗೆ ಹೆಸರು ವಿಷ್ಣು ಅಂತ. ಎಲ್ಲ ಕಡೆ ವ್ಯಾಪಿಸಿರುವಂತಹ ಭಗವಂತನ ಹೆಸರು ವಿಷ್ಣು ಅಂತ. ಯಾರು ಜ್ಞಾನಿಯೋ ಸರ್ವಜ್ಞನೋ ಅಂತಹ ಭಗವಂತನಿಗೆ ಹೆಸರು ಬ್ರಹ್ಮ ಅಂತ. ಹೀಗೆ ಒಂದೊಂದು ಹೆಸರಿಗೂ ಕೂಡ ಒಂದೊಂದು ಅರ್ಥ ಇದೆ. ಹಾಗೆ ಈಗ ಭಗವಂತನ ಇನ್ನೊಂದು ಹೆಸರನ್ನು ಇಟ್ಕೊಂಡು ಆಹುತಿ ಕೊಡ್ತಾ ಇದ್ದೀವಿ, ಅದೇ ಪವಮಾನ ಅಂತ. ಪವಮಾನ ಅಂತಂದರೆ ಯಾರು ಶುದ್ಧೀಕರಿಸ್ತಾನೋ ಅವನ ಹೆಸರು ಪವಮಾನ ಅಂತ. ಇಡೀ ಜಗತ್ತನ್ನು ಶುದ್ಧೀಕರಿಸ್ತಾನೆ, ಹಾಗೆ ನಮ್ಮ ಅಂತರಂಗವನ್ನು ಕೂಡ ಶುದ್ಧೀಕರಿಸ್ತಾನೆ. ಯಾವಾಗ ನಮ್ಮಲ್ಲಿ ಕೆಟ್ಟ ಯೋಚನೆ, ಕೆಟ್ಟ ಚಿಂತನೆಗಳು ನಮ್ಮಲ್ಲಿ ಬರುತ್ತೆ, ಅದನ್ನು ನಿವಾರಣೆ ಮಾಡಬೇಕಾದ್ರೆ ಆ ಭಗವಂತನ ಗುಣಗಳನ್ನು ಸ್ಮರಿಸ್ಕೊಂಡ್ರೆ, ಭಗವಂತನ ಈ ಸೃಷ್ಟಿಯನ್ನು ನೋಡಿದ್ರೆ ನಮಗೆ ಕೆಟ್ಟ ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಆ ಒಂದು ಭಾವನೆ ತುಂಬುವಂತೆ ಮಾಡೋ ಶಕ್ತಿ ಯಾರಲ್ಲಿದೆ ಅವನ ಹೆಸರು ಪವಮಾನ ಅಂಥೇಳಿ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ನಮ್ಮನ್ನು ನೀನು ಶುದ್ಧಗೊಳಿಸು, ಆರೇ ಬಾಧಸ್ವ ದುಚ್ಚುನಾಂ ಅಂತ ಹೇಳ್ತಿದ್ದಾರೆ. ದುಚ್ಚುನ ಅಂತಂದರೆ ಕೆಟ್ಟ ಯೋಚನೆಗಳು ಅಂತ ಅರ್ಥ. ಆ ಕೆಟ್ಟ ಆಲೋಚನೆಗಳೇನಿದೆ ಅದನ್ನು ಆರೇ ಬಾಧಸ್ವ, ದೂರದಿಂದಲೇ ನಮ್ಮಿಂದ ತಡೆದು ಬಿಡು, ಅಂತಹ ಯೋಚನೆಗಳು ನಮಗೆ ಬರೋದು ಬೇಡ ಅನ್ನುವಂಥ ಸಂಕಲ್ಪ ಮಾಡ್ತಾ ಈಗ ಪವಮಾನ ಆಹುತಿ. ಓಂ ಭೂರ್ಭುವಸ್ವಃ ಅಗ್ನ ಆಯೋ ಓಂ ಶಿಪವಸ ಆಸುವೋರ್ಜಮಿಷಂಚನಃ ಆರೇ ಬಾಧಸ್ವದುಚ್ಚುನಾಂ ಸ್ವಾಹಾ ನಯೇ ಪವಮಾನಾಯ ಇದಂ ನ ಮಮ ಓಂ ಭೂರ್ಭುವಸ್ವಃ ತ್ವಮರ್ಯಮಾ ಭವಸಿ ಯತ್ಕನೀನಾಂ ನಾಮ ಸ್ವಧಾವನ್ ಗುಹ್ಯಂ ಬಿಭರ್ಷಿ ಅಂಜಂತಿ ಮಿತ್ರಂ ಸುಧಿತನ್ನ ಗೋಭಿರ್ಯದ್ದಂಪತಿ ಸಮನಸಾ ಕೃಣೋಷಿ ಸ್ವಾಹಾ ಇದಮಗ್ನಯೇ ಪವಮಾನಾಯ ಇದಂ ನ ಮಮ. ಹರಿ ಓಂ. ಇವತ್ತು ಒಂದು ವಿವಾಹ ಕಾರ್ಯಕ್ರಮ ಅಂತಂದರೆ ಅದು ಅವರ ಪರ್ಸ್ನಲ್ಲು, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ಕುಟುಂಬವೂ ಪಕ್ಕಕ್ಕೆ ಹೋಗಿ ಹುಡುಗ ಹುಡುಗಿಗೆ ಇಷ್ಟ ಬಂದಾಗ ಅವ್ರು ಮದುವೆ ಮಾಡ್ಕೊಳ್ತಾರೆ. ಯಾರಿಗೆ ಹೇಳಬೇಕು ಅಂತಲೂ ಕೇಳಬೇಕು ಅಂತಲೂ ಇಲ್ಲ ಅನ್ನೋರ್ಲಿವರೆಗೂ ಕೂಡ ಇವತ್ತು ಸಾಮಾಜಿಕ ಪರಿಸ್ಥಿತಿ ಬಂದು ನಿಂತಿದೆ. ಆದರೆ ಇದು ವಾಸ್ತವ ಅಲ್ಲ. ನಾವು ಅಂದ್ಕೊಂಡಿದ್ರು ಕೂಡ ಇದು ಯಾವುದೋ ಕುಟುಂಬದ ಕಾರ್ಯಕ್ರಮ ಅಥವಾ ಇದು ಯಾವುದೋ ಒಂದು ಅವರಿಬ್ಬರ ವೈಯಕ್ತಿಕ ವಿಷಯ ಅಂತ ಅಂದ್ಕೊಂಡಿದ್ರು ಕೂಡ ಇವರಿಬ್ಬರ ವೈಯಕ್ತಿಕ ವಿಷಯವೇ ನಾಳೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಸಮಾಜದ ಸ್ವಾಸ್ಥ್ಯಕ್ಕೆ ಪ್ರತಿಯೊಂದು ಕುಟುಂಬವೂ ಕೂಡ ಅಷ್ಟೇ ಮುಖ್ಯ. ಕುಟುಂಬ ಎಷ್ಟು ಸ್ವಸ್ಥವಾಗಿರುತ್ತೆ, ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ, ಸಮಾಜ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸಮಾಜ, ಒಂದು ರಾಷ್ಟ್ರ ಗಟ್ಟಿಯಾಗಿರಬೇಕು ಅಂತಂದರೆ ಅದು ಒಂದು ಕಟ್ಟಡ ಅಂತ ನಾವು ಭಾವಿಸಿದರೆ ಅದರ ಇಟ್ಟಿಗೆಗಳಾದಂತಹ ಕುಟುಂಬ ಏನಿದೆ ಆ ಕುಟುಂಬಗಳು ಚೆನ್ನಾಗಿರಬೇಕು. ಕುಟುಂಬಗಳಿಗೆ ಆ ಕಲ್ಪನೆ ಇರಬೇಕು, ಇದು ನಮ್ಮ ವೈಯಕ್ತಿಕ ವಿಷಯ, ನಮ್ಮ ಪರ್ಸನಲ್ ವಿಷಯ ಅಲ್ಲ, ಇದು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಸಮಾಜದಲ್ಲಿ ಪರಿಣಾಮ ಬೀರುತ್ತೆ. ಇಷ್ಟ ಬಂದಾಗ ಮದುವೆ ಆದರು, ಬೇಡ ಅನಿಸಿದ್ರೆ ಬಿಟ್ಟುಬಿಟ್ರು. ಆ ಮಕ್ಕಳು ಅನಾಥರಾಗಿ ಇರ್ತಾರೆ. ಇವ್ರ ಜೊತೆ ಇರಬೇಕೋ ಅವ್ರ ಜೊತೆ ಇರಬೇಕೋ ಮಕ್ಳಿಗೆ ಗೊತ್ತಿಲ್ಲ.
ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಸರಿಯಾಗಲ್ಲ, ಮಕ್ಕಳ ಬೆಳವಣಿಗೆ ಸರಿಯಾಗಲ್ಲ. ಅಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಬಂದು ನಿಲ್ಲುವಂಥವರು ಅದೇ ಮಕ್ಕಳು, ಸಮಾಜದ ಪ್ರಜೆ ಆಗುವಂಥವರು ಅದೇ ಮಕ್ಕಳು, ಅದೇ ಒಡೆದ ಕುಟುಂಬಗಳು, ಅಲ್ಲಿರುವಂತಹ ಒತ್ತಡಗಳು, ಅಲ್ಲಿರುವಂತಹ ಸಮಸ್ಯೆಗಳು ಸಮಾಜದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಸಮಾಜದ ಒಂದು ದೃಷ್ಟಿಕೋನ ಸದಾಕಾಲ ಕುಟುಂಬಗಳಿಗೆ ಇರಬೇಕು. ಒಂದು ರಾಷ್ಟ್ರ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನನ್ನ ಕೊಡುಗೆ ಏನು? ಈಗ ನಾವೇನು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾ ಇದ್ದೀವಿ, ನಾವು ಇನ್ನು ಮುಂದೆ ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನು, ರಾಷ್ಟ್ರ ಚೆನ್ನಾಗಿರೋದಕ್ಕೆ, ಸಮಾಜ ಚೆನ್ನಾಗಿರೋದಕ್ಕೆ ನಾವೇನು ಮಾಡಬಹುದು ಅಂತ ಹೇಳಿ ಅವರು ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭ. ಹಾಗಾಗಿನೇ ಈಗ ಮುಂದಿನ ಹೋಮ ರಾಷ್ಟ್ರಭೃತ್ ಯಜ್ಞ ಅಂತ. ರಾಷ್ಟ್ರ ಅಂತಂದರೆ ಒಂದು ಸಮಾಜ, ಭೃತ್ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಕಾಪಾಡುವಂತಹದ್ದು ಅಂತ. ಎಲ್ಲಿ ನಾವು ಸಮಾಜವನ್ನು ಚೆನ್ನಾಗಿ ಕಾಪಾಡ್ತೀವೋ, ರಾಷ್ಟ್ರವನ್ನು ಚೆನ್ನಾಗಿ ಕಾಪಾಡ್ತೀವೋ ಅಂತಹ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವೋ ಅದನ್ನು ರಾಷ್ಟ್ರಭೃತ್ ಯಜ್ಞ ಅಂತ ಹೇಳಿ ಕರೀತಾ ಇದ್ದಾರೆ. ಈ ಯಜ್ಞ ಮಾಡ್ತಿರೋ ಅಂಥದ್ದು ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತಿರೋಂಥ ವಧು ವರರು ರಾಷ್ಟ್ರದ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರೋಂಥ ಯಜ್ಞ ಇದು. ನಾನು ಮಂತ್ರ ಹೇಳ್ತೀನಿ, ಸ್ವಾಹ ಅಂತ ಹೇಳಿದಾಗ ನೀವು ಆಹುತಿ ಹಾಕಿ. ಓಂ ಋತಾಶಾಢೃತಧಾಮಾಗ್ನಿರ್ಗಂಧರ್ವಸ್ತಸ್ಯೌಷಧಯೋಪ್ಸರಸೋ ಮುದೋ ನಾಮ ಸನ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಸ್ಮೈ ಸ್ವಾಹಾವಾಟ್ತಾಭ್ಯ ಸ್ವಾಹ. ಇದಮೋಷಧೀಭ್ಯೋಪ್ಸರೋಭ್ಯೋ ಮುದ್ಭ್ಯ ಇದಂ ನ ಮಮ. ಓಂ ಸಂಹಿತೋ ವಿಶ್ವಸಾಮಾ ಸೂರ್ಯೋ ಗಂಧರ್ವಸ್ತಸ್ಯ ಮರೀಚಯೋಪ್ಸರಸ ಆಯುವೋ ನಾಮ ಸನ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಸ್ಮೈ ಸ್ವಾಹಾವಾಟ್ತಾಭ್ಯ ಸ್ವಾಹ. ಓಂ ಸನ ಸುಷುಮ್ನಃ ಸೂರ್ಯರಶ್ಮಿಶ್ಚಂದ್ರಮಾ ಗಂಧರ್ವಸ್ತಸ್ಯ ನಕ್ಷತ್ರಾಣ್ಯಪ್ಸರಸೋಭೇ ಕುರಯೋ ನಾಮ ಸನ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಸ್ಮೈ ಸ್ವಾಹಾವಾಟ್ತಾಭ್ಯ ಸ್ವಾಹ. ಇಶಿರೋ ವಿಶ್ವವ್ಯಚಾವಾತೋ ಗಂಧರ್ವಸ್ತಸ್ಯಾಪೋ ಅಪ್ಸರಸ ಊರ್ಜೋ ನಾಮ ಸನ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಸ್ಮೈ ಸ್ವಾಹಾವಾಟ್ತಾಭ್ಯ ಸ್ವಾಹ. ಭುಜ್ಜುಸ್ಸು ಪರ್ಣೋ ಯಜ್ಞೋ ಗಂಧರ್ವಸ್ತಸ್ಯ ದಕ್ಷಿಣಾ ಅಪ್ಸರಸಸ್ತಾವಾ ನಾಮ ಸನ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಸ್ಮೈ ಸ್ವಾಹಾವಾಟ್ತಾಭ್ಯ ಸ್ವಾಹ. ಪ್ರಜಾಪತಿರ್ವಿಶ್ವಕರ್ಮಾ ಮನೋ ಗಂಧರ್ವಸ್ತಸ್ಯ ರಕ್ಸಾಮಾನ್ಯಪ್ಸರಸ ಏಷ್ಟಯೋ ನಾಮ ಸನ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಸ್ಮೈ ಸ್ವಾಹಾವಾಟ್ತಾಭ್ಯ ಸ್ವಾಹ. ಯಾವುದೇ ಒಂದು ಸಮಾಜ ಅಥವಾ ರಾಷ್ಟ್ರ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ 4 ಶಕ್ತಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಮೊದಲನೇ ಶಕ್ತಿ ಯಾವುದು ಅಂತ ಹೇಳಿದ್ರೆ ಜ್ಞಾನಶಕ್ತಿ. ಜ್ಞಾನದಿಂದ ಕೆಲಸ ಮಾಡುವಂತಹದ್ದು ಪ್ಲ್ಯಾನಿಂಗ್ ಇರ್ಬೋದು ಅಥವಾ ಯಾವುದೇ ರೀತಿಯ ಮಾರ್ಗದರ್ಶನ ಇರ್ಬೋದು, ಇದು ಒಂದು ಶಕ್ತಿ. ಎರಡನೇ ಶಕ್ತಿ ಯಾವುದಪ್ಪ ಅಂತಂದರೆ ರಕ್ಷಣಾ ವ್ಯವಸ್ಥೆ. ಎಲ್ಲಿ ರಕ್ಷಣೆ ಇರೋದಿಲ್ಲ ಆ ಸಮಾಜ ಆ ರಾಷ್ಟ್ರ ಯಾವಾಗಲೂ ಕೂಡ ಹೆದರುಕೊಂಡೇ ಇರುತ್ತೆ. ಹಾಗಿರಬಾರ್ದು ಅಂತ ಹೇಳಿದ್ರೆ ಅಲ್ಲಿ ರಕ್ಷಣಾ ವ್ಯವಸ್ಥೆಯು ಕೂಡ ಚೆನ್ನಾಗಿರಬೇಕು. ಆಮೇಲೆ ಮೂರನೆಯ ಒಂದು ಶಕ್ತಿ ಇದೆ, ಮೂರನೆಯ ವ್ಯವಸ್ಥೆ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಏನು ಪ್ರಕೃತಿ ಸಂಪತ್ತಿದೆ, ಏನು ಸಂಪತ್ತು ಅಥವಾ ಬೇಸಿಕ್ ನೀಡ್ಸ್ ಅಂತ ಏನು ಕರಿತೀವಿ, ಆಹಾರ, ವಸತಿ, ಇದೆಲ್ಲವೂ ಕೂಡ ಇದು ಎಲ್ರಿಗೂ ಸಮಪಾಲು ಹಂಚಿಕೆ ಆಗಬೇಕು. ಅದರಲ್ಲಿ ಯಾವುದೇ ವಿಧವಾದಂಥ ಏರ್ಪೇರ್ ಆಗಬಾರ್ದು. ಸಮಾಜದಲ್ಲಿ ಯಾವುದೇ ವರ್ಗದ ಜನರೂ ಕೂಡ ಅದಕ್ಕೆ ಕಷ್ಟಪಡಬಾರ್ದು. ಅದನ್ನು ನೋಡ್ಕೊಳ್ಳುವಂಥದ್ದು ಮೂರನೇ ಶಕ್ತಿ. ನಾಲ್ಕನೇ ಶಕ್ತಿ ಒಂದಿದೆ, ಅದು ಯಾವುದಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಮತ್ತು ದೈಹಿಕ ಶ್ರಮದಿಂದ ಯಾವ ಕೆಲಸ ನಿರ್ವಹಿಸಬೇಕಾಗತ್ತೆ, ಅದಕ್ಕೆ ದೈಹಿಕ ಸಾಮರ್ಥ್ಯ ಚೆನ್ನಾಗಿರೋ ಅಂಥವ್ರು ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು. ಅದು ನಾಲ್ಕನೇ ಶಕ್ತಿ. ದೈಹಿಕ ಶ್ರಮದಿಂದ ಕೆಲಸ ಮಾಡುವಂಥದ್ದು ನಾಲ್ಕನೇ ಶಕ್ತಿ. ಒಂದು ರಾಷ್ಟ್ರ ಇರ್ಬೋದು, ಒಂದು ಮನೆ ಇರ್ಬೋದು, ಅಥವಾ ಯಾವುದೇ ಒಂದು ಕೆಲಸ ಇರ್ಬೋದು, ಅದೆಲ್ಲದರಲ್ಲೂ ಕೂಡ ಈ 4 ಶಕ್ತಿ ಇರುವಂಥದ್ದು ಅನಿವಾರ್ಯ. ಆ 4 ಶಕ್ತಿಗಳು ರಾಷ್ಟ್ರದಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಇಷ್ಟೊತ್ತು ಕೂಡ ಮಂತ್ರ ಹೇಳಿದ್ದು. ಆ ಮಂತ್ರದಲ್ಲಿ ಕೆಲವೊಂದು ಪದ ಬಂತು, ಅದನ್ನೇ ನಾನು ನಿಮ್ಗೆ ಇವಾಗ ವಿವರಿಸಿದ್ದು. ಬ್ರಹ್ಮ, ಕ್ಷತ್ರ ಅಂತ ಹೇಳಿ 2 ಪದ ಬಂತು. ಇವತ್ತು ನಾವು ಯಾವುದನ್ನು ಜಾತಿ ಪದ್ಧತಿ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೀವಿ. ಜಾತಿ ಪದ್ಧತಿಯಾಗಿ ಸಮಾಜದಲ್ಲಿ ಇವತ್ತು ಯಾವುದಿದೆ, ವಸ್ತುತಃ ವೇದಗಳ ಹಿನ್ನೆಲೆಯಲ್ಲಿ ಅದು ಯಾವುದೂ ಕೂಡ ಜಾತಿ ಪದ್ಧತಿ ಅಲ್ಲ.
ಅದನ್ನು ಜಾತಿ ಅನ್ನುವಂಥ ಹೆಸರಿನಿಂದ ಕರೆದಿಲ್ಲ. ಸಮಾಜ ಚೆನ್ನಾಗಿರೋದಕ್ಕೆ ಬೇಕಾಗಿರುವಂತಹ 4 ಶಕ್ತಿಗಳು ಅಂತ ಹೇಳಿದ್ದಾರೆ. ಅದ್ಯಾವುದು ಅಂತಂದರೆ ಬ್ರಾಹ್ಮಣ, ಜ್ಞಾನದಿಂದ ಕೆಲಸ ಮಾಡೋವಂಥವ್ರು; ಕ್ಷತ್ರಿಯ, ರಕ್ಷಣಾ ವ್ಯವಸ್ಥೆಯನ್ನು ನೋಡ್ಕೊಳ್ಳೋವಂಥವ್ರು ಕ್ಷತ್ರಿಯ; ಇಡೀ ಸಮಾಜದಲ್ಲಿ ಸರಿಯಾಗಿ ಸಂಪತ್ತನ್ನು ಹಂಚಿಕೆ ಮಾಡೋವಂಥವನು ವೈಶ್ಯ; ಹಾಗೆಯೇ ದೈಹಿಕ ಸಾಮರ್ಥ್ಯದಿಂದ ಕೆಲಸ ಮಾಡೋವಂಥವನು ಶೂದ್ರ. ಮತ್ತು ಈ 4 ಕೂಡ ಹುಟ್ಟಿನಿಂದ ಬರುವಂಥದ್ದಲ್ಲ, ಅವರವರ ಸಾಮರ್ಥ್ಯ, ಅವರವರ ಯೋಗ್ಯತೆಗೆ ತಕ್ಕಾಗಿ ಅವರು ಆಯ್ಕೆ ಮಾಡ್ಕೊಳ್ಳೋದೇ ಹೊರತು ನಮ್ಮ ತಂದೆ ಇಂಥವರಾಗಿದ್ದರು ನಾನು ಅದೇ, ನಮ್ಮ ಅಪ್ಪ ಕ್ಷತ್ರಿಯ ಅದಕ್ಕೆ ನಾನು ಕ್ಷತ್ರಿಯ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳೋದಾದರೆ ನಮ್ಮ ಅಪ್ಪ ಡಾಕ್ಟ್ರು ಅದಕ್ಕೆ ನಾನು ಡಾಕ್ಟ್ರು ಅಂತ ಹೇಳಿದ್ರೆ ಯಾರಾದರೂ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀವಾ? ಹೋಗಲ್ಲ. ನಾವು ಸ್ವಯಂ ಅಧ್ಯಯನ ಮಾಡಿದ್ರೆ, ಯಾರಾದರೂ ಅವ್ರು ಓದಿದ್ರೆ ಅವ್ರ ಹತ್ರ ಹೋಗ್ತೀವೇ ಹೊರತು ಯೋಗ್ಯತೆ ಇಲ್ಲದವ್ರ ಹತ್ರ ನಾವು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಈ ಕೆಲಸಗಳು ಕೂಡ ಅದೇ ರೀತಿ. ಆದರೆ ಇವತ್ತು ನಮಗೆ ಅದು ಸರಿಯಾಗಿ ಅರ್ಥ ಆಗದೆ, ಅಪಾರ್ಥ ಆಗಿ ಏನಿವತ್ತು ಜಾತಿ ಪದ್ಧತಿ ನಾವು ಅನುಸರಿಸ್ತಾ ಇದ್ದೀವಿ ಅದು ವೇದಗಳಲ್ಲಿದೆ ಅಂತ ಹೇಳಿ ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಆದರೆ ವೇದಗಳಲ್ಲಿರುವಂಥದ್ದು ಸಮಾಜ ರಕ್ಷಣೆಯನ್ನು ಮಾಡೋದಕ್ಕೆ ಇರುವಂತಹ 4 ಶಕ್ತಿಗಳ ಪ್ರಸ್ತಾಪ ಮಾತ್ರ. ಅದನ್ನು ಈಗ ನಾವು ಮಂತ್ರಗಳಲ್ಲಿ ಹೇಳಿ ಆಹುತಿಯನ್ನು ಕೊಟ್ಟಿದ್ದೀವಿ. ಅಂದರೆ ರಾಷ್ಟ್ರ ಚೆನ್ನಾಗಿರಬೇಕು ಅಂತಂದರೆ ಈ 4 ಶಕ್ತಿಯೂ ಕೂಡ ಕೋಆರ್ಡಿನೇಷನಿಂದ ಚೆನ್ನಾಗಿ ಕೆಲಸ ಮಾಡಲಿ ಅನ್ನುವಂತಹ ಒಂದು ಆಶಯ. ಮುಂದಿನದ್ದು ಜಯ ಹೋಮ ಅಂತ. ಜಯ ಬೇಕು, ಯಶಸ್ಸು ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಆದರೆ ಆ ಜಯ ಹೇಗೆ ಸಿಗತ್ತೆ? ಜಯ ಬೇಕು ಅಂತಂದರೆ ಹೇಗೆ ಗಳಿಸ್ಬೇಕು ಅಂತಂದರೆ ಅದಕ್ಕೆ ನಮಗೆ ವೇದ ಮಾರ್ಗದರ್ಶನ ಮಾಡ್ತಾ ಇದೆ. ಕೃತಮ್ಮೆ ದಕ್ಷಿಣೆ ಹಸ್ತೆ ಜಯೋಮೇ ಸವ್ಯ ಆಹಿತಃ ಅಂತ. ಯಾವುದೇ ಒಂದು ಯಶಸ್ಸು ನಮಗೆ ಬೇಕು ಅಂತ ಹೇಳಿದ್ರೆ ಈ ಕೈಯಲ್ಲಿ ಯಶಸ್ಸು ಸಿದ್ಧವಾಗೇ ಇದೆ. ಯಶಸ್ಸು ಬೇಕು ಅಂತ ಎಲ್ಲೆಲ್ಲೋ ಹುಡುಕಬೇಕಾಗಿಲ್ಲ, ನಿಮ್ಮ ಕೈಯಲ್ಲೇ ಯಶಸ್ಸಿದೆ. ಆದರೆ ಅದು ಹೇಗೆ ನನಗೆ ಸಿಗ್ತಾ ಇಲ್ಲ, ಯಾಕೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೈಯಲ್ಲಿ ಪ್ರಯತ್ನ ಇಲ್ಲ. ಯಾವಾಗ ಪ್ರಯತ್ನ ಇದೆಯೋ ಇನ್ನೊಂದು ಕೈಯಲ್ಲಿ, ಆವಾಗ ಮತ್ತೊಂದು ಕೈಯಲ್ಲಿ ಯಶಸ್ಸು ಅನ್ನೋದು ಸದಾಕಾಲ ಸಿದ್ಧವಾಗಿದೆ. ಹಾಗಾಗಿ ನನಗೇನಾದರೂ ಯಶಸ್ಸು ಸಿಕ್ಕಿಲ್ಲ, ನನಗೆ ಜಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪೆಲ್ಲಿದೆ ಅಂದರೆ ನನ್ನ ಪ್ರಯತ್ನದಲ್ಲಿ ಎಲ್ಲೋ ಕೊರತೆ ಇದೆ. ನನ್ನ ಪ್ರಯತ್ನವನ್ನು ನಾನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದೆ ಅಂತಾದರೆ ಯಶಸ್ಸು ಖಂಡಿತ ಸಿಗತ್ತೆ ಅನ್ನೋವಂಥದ್ದು ಅದರ ಭಾವಾರ್ಥ. ಈಗೇನು ಶಿವಾನಿ ಮತ್ತು ಪ್ರಭು ಅವರು ಅವರ ಒಂದು ಹೊಸ ಜೀವನಕ್ಕೆ ಅಡಿ ಇಡ್ತಾ ಇದ್ದಾರೆ, ಅಲ್ಲೆಲ್ಲವೂ ಕೂಡ ನಮಗೆ ಯಶಸ್ಸು ಸಿಗಲಿ, ಜಯ ಸಿಗಲಿ, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡೋಣ ಅಂತ ಹೇಳಿ ಸಂಕಲ್ಪ ಮಾಡ್ತಾ ನಮ್ಮ ಪ್ರಯತ್ನ ಸರಿಯಾಗಿ ಮಾಡೋಣ, ಹಾಗೆ ನಾವು ಜಯವನ್ನು ಪಡ್ಕೊಳ್ಳೋಣ ಅಂತ ಈ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬರುವಂತಹ ಇನ್ನೊಂದು ಮಂತ್ರ ಏನಪ್ಪ ಅಂತಂದರೆ, ಇಷ್ಟು ದಿನಗಳ ಕಾಲ ಅಂದರೆ ಯಾವಾಗ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿಲ್ಲ ಆವಾಗ ಇಬ್ಬರು ಅವರವರ ವೈಯಕ್ತಿಕವಾದಂತಹ ಪ್ರಯತ್ನ, ವೈಯಕ್ತಿಕವಾದಂತಹ ಉನ್ನತಿ ಇದರ ಕಡೆ ಗಮನ ಕೊಡ್ತಾ ಇದ್ರು. ಆದರೆ ಇನ್ನು ಮುಂದೆ ಯಾವುದೇ ಒಂದು ಯಶಸ್ಸು ಅಂತ ಇದ್ದರೂ ಕೂಡ ಅದು ಇಬ್ಬರದ್ದು ಒಟ್ಟಿಗೆ ಸೇರಿನೇ ಯಶಸ್ಸಾಗಿರಬೇಕೇ ಹೊರತು ಇದು ಗಂಡನ ಯಶಸ್ಸು, ಇದು ಹೆಂಡತಿಯ ಯಶಸ್ಸು ಅನ್ನೋವಂಥದ್ದಿಲ್ಲ ಗೃಹಸ್ಥಾಶ್ರಮದಲ್ಲಿ. ಅದಕ್ಕೆ ಮಂತ್ರ ಹೇಳುತ್ತೆ, ಜಯಾವೇದತ್ರ. ಜಯಾವ ಅಂದರೆ ನಾವಿಬ್ಬರೂ ಕೂಡ ಒಟ್ಟಿಗೆ ಸೇರಿನೇ ಜಯಿಸೋಣ. ಈ ಒಂದು ಮುಂದಿನ ಸಂಸಾರ ಸಾಗರ ಏನಿದೆ ಅದನ್ನು ಇಬ್ಬರು ಸೇರಿ ಒಟ್ಟಿಗೆ ಜಯಿಸೋಣ. ಇಲ್ಲಿ ಶತನೀಥ ಮಾಜಿಂ, ಶತ ಅಂತಂದರೆ 100 ರೀತಿಯ ಆಜಿ ಅಂತಂದರೆ ಯುದ್ಧ ಅಂತ ಅರ್ಥ, ಸಂಘರ್ಷಗಳು ಅಂತ. 100 ರೀತಿಯ ಸಂಘರ್ಷಗಳನ್ನು, ಕಷ್ಟಗಳನ್ನು ನಾವಿಬ್ಬರೂ ಕೂಡ ಮುಂದೆ ಎದುರಿಸಬೇಕಾಗಬಹುದು ನಮ್ಮ ಜೀವನದಲ್ಲಿ. ಆದರೆ ಅದನ್ನು ಹೇಗೆ ಎದುರಿಸೋಣ? ನಾವಿಬ್ಬರೂ ಕೂಡ ಒಟ್ಟಿಗೆ ಸೇರಿನ ಎದುರಿಸೋಣ. ಇನ್ನು ಮುಂದೆ ನಾವಿಬ್ಬರೂ ಒಂದು. ಇಷ್ಟು ದಿನ ನಾನು ಅಂತ ಇದ್ದಿದ್ದು ಇನ್ನು ಮುಂದೆ ನಾವಿಬ್ಬರೂ ಅಂತ ಆಗತ್ತೆ. ಇಲ್ಲಿ ಒಬ್ಬರ ಉನ್ನತಿ ಇನ್ನೊಬ್ಬರ ಅವನತಿ ಅಂತ ಹೇಳಿದ್ರೆ ಇನ್ನೊಬ್ರಿಗೂ ಜಯ ಸಿಗಲಿಲ್ಲ ಅಂತಲೇ ಅರ್ಥ. ಒಬ್ರು ಗೆದ್ರು ಇನ್ನೊಬ್ರು ಸೋತ್ರು ಅಂತಾದರೆ ಒಬ್ರು ಗೆದ್ರು ಅಂತಿಲ್ಲ. ಯಾಕೆ ಅಂತಂದರೆ ದಾಂಪತ್ಯ ಅನ್ನೋದು ಇಬ್ಬರು ಒಟ್ಟೊಟ್ಟಿಗೆ ಸಮಾನವಾಗಿ ಜೊತೆಲಿ ಹೋಗೋದೇ ದಾಂಪತ್ಯ. ಹಾಗಾಗಿ ಮುಂದಿನ ಜಯ ಏನಿದ್ರು ನಮ್ಮಿಬ್ಬರದ್ದು ಸೇರಿದ್ದಾಗಿರಲಿ ಅಂತ ಹೇಳಿ ಜಯ ಹೋಮವನ್ನು ಮಾಡ್ತಾ ಇದೆ. ಓಂ ಓಂ ಕೃತಂ ಮೇ ದಕ್ಷಿಣೆ ಹಸ್ತೆ ಜಯೋ ಮೇ ಸವ್ಯ ಆಹಿತಃ ಗೋಜಿದ್ಭೂಯಾಸಮಶ್ವದಿದ್ಧನಂದಯೋ ಹಿರಣ್ಯಜಿತ್ ಸ್ವಾಹಾ. ಓಂ ನಮೃಷಾ ಶ್ರಾಂತಂ ಯದವಂತಿ ದೇವಾ ವಿಶ್ವಾ ಇತ್ಸ್ಪೃಧೋ ಅಭ್ಯಶ್ನವಾವ ಜಯಾವೇದತ್ರ ಶತನೀತಮಾಜಿಂ ಯತ್ ಸಂಯಂಚಾ ಮಿಥುನಾವಭ್ಯಜಾವ ಸ್ವಾಹಾ. ಓಂ ಓಂ ವಯಂಜಯೇ ಮತ್ವಯಾ ಯುಜಾವೃತಮಸ್ಮಾಕಮಂಶಮುದವಾ ಭರೆ ಭರೆ ಅಸ್ಮಭ್ಯಮಿಂದ್ರವರೀಯಃ ಸುಗಂಕೃಧಿ ಪ್ರಶತ್ರುಣಾಂ ಮಘವನ್ ತೃಷ್ಣ್ಯಾ ಸ್ವಾಹಾ.
ಓಂ ಚಿತ್ತಂಚ ಸ್ವಾಹಾ ತಾಯ ಇದಂ ನ ಮಮ. ಓಂ ಚಿತ್ತಿಶ್ಚ ಸ್ವಾಹಾ ಇದಂ ಚಿತ್ಯೈ ಇದಂ ನ ಮಮ. ಓಂ ಆಕೂತಂಚ ಸ್ವಾಹಾ ಇದಮಾಕೂತಾಯ ಇದಂ ನ ಮಮ. ಓಂ ಆಕೂತಿಶ್ಚ ಸ್ವಾಹಾ ಇದಮಾಕೂತ್ಯೈ ಇದಂ ನ ಮಮ. ಓಂ ವಿಜ್ಞಾತಂಚ ಸ್ವಾಹಾ ಇದಂ ವಿಜ್ಞಾತಾಯ ಇದಂ ನ ಮಮ. ಓಂ ವಿಜ್ಞಾತಿಶ್ಚ ಸ್ವಾಹಾ ಇದಂ ವಿಜ್ಞಾತ್ಯೈ ಇದಂ ನ ಮಮ. ವಿವಾಹ ವಿಧಿಯಲ್ಲಿ ಮುಖ್ಯವಾಗಿ 3 ಅಂಶಗಳು ಬರುತ್ತೆ. ಈಗ ಕೆಲವೊಂದು ವಿಧಿಗಳನ್ನು ನಾವು ನೋಡಿದ್ವಿ, ಇದು ಪೂರ್ವ ಭಾಗ. ಈಗ ಮುಖ್ಯವಾದಂತಹ ಕೆಲವೊಂದು ವಿಧಿಗಳಿಗೆ ನಾವು ಬರ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಪಾಣಿಗ್ರಹಣ ಅಂತ. ಕೈಯನ್ನು ಹಿಡ್ಕೊಂಡು ಕೆಲವು ಮಂತ್ರಗಳನ್ನು ಹೇಳೋವಂಥದ್ದು. ವರ ವಧುವಿನ ಕೈಯನ್ನು ಹಿಡ್ಕೊಂಡು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಇನ್ನು ಮುಂದೆ ನಾನು ನಿನ್ನ ಜೊತೆ ಹೇಗೆ ಜೀವನ ಮಾಡ್ತೀನಿ. ಈಗ ನಾವಿಬ್ಬರೂ ಕೂಡ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದೀವಿ. ಮುಂದೆ ನನ್ನದೇ ಆದಂಥ ವಿಶೇಷ ಕರ್ತವ್ಯಗಳಿದೆ. ಆ ಕರ್ತವ್ಯಗಳು ಯಾವ್ಯಾವುದು, ಅದನ್ನು ನಾನು ಹೇಗೆ ನಿಭಾಯಿಸ್ತೀನಿ ಅಂತ ಹೇಳಿ ಆಕೆಗೆ ಪ್ರಾಮಿಸ್ ಮಾಡೋ ಅಂಥದ್ದು, ನಾನು ಇನ್ನು ಮುಂದೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡೋ ಅಂಥದ್ದು ಪಾಣಿಗ್ರಹಣ ವಿಧಿ. ಆ ಪಾಣಿಗ್ರಹಣದಲ್ಲಿ ಬರುವಂಥ ಮಂತ್ರಗಳ ಅರ್ಥ ಹೀಗಿದೆ: ಗೃಭ್ಣಾಮಿತೆ ಸೌಭಗತ್ವಾಯ ಹಸ್ತಂ ಮಯಾಪತ್ಯ ಜರದಷ್ಟಿರ್ ಯಥಾಸಹ. ಅಂತಂದರೆ, ಪತಿಯಾದ ನನ್ನೊಂದಿಗೆ ನೀನು 100 ವರ್ಷಗಳ ಕಾಲ ಬದುಕು. ಅಂದರೆ ನಾವಿಬ್ಬರೂ ಕೂಡ ಈಗೇನು ಒಂದಾಗ್ತಾ ಇದ್ದೀವಿ, ನಾವು ಈ ಇಡೀ ಜೀವನ ಒಂದಾಗಿ ಕಳಿತೀವಿ. ಅದಕ್ಕೋಸ್ಕರ ನಿನ್ನ ಕೈಯನ್ನು ನಾನು ಹಿಡಿತಾ ಇದ್ದೀನಿ. ಯಾವುದಕ್ಕೋಸ್ಕರ ಅಂತಂದರೆ ಸೌಭಗತ್ವಾಯ. ಭಗ ಅಂತ ಹೇಳಿದ್ರೆ ಐಶ್ವರ್ಯ ಅಂತ, ಸುಭಗ ಅಂತ ಹೇಳಿದ್ರೆ ಒಳ್ಳೆಯ ಐಶ್ವರ್ಯ, ಉತ್ತಮ ಸಂಪತ್ತಿಗಾಗಿ, ಒಂದು ಉತ್ತಮ ಜೀವನಕ್ಕಾಗಿ ನಾನು ನಿನ್ನ ಕೈಯನ್ನು ಹಿಡಿತಾ ಇದ್ದೀನಿ. ಮುಂದೆ ದಿನ ದಿನ ಜಗಳ ಆಡಿಕೊಂಡು ಅಯ್ಯೋ ಯಾಕಾದರೂ ಮದುವೆ ಆದ್ವಪ್ಪ ಅಂತ ಅಂದ್ಕೊಂಡು ಬದುಕೋಕ್ಕೋಸ್ಕರ ಅಲ್ಲ. ನಾವು ಪ್ರತಿನಿತ್ಯವೂ ಕೂಡ ಒಳ್ಳೆಯ ದಿನಗಳನ್ನು ನೋಡೋಣ, ಹಾಗೆ ಒಳ್ಳೆಯ ಐಶ್ವರ್ಯವನ್ನು ಗಳಿಸೋಣ. ಐಶ್ವರ್ಯ ಅಂತ ಹೇಳಿದ್ರೆ ಬರೀ ಹಣ ಅಂತಲ್ಲ, ಎಲ್ಲ ರೀತಿಯ ಪ್ರಕೃತಿ ಸಂಪತ್ತಿರ್ಬೋದು, ಮಕ್ಕಳಿರ್ಬೋದು, ಕುಟುಂಬದ ಒಂದು ಪ್ರೀತಿ ಇರ್ಬೋದು, ಎಲ್ಲವನ್ನೂ ಸೇರಿ ಅದನ್ನು ನಾವು ಗಳಿಸೋಣ ಅಂತ ಹೇಳಿ ಹೇಳ್ತಿರೋಂತಹ ಮಂತ್ರ. ನೀವಿಬ್ಬರು ನಿಂತ್ಕೊಳ್ಳಿ, ಕೈ ಕೊಡು, ಅವ್ರು ನಿನ್ನ ಕೈ ಹಿಡ್ಕೊಳ್ತಾರೆ. 2 ಕೈ ಕೊಡು, 2 ಕೈ. ಹಾಂ, ಹಿಡ್ಕೊಳ್ಳಿ. ಗಟ್ಟಿ ಹಿಡ್ಕೊಳ್ಳಿ, ಬಿಡಬೇಡಿ. ಹೇಳ್ಕೊಳ್ಳಿ. ನೀವು ಹೇಳಬೇಕು. ನೀವು ಹೇಳಬೇಕು. ಓಂ ಗೃಭ್ಣಾಮಿ ತೇ ಸೌಭಗತ್ವಾಯ ಹಸ್ತಂ ಮಯಾ ಪತ್ಯ ಜರದಷ್ಟಿಃ ಯಥಾ ಅಸಹ ಭಗಃ ಅರ್ಯಮಾ ಸವಿತಾ ಪುರಂಧಿಃ ಮಹ್ಯಂ ತ್ವಾ ಅದುಃ ಗಾರ್ಹಪತ್ಯಾಯ ದೇವಾಃ. ವಧುವರರಾಗಿದ್ದವರು ಒಂದಾಗಿ ಬದುಕ್ತಾ ಅವರಿಬ್ಬರನ್ನು ಬಂಧಿಸಿಟ್ಟು ಸಾಕಷ್ಟು ವರ್ಷಗಳ ಕಾಲ ಮುಂದೆ ಜೊತೆಲಿ ಇರಬೇಕು ಅಂತ ಹೇಳಿದ್ರೆ ಆ ಬಂಧನ ಯಾವುದದು? ಅವರಿಬ್ಬರನ್ನು ಒಟ್ಟಿಗೆ ಇಡುವಂತಹ ಬಂಧನ ಯಾವುದದು? ಪ್ರಕೃತಿ ಕೊಟ್ಟಂತಹ ಆಕರ್ಷಣೆನ ಅಥವಾ ಸಾಮಾಜಿಕವಾದಂಥ ಒಂದು ಚೌಕಟ್ಟ, ಕಾನೂನಿನ ಚೌಕಟ್ಟ, ಯಾವ ಬಂಧನ ಅದು ಅಂದಾಗ ವೇದಗಳು ಅದಕ್ಕೆ ಒಳ್ಳೆ ಉತ್ತರ ಕೊಡುತ್ತೆ. ಪತ್ನಿ ತ್ವಮಸಿ ಧರ್ಮಣ ಅಹಂ ಗೃಹಪತಿಸ್ತವ ಅಂತ. ಅಂದರೆ ನಮ್ಮಿಬ್ಬರನ್ನೂ ಕೂಡ ಬಂಧಿಸಿಟ್ಟಂತಹ ಬಂಧನ ಯಾವುದು ಅಂತ ಹೇಳಿದ್ರೆ ಅದು ಧರ್ಮ ಆಗಿದೆ, ಧರ್ಮದ ಚೌಕಟ್ಟೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮ ಅನ್ನೋಂಥ ಪದವನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾವೇನು ಧರ್ಮ ಅಂತಂದರೆ ಅವ್ರವ್ರ ನಂಬಿಕೆಗೆ ಅನುಸಾರ ಏನೇನು ಇಟ್ಕೊಂಡಿರ್ತಾರೋ ಆಚರಣೆಗಳು, ಅದನ್ನು ಧರ್ಮ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿನೇ ಸಮಾಜದಲ್ಲಿ ಅನೇಕ ಧರ್ಮಗಳಿದೆ ಅಂತ ಕೂಡ ನಾವು ಭಾವಿಸಿದ್ದೀವಿ. ಆದರೆ ಧರ್ಮ ಅನ್ನೋ ಪದಕ್ಕೆ ಅರ್ಥ ಅದಲ್ಲ. ಧರ್ಮ ಅಂತಂದರೆ ನಮ್ಮೆಲ್ಲರನ್ನೂ ಕೂಡ ಎತ್ತಿ ಹಿಡಿಯುವಂತಹ ತತ್ವಗಳು ಯಾವುದಿದೆಯೋ, ನಮ್ಮನ್ನು ಪೋಷಿಸುವಂತಹ ಜಗತ್ತಿನ ಸತ್ಯ ನಿಯಮಗಳು ಯಾವುದಿದೆಯೋ ಅದನ್ನು ಧರ್ಮ ಅಂತ ಕರೆದಿದ್ದಾರೆ.
ಈ ನಿಯಮಗಳು ಒಬ್ರೊಬ್ರಿಗೆ ಒಂದೊಂದಾಗೋದಕ್ಕೆ ಸಾಧ್ಯ ಇಲ್ಲ. ಇಡೀ ಮನುಷ್ಯ ಸಮಾಜಕ್ಕೆ ಇರುವಂತಹ ನಿಯಮಗಳು, ಜಗತ್ತಿನ ನಿಯಮಗಳು ಒಂದೇ ಆಗಿದೆ. ಹಾಗಾಗಿನೇ ಧರ್ಮ ಅನ್ನುವಂಥದ್ದು ಅನೇಕ ಇಲ್ಲ, ಮತಗಳು ಅನೇಕ ಇರಬಹುದು. ಅಂದರೆ ಅವರವರ ನಂಬಿಕೆ, ಅವರವರ ವಿಶ್ವಾಸ ಬೇರೆ ಬೇರೆ ಇದ್ದರೆ ಅದನ್ನು ಮತ ಅಂತ ಕರಿತೀವಿ ಹೊರತು ಅದನ್ನು ಧರ್ಮ ಅಂತ ಕರೆಯಲ್ಲ. ಧರ್ಮ ಇರುವಂಥದ್ದು ಒಂದೇ, ಅದು ಮಾನವೀಯ ಧರ್ಮ. ಆ ಧರ್ಮವೇ ನಮ್ಮಿಬ್ಬರನ್ನು ಕೂಡ ಬಂಧಿಸಿಟ್ಟಿರುವಂಥದ್ದು ಅಂತ ಹೇಳಿ ಈ ಬಂಧನದಲ್ಲಿ ನಾವಿಬ್ಬರೂ ಕೂಡ ಇರೋಣ ಅಂತ ಹೇಳ್ತಾ ಇದ್ದೆ. ಓಂ ಭಗಸ್ತೆ ಹಸ್ತಂ ಅಗ್ರಭೀತ್ ಸವಿತಾ ಹಸ್ತಂ ಅಗ್ರಭೀತ್ ಪತ್ನಿ ತ್ವಂ ಅಸಿ ಧರ್ಮಣ ಅಹಂ ಗೃಹಪತಿ ತವ. ಆಮೇಲೆ ಮುಂದೆ ಹೇಳ್ತಾ ಇದ್ದಾರೆ ಮಮೇಯ ಮಸ್ತು ಪೋಷ್ಯ ಅಂಥೇಳಿ. ಪೋಷ್ಯ ಅಂತಂದರೆ ಪೋಷಣೆಯನ್ನು ನೀಡುವಂಥವಳು ಮತ್ತು ನನ್ನಿಂದ ಪೋಷಣೆಯನ್ನು ಪಡೆಯುವಂಥವಳು ಅಂತ. ಇನ್ನು ಮುಂದೆ ನಮ್ಮಿಬ್ಬರ ಜೀವನದಲ್ಲಿ ಏನಿರಬೇಕಪ್ಪ ಅಂತ ಹೇಳಿದ್ರೆ ಪರಸ್ಪರರಿಗೆ ಪೋಷಣೆಯನ್ನು ಕೊಡುವಂತಹ ರೀತಿಯಲ್ಲಿ ನಮ್ಮಿಬ್ಬರ ವರ್ತನೆ ಇರಬೇಕು. ಒಬ್ಬರನ್ನ ತುಳಿದು ಒಬ್ಬರು ಬದುಕೋದಾಗಲಿ ಅಥವಾ ನೀನು ಹೇಳಿದ್ದನ್ನು ನಾನು ಯಾಕೆ ಕೇಳಬೇಕು, ನಾನು ಇಷ್ಟು ದಿನ ಮಾಡ್ಕೊಂಡ್ಬಂದಿರೋದನ್ನೇ ನಾನು ಮಾಡ್ತೀನಿ, ಈ ರೀತಿ ಅಹಂಕಾರಗಳಿಂದಾಗಲಿ ಅಥವಾ ಸ್ವಾರ್ಥದಿಂದ ಆಗಲಿ ವ್ಯವಹಾರ ಮಾಡೋ ಹಾಗಿಲ್ಲ. ಇವ್ಯಾವುದೂ ಕೂಡ ನಮ್ಮಿಬ್ಬರ ಜೀವನದಲ್ಲಿ ಅಡ್ಡ ಬರದೇ ಇರಲಿ. ನಿನ್ನ ಪೋಷಣೆಗೆ ಅಂದರೆ ನೀನು ಚೆನ್ನಾಗಿರೋದಕ್ಕೆ ಏನು ಕೆಲಸ ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ, ಹಾಗೆ ನಾನು ಚೆನ್ನಾಗಿರೋದಕ್ಕೆ ನೀನೇನು ಕೆಲಸ ಮಾಡಬೇಕೋ ಅದನ್ನು ನೀನು ಮಾಡು ಅಂತ ಹೇಳ್ತಾ ಇರೋವಂಥದ್ದು. ಓಂ ಮಮ ಇಯಂ ಅಸ್ತು ಪೋಷ್ಯ ಮಹ್ಯಂ ತ್ವಾ ಅದಾತ್ ಬೃಹಸ್ಪತಿ ಮಯಾ ಪತ್ಯ ಪ್ರಜಾವತಿ ತ್ವಂ ಜೀವ ಶರದಃ ಶತಂ. ಆಮೇಲೆ ಕೊನೆಯ ಇನ್ನೊಂದು ಮಂತ್ರವನ್ನು ಹೇಳ್ತಾ ಇದ್ದಾರೆ ಪಾಣಿಗ್ರಹಣದಲ್ಲಿ. ನಿನ್ನ ಒಂದು ಮನಸ್ಸೇನಿದೆ ಅದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನ ಒಂದು ಮನಸ್ಸೇನಿದೆ ಅದನ್ನು ನೀನು ಅರ್ಥ ಮಾಡ್ಕೊ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಇಬ್ಬರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಂದಿರ್ತಾರೆ, ಅವರವರ ಒಂದು ವಾತಾವರಣದಲ್ಲಿ ಬಂದಿರ್ತಾರೆ. ಆದರೆ ಈಗ ಒಂದು ಗೂಡಿ ಬದುಕಬೇಕು ಅಂತ ಹೇಳಿದಾಗ ಅವ್ರ ಮನಸ್ಥಿತಿ ಏನು ಅನ್ನೋದನ್ನು ಇವ್ರು ಅರ್ಥ ಮಾಡ್ಕೋಬೇಕು, ಇವ್ರ ಮನಸ್ಥಿತಿ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ, ನನಗೆ ಸುಲಭಕ್ಕಾಗತ್ತೆ ಇವ್ರಿಗೆ ಯಾಕಾಗಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೌದು, ಯಾಕೆಂದರೆ ಅವರವರು ಬೆಳೆದು ಬಂದಂಥ ವಾತಾವರಣ ಇವರಿಗೆ ಸುಲಭಕ್ಕಾಗಿದ್ದು ಅವ್ರಿಗೆ ಕಷ್ಟ ಆಗ್ಬೋದು, ಅವ್ರಿಗೆ ಕಷ್ಟ ಅನಿಸಿದ್ದು ಇವ್ರಿಗೆ ಸುಲಭ ಆಗ್ಬೋದು. ಹಾಗಾಗಿ ಏನು ಮಾಡಬೇಕು, ಇಬ್ಬರೂ ಕೂಡ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ತಾ ಪೂರಕರಾಗಿ ಬದುಕ್ತೀವಿ ಅಂತ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ, ನ ಸ್ಥೇಯಮದ್ಮಿ ಅಂಥೇಳಿ. ನಾನು ಯಾವತ್ತೂ ಕೂಡ ನಿನ್ನಿಂದ ಮುಚ್ಚಿಟ್ಟು ಯಾವುದೇ ವ್ಯವಹಾರವನ್ನು ನಾನು ಮಾಡಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನು ಪತಿಯಾದವನು ಇವಾಗ ಮಾಡ್ತಾ ಇದ್ದಾರೆ. ವರನಾದವನು ವಧುವಿಗೆ ಕೊಡ್ತಿರುವಂತಹ ಮಾತದು. ಯಾಕೆ ಅಂತಂದರೆ ಅನೇಕ ಕುಟುಂಬಗಳು ಹಾಳಾದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರಾಮಾಣಿಕವಾದಂತಹ ವ್ಯವಹಾರ ಇಲ್ಲದೆ ಇರೋದು. ಗಂಡ ಮಾಡೋಂಥ ಏನು ವ್ಯವಹಾರ ಹೆಂಡತಿಗೆ ಗೊತ್ತಾಗಲ್ಲ, ಹೆಂಡತಿ ಏನು ಮಾಡ್ತಾಳೆ ಅದು ಗಂಡಂಗೆ ಗೊತ್ತಾಗಲ್ಲ. ನನ್ನ ಗಂಡಂಗೆ ಗೊತ್ತಾದರೆ ಜಗಳ ಆಗುತ್ತೆ, ನನ್ನ ಹೆಂಡತಿಗೆ ಗೊತ್ತಾದರೆ ಸುಮ್ಮನೆ ಜಗಳ ಆಗುತ್ತೆ, ಬೇಡ ಅಂತ ಹೇಳಿ ನನಗೆ ನಿನಗೆ ಅಂತ ಯಾವಾಗ ಅಡ್ಡಗೋಡೆಯನ್ನು ನಿಲ್ಲಿಸ್ತೀವಿ ಅಲ್ಲಿಗೆ ಆ ದಾಂಪತ್ಯ ಸಾರ್ಥಕವಾಗಿ ನಡೀತಿಲ್ಲ ಅಂತಲೇ ಅರ್ಥ. ಒಂದು ಸೂರಿನ ಕೆಳಗೆ ಬದುಕಿದ್ರೂ ಕೂಡ ಯಾವಾಗ ಇಬ್ಬರ ಮನಸ್ಸಲ್ಲೂ ಕೂಡ ಈ ಡಿಸ್ಟೆನ್ಸ್ ಇದೆ, ಈ ಒಂದು ದೂರ ಇದೆ, ಆವಾಗ ಒಂದೇ ಕಡೆ ಬದುಕಿದ್ರೂ ಅದಕ್ಕೆ ಏನೂ ಅರ್ಥ ಇಲ್ಲ. ಹಾಗಾಗಬಾರ್ದು ಅಂತ ಹೇಳಿದ್ರೆ ನಾನು ಸಂಪೂರ್ಣ ತೆರ್ಕೊಂಡು ನಸ್ತೇಯಂ, ನಿನ್ನಿಂದ ಮುಚ್ಚು ಮನೆಯನ್ನು ಮಾಡುವಂಥದ್ದು ನನಗೇನೂ ಇಲ್ಲ, ಪೂರ್ತಿ ನಾನು ತೆರ್ಕೊಂಡಿರ್ತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನು ಈಗ ವಧುವಿಗೆ ವರ ಮಾಡ್ತಾ ಇದ್ದಾನೆ. ತ್ವಷ್ಟ ಇದೆ ತಾನೆ. ಓಂ ಅಹಂ ವಿಶ್ಯಾಮಿ ಮಯಿ ರೂಪಂ ರೂಪಂ ಅಸ್ಯಾಹ ವೇದತ್ ಇತ್ ಪಶ್ಯನ್ ಮನಸಾ ಕುಲಾಯಂ ನಸ್ತೇಯಂ ಅದ್ಮಿ ಮನಸಾ ಉದಮುಚ್ಯೆ ಸ್ವಯಂ ಶ್ರತ್ನಾತಃ ವರುಣಸ್ಯ ಪಾಶಾನ್.
ಪ್ರದಕ್ಷಿಣೆ ಮಾಡು. ಮುಂದಿನದ್ದು ಪ್ರದಕ್ಷಿಣೆ ಅಂತ ಹೇಳಿ, ಈಗ ವರ ನಾನು ಮುಂದೆ ಹೇಗಿರ್ತೀನಿ ಅಂತ ಹೇಳಿ ವಧುವಿಗೆ ಎಲ್ಲವನ್ನು ಹೇಳಾಯಿತು. ಹೇಳಾದ್ಮೇಲೆ ಒಂದು ಸುತ್ತು ಪ್ರದಕ್ಷಿಣೆ ಬರ್ತಾರೆ. ಈ ಪ್ರದಕ್ಷಿಣೆಗೆ ಏನು ಅರ್ಥ ಅಂತಂದರೆ, ಆಗಲೇ ಹೇಳಿದಾಗೆ ಧರ್ಮ ಅನ್ನುವಂತಹ ಚೌಕಟ್ಟಿನಲ್ಲಿ ನಾವಿಬ್ಬರೂ ಕೂಡ ಬದುಕೋಣ ಅನ್ನುವಂತಹ ಒಂದು ಸಂಕಲ್ಪ. ಸ್ವಚ್ಛಂದವಾದಂಥ ಜೀವನ ಯಾವತ್ತೂ ಕೂಡ ನಮಗೆ ಸಂತೋಷವನ್ನು ತರಲ್ಲ. ಚೌಕಟ್ಟಿನ ಒಳಗೆ ಜೀವನ ನಡೆಸಿದ್ರೆ, ಯಾವ ಚೌಕಟ್ಟು, ಈ ಪ್ರಕೃತಿಯ ಯಾವ ಸತ್ಯ ನಿಯಮಗಳಿದೆ, ಈ ಜಗತ್ತಿನ ಸತ್ಯ ನಿಯಮಗಳು, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂತಹ ನಿಯಮಗಳು ಯಾವುದಿದೆ, ಆ ನಿಯಮಗಳಿಗೆ ಬದ್ಧರಾಗಿ ನಾವು ಜೀವನ ನಡೆಸಿದ್ರೆ ಆವಾಗ ಜೀವನ ಚೆನ್ನಾಗಿರುತ್ತೆ. ಉದಾಹರಣೆಗೆ, ನಮ್ಮ ಆಹಾರ, ನಮ್ಮ ವ್ಯಾಯಾಮ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ವಿಷಯ. ಎಲ್ರಿಗೂ ಎಲ್ಲ ಕಾಲಕ್ಕೂ ಬೇಕು. ಅದನ್ನು ನಾವು ಧರ್ಮ ಅಂತ ಹೇಳಿ ಕರಿತೀವಿ. ಇಂಥ ವಿಷಯಗಳಲ್ಲಿ ಯಾವ ಮತ, ಯಾವ ಜಾತಿ, ಯಾವ ಲಿಂಗದ ಭೇದ ಇದೆ? ಯಾವುದಕ್ಕೂ ಭೇದ ಇಲ್ಲ, ಯಾವ ಕಾಲಕ್ಕೂ ಭೇದ ಇಲ್ಲ. ಇಂತಹ ಯಾವ ಒಂದು ತತ್ವಗಳಿದೆ ಅದನ್ನು ಆಧರಿಸಿ ನಮ್ಮ ಜೀವನ ಇರಲಿ ಅಂತ ಹೇಳಿ ಅವರೀಗ ಇದಕ್ಕೆ ಒಂದು ಪ್ರದಕ್ಷಿಣೆಯನ್ನು ಬರ್ತಾ ಇದ್ದಾರೆ. ನೀವು ಮುಂದೆ ನಿಂತ್ಕೊಂಡು ಅವಳ ಕೈ ಹಿಡ್ಕೊಳ್ಳಿ, ಬಲಗೈ ಹಿಡ್ಕೊಳ್ಳಿ, ಹಿಡ್ಕೊಂಡು ಕರ್ಕೊಂಡು ಹೋಗ್ಬೋದು ಆ ಕಡೆ. ಓಂ ಅಮೋಹಮಸ್ಮಿ ಸಾತ್ವಂ ಸಾಮಾಹಮಸ್ಮಿ ಋಕ್ತ್ವಂ ದ್ಯೌದಹಂ ಪೃಥಿವೀ ತ್ವಂ ತಾವಿಹ ಸಂಭವಾವ ಪ್ರಜಾಂ ಆಜನಯಾವಹೈ. ಇಲ್ಲಿ ಹೇಳಿದಂಥ ಮಂತ್ರದ ಅರ್ಥ, ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಜ್ಞಾನಪೂರ್ವಕವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾರದೇ ಒತ್ತಾಯಕ್ಕೆ, ಯಾರೋ ಬಲವಂತ ಮಾಡಿದ್ರಪ್ಪ ಮದುವೆ ಮಾಡ್ಕೊ ಅಂತ ಹೇಳಿ ಅದಕ್ಕೋಸ್ಕರ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲ. ನಾನು ಸರಿಯಾಗಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನದ ಉದ್ದೇಶ ಏನು, ನಿನ್ನ ಜೀವನದ ಉದ್ದೇಶ ಏನು, ಅದೆರಡು ಹೊಂದಾಣಿಕೆ ಆಗತ್ತಾ ಆಗಲ್ವಾ, ನನ್ನ ಸ್ವಭಾವ ಏನು, ನಿನ್ನ ಸ್ವಭಾವ ಏನು, ಅದು ಹೊಂದಾಣಿಕೆ ಆಗತ್ತಾ ಆಗಲ್ವಾ, ಇದೆಲ್ಲವನ್ನೂ ಕೂಡ ವಿಮರ್ಶೆ ಮಾಡಿ ಸರಿಯಾದ ರೀತಿಯಲ್ಲಿ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರಂತ ಇವರು ಕೂಡ. ನಾನು ಸರಿಯಾಗಿ ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ನಾವಿಬ್ಬರೂ ಕೂಡ ಒಟ್ಟಿಗೆ ಬದುಕೋಣ. ಹೇಗೆ ಅಂತಂದರೆ, ದ್ಯುಲೋಕ ಮತ್ತು ಪೃಥ್ವಿ ಲೋಕಗಳಂತೆ ಅಂತ ಹೇಳಿ ಉದಾಹರಣೆ ಕೊಟ್ಟಿದ್ದಾರೆ. ದ್ಯುಲೋಕ ಅಂತ ಹೇಳಿದ್ರೆ ಆಕಾಶ, ವಾಯುಮಂಡಲ. ಪೃಥ್ವಿ ಲೋಕ ಅಂದರೆ ನಾವು ಬದುಕ್ತಿರುವಂತಹ ಈ ಭೂಮಿಯ ಗುಣ ಸ್ವಭಾವಕ್ಕೂ ಕೂಡ, ಆಕಾಶದ ಗುಣ ಸ್ವಭಾವಕ್ಕೂ ಕೂಡ ಸಾಕಷ್ಟು ಅಂತರ ಇದೆ. ಅಷ್ಟಾದರೂ ಕೂಡ ಅದೆರಡೂ ಇಲ್ಲದೆ ಇದ್ರೆ ನಮ್ಮ ಬದುಕಿಲ್ಲ. ನಾವು ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ ಅವೆರಡರ ಒಂದು ಕೋಆರ್ಡಿನೇಷನ್, ಒಗ್ಗಟ್ಟೇನಿದೆ, ಅದು ಈ ಒಂದು ಪ್ರಪಂಚವನ್ನು ಸುಖವಾಗಿಟ್ಟಿರುತ್ತೆ. ಅದೇ ರೀತಿಯಲ್ಲಿ ನಮ್ಮಿಬ್ಬರ ಒಂದು ಸ್ವಭಾವದಲ್ಲಿ, ನಾವಿಬ್ಬರು ಬೆಳೆದು ಬಂತ ನಮ್ಮ ಸಂಸ್ಕಾರದಲ್ಲಿ ಸಾಕಷ್ಟು ವ್ಯತ್ಯಾಸ ಇರ್ಬೋದು, ಭಿನ್ನತೆ ಇರಬಹುದು. ಆದರೆ ಆ ಭಿನ್ನತೆ ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮಿಬ್ಬರನ್ನು ಒಟ್ಟುಗೂಡಿಸಿ ಎಲ್ಲರಿಗೂ ಕೂಡ ಸಂತೋಷ ತರುವ ರೀತಿಯಲ್ಲಿ ಒಂದು ಹೊಂದಾಣಿಕೆ ಇರಬೇಕೇ ಹೊರತು ಘರ್ಷಣೆಗೆ, ಜಗಳಕ್ಕೆ ಅದು ಕಾರಣ ಆಗೋದು ಬೇಡ ಅಂತ ಹೇಳಿ ಆ ಮಂತ್ರದ ಅರ್ಥ. ಕೂತ್ಕೊಳ್ಳಿ. ಇನ್ನು ಮುಂದಿಂದು ವರ ಏನು ವಧುವಿಗೆ ಪ್ರಮಾಣ ಮಾಡಿದ್ದಾನೆ, ಸಂಕಲ್ಪ ಮಾಡಿದ್ದಾನೆ, ನಾನು ಈ ರೀತಿ ಇರ್ತೀನಿ ಅಂತ ಹೇಳಿ, ಅದಕ್ಕೆ ಉತ್ತರವಾಗಿ ವಧು ಹೇಳುವಂತಹ, ವಧು ಸಂಕಲ್ಪ ಮಾಡುವಂತಹ ಮಾತುಗಳು ಮುಂದಿನದ್ದು. ಇದು ವಿವಾಹ ಸಂಸ್ಕಾರದ ಎರಡನೆಯ ಮುಖ್ಯವಾದಂತಹ ವಿಧಿ. ಇದು ಮೊದಲನೇದು ಪಾಣಿಗ್ರಹಣ, ಎರಡನೇದು ಲಾಜಾ ಹೋಮ ಅಂತ. ಲಾಜ ಅಂತಂದರೆ ಅರಳು, ಈ ಅಕ್ಕಿಯಲ್ಲಿ ಅರಳು, ಹೊದಲು ಅಂತ ಕರೀತಾರೆ. ಅದನ್ನು ಆಹುತಿ ಕೊಟ್ಟು ಹೇಳೋದ್ರಿಂದ ಇದು ಲಾಜ ಅಂತ ಕರೀತಾರೆ. ಯಾಕೆ ಅದನ್ನು ಆಹುತಿ ಕೊಡೋದು ಅಂತಂದರೆ, ಚಿಕ್ಕದಾಗಿದ್ದಂತಹ ಅಕ್ಕಿ ಅರಳಿ ಇಷ್ಟು ದೊಡ್ಡದಾಗತ್ತೆ. ಅದೇ ರೀತಿಯಲ್ಲಿ ನನ್ನ ಮನಸ್ಸು ಕೂಡ ವಿಶಾಲವಾಗಲಿ ಅಂತ ಹೇಳಿ ಹೆಣ್ಣು, ಆ ವಧು ಯಾರಿದ್ದಾಳೆ ಅವಳು ಸಂಕಲ್ಪ ಮಾಡಿ ಲಾಜಾ ಹೋಮ. ಯಾಕೆ ಅಂತಂದರೆ, ಪ್ರಕೃತಿಯೇ ಒಂದು ಸ್ವಭಾವವನ್ನು ಹೆಣ್ಣಿಗೆ ಕೊಟ್ಟಿದೆ. ಅದೇನು ಅಂತಂದರೆ, ತನ್ನದಲ್ಲದೆ ಇರೋದನ್ನು ತನ್ನದು ಅಂತ ತಿಳಿದು ಅದನ್ನು ಪೋಷಿಸ್ಕೊಂಡು, ನನ್ನವ್ರು ಅಲ್ಲದೆ ಇರೋರನ್ನು ನನ್ನವರು ಅಂತ ಹೇಳಿ ಭಾವಿಸಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂತಹ ಒಂದು ಸ್ವಭಾವ. ದೈಹಿಕವಾಗಿಯೂ ಕೂಡ ತನ್ನದಲ್ಲದೆ ಇರುವಂತಹ ಒಂದು ದೇಹವನ್ನು ತನ್ನಲ್ಲಿ ಧರಿಸಿ ಅವಳು ಪೋಷಿಸ್ತಾಳೆ. ಅದೇ ಸ್ವಭಾವ ಅವಳಿಗೆ ಎಲ್ಲರ ಜೊತೆ ಕೂಡ ಬರುತ್ತೆ. ಒಂದು ಕುಟುಂಬವನ್ನು ಹೊಂದಾಣಿಕೆ ಮಾಡೋದಕ್ಕೆ ಈ ಎಲ್ಲರೂ ಜನರು ಕೂಡ ನನ್ನವರು ಅಂತ ಭಾವಿಸಿ ಅವರ ಬೇಕು ಬೇಡಗಳನ್ನು ನೋಡಿಕೊಂಡು ಮುಂದೆ ಹೋಗುವಂತಹ ಸ್ವಭಾವ ಹೆಣ್ಣಿಗೆ ಪ್ರಕೃತಿ ಸಹಜವಾಗಿ ಬಂದಿರುವಂಥದ್ದು.
ಅದನ್ನು ನೆನಪು ಮಾಡ್ಕೊಳ್ತಾ ನಾನು ಆ ರೀತಿಯಾಗಿ ವಿಶಾಲ ಮನೋಭಾವವನ್ನು ಹೊಂದಿ, ಇವ್ರು ಯಾರೋ ನನ್ನ ತವ್ರ ಮನೆಯವರು, ಇವ್ರು ನನ್ನ ಸಂಬಂಧಿಕರು, ಇವ್ರು ಯಾರೋ ಬೇರೆಯವರು, ಇವ್ರು ನನಗೆ ಒಳ್ಳೆ ಮಾತಾಡ್ತಾರೆ, ಇವ್ರು ನನ್ನವರು, ಇವ್ರು ಬೇರೆಯವರು, ಈ ರೀತಿ ಯಾವುದೇ ಭಾವನೆ ಇಲ್ಲದೆ ಎಲ್ಲರೂ ಕೂಡ ನನ್ನವರು ಅನ್ನುವಂತಹ ಒಂದು ವಿಶಾಲ ಮನೋಭಾವದಿಂದ ಇನ್ಮುಂದೆ ನಾನು ನಿಮ್ಮ ಕುಟುಂಬದಲ್ಲಿ ಬೆರೀತೀನಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ಬರುವಂತಹ ಇನ್ನೊಂದು ಮಂತ್ರ ಹೀಗಿದೆ, ನನ್ನ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿರಬೇಕು, ಅದಕ್ಕೆ ಯಾವ ಕೆಲಸ ಮಾಡಬೇಕು ಆ ಕೆಲಸ ನಾನು ಮಾಡ್ತೀನಿ. ಹಾಗೆ ನನ್ನ ಪತಿ 100 ವರ್ಷಗಳ ಕಾಲ ಬದುಕಲಿ, ಜೀವಾತಿ ಶರದಶತಂ ಅಂತಂದರೆ 100 ಶರದೃತುಗಳನ್ನು ನೋಡುವಂತೆ ಆಗಲಿ. ಹೆಂಡತಿ ಆದವಳು ಪ್ರತಿದಿನವೂ ನೀನು ಅಷ್ಟು ದುಡಿಲಿಲ್ಲ, ಇಷ್ಟು ದುಡಿಲಿಲ್ಲ, ನನಗೆ ಒಡವೆ ಮಾಡಿಸ್ಲಿಲ್ಲ, ಮನೆ ಕಟ್ಸ್ಲಿಲ್ಲ ಅಂತ ತಲೆ ತಿಂತಾ ಇದ್ರೆ ಗಂಡ 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕೋದು ಹೇಗೆ? ಅವ್ನು 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಬೇಕು ಅಂತ ಹೇಳಿದ್ರೆ ಸಹಕಾರಿಣಿಯಾಗಿ ಹೆಂಡತಿ ಕೂಡ ಇರಬೇಕು. ಆ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವಳು ಸಂಕಲ್ಪ ಮಾಡ್ತಾ ಇದ್ದಾಳೆ. ಹಾಗೆಯೇ ನಮ್ಮ ಮುಂದಿನ ಸಂತಾನ ಏನಿದೆ ಆ ಸಂತಾನದ ಮುಖ್ಯ ಜವಾಬ್ದಾರಿ ನನ್ನದೇ ಆಗಿರುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಮಗು ಆದರೂ ಕೂಡ ಅದು ಮೊದಲು ಗುಣ ಸ್ವಭಾವ, ಅದರ ಸ್ವಭಾವ ಯಾರಿಂದ ಬರುತ್ತೆ ಅಂದರೆ ತಾಯಿಯಿಂದ ಬರುತ್ತೆ. ತಾಯಿಯಷ್ಟು ಹತ್ತಿರವಾದಂಥ ಸಂಬಂಧ, ತಾಯಿ ಮಗುವಿನಷ್ಟು ಹತ್ತಿರವಾದಂತಹ ಸಂಬಂಧ ಇನ್ಯಾವುದೂ ಕೂಡ ಇರೋದಿಲ್ಲ. ತಾಯಿ ಮಗುವಿನಷ್ಟು ನಿಕಟವಾದಂತಹ ಸಂಬಂಧ ಇನ್ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ಆ ಸಂಬಂಧವನ್ನು ನಾನು ಚೆನ್ನಾಗಿ ನಿಭಾಯಿಸ್ತೀನಿ. ನನ್ನ ಮುಂದಿನ ಮಕ್ಕಳನ್ನು ಚೆನ್ನಾಗಿ ಬೆಳೆಸುವಂಥದ್ದು ನನ್ನ ಕರ್ತವ್ಯ. ನನ್ನ ಮಕ್ಕಳು ಶತ್ರುಹಣಃ ಅಂತಂದರೆ ಶತ್ರುಗಳನ್ನು ಜಯಿಸುವಂಥವರಾಗಿರಲಿ. ಶತ್ರು ಅಂದರೆ ಯಾರು? 2 ತರಹ ಇರುತ್ತೆ ಶತ್ರು. ಒಂದು ಹೊರಗಿನ ಶತ್ರುಗಳು, ಇನ್ನೊಂದು ನಮ್ಮೊಳಗೆ ವಾಸ ಮಾಡುವಂಥ ಶತ್ರುಗಳು. ನಮ್ಮಲ್ಲಿ ಏನು ಅಹಂಕಾರ, ನಮ್ಮಲ್ಲಿ ಏನು ದ್ವೇಷ, ನಮ್ಮಲ್ಲಿ ಏನು ಸ್ವಾರ್ಥ ಮನೋಭಾವ ಇರುತ್ತೆ, ಇದೆಲ್ಲ ಒಳಗಿಂದ ಕೆಲಸ ಮಾಡುವಂಥ ಶತ್ರುಗಳು. ಆ ಶತ್ರುಗಳನ್ನು ಗೆದ್ದು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೂ ಕೂಡ ನಾನು ಉಪಕಾರಿಯಾದಂತಹ ಒಂದು ಮಗುವನ್ನು ನಾನು ಬೆಳೆಸ್ತೀನಿ, ನಾನು ಸಾಕ್ತೀನಿ ಅನ್ನುವಂತಹ ಸಂಕಲ್ಪ. ಅದರಲ್ಲಿ ಗಂಡು ಹೆಣ್ಣು ಅನ್ನುವಂಥ ಭೇದ ಇಲ್ಲ, ಎರಡನ್ನೂ ಕೂಡ ಮಮ ಪುತ್ರ ಹಾಗೆ ಮೇ ದುಹಿತ. ದುಹಿತ ಅಂತಂದರೆ ಮಗಳು ಅಂತ. ನನ್ನ ಮಗ ಅಥವಾ ಮಗಳು ಯಾರೇ ಇರಲಿ ಅವರನ್ನು ನಾನು ಈ ರೀತಿಯಾಗಿ ಸಮಾಜಕ್ಕೆ ಒಂದು ಆಸ್ತಿ ಆಗುವಂತೆ ಬೆಳೆಸ್ತೀನಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡ್ತಾ ಅವಳಿಗ ಲಾಜಾ ಹೋಮವನ್ನು ಮಾಡ್ತಾ ಇದ್ದಾಳೆ. ನೀ ಹಿಡ್ಕೊಳಮ್ಮ ಅವನಿಗೆ. ಹಾಂ, ಅವಳ ಕೈಗೆ ಹಾಕಬೇಕು. ಹಾಂ, ಇಲ್ಲಿ ಇನ್ನೊಂಚೂರು ಹಾಕು, ಫುಲ್ ಅವಳ ಕೈ ತುಂಬ ಹಾಕು. ಹಾಂ. ಇಯಂ ನಾರಿ ಉಪಬ್ರೂತೆ ಪೂಲಾನಿ ಆವಪಂತಿಕಾ. ಭರತ ಮಂತ್ರ ದೀರ್ಘಾಯುರಸ್ತು ಮೇ ಜೀವಾತಿ ಸ್ವಾಹಾ. ಅವಳು ನೋಡಿಕೊಂಡು ಓಂ ಅರ್ಯಮಣಂ ದೇವಂ ಕನ್ಯಾ ಅಗ್ನಿಮಯಕ್ಷತ ಸನೋ ಅರ್ಯಮಾ ದೇವಃ ಪ್ರೇತೋ ಮುಂಚತು ಮಾಪತೇಃ ಸ್ವಾಹಾ. ಇಮಾನ್ ಲಾಜಾನ್ ಆವಪಾಂ ಯಜ್ಞೌ ಸಮೃದ್ಧಿಕರಣಂ ತವ ಮಮ ತುಭ್ಯಂ ಚ ಸಂವನನಂ ತದಗ್ನಿರನುಮನ್ಯತಾಮಿಯಂ ಸ್ವಾಹಾ. ಇದಮಗ್ನಯೇ ಇದಂ ನ ಮಮ.
ಆಯಿತು. ಮಮ ಪುತ್ರಾಹ ಮಮ ಪುತ್ರಾಹ ಶತ್ರುಹಣೋ ಅಥೋ ಮೇ ದುಹಿತಾ ವಿರಾಟ್ ಉತಾಹಮಸ್ಮಿ ಸಂಜಯ ಪತ್ಯೋ ಮೇ ಶ್ಲೋಕ ಉತ್ತಮಃ. ಸ್ವಾಹಾ. ಈಗ ನೀವು ಹೇಳಿ, ಅವಳು ಮುಂದೆ ನಿಂತು ಈಗ ಇನ್ನೊಂದ್ಸಲಿ ಪ್ರದಕ್ಷಿಣೆ. ಆಗಲೇ ಪಾಣಿಗ್ರಹಣ ಆದಮೇಲೆ ವರ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಿದ್ದಾಯಿತು. ಈಗ ಲಾಜಾ ಹೋಮ ವರ ಏನು ಹೇಳ್ದ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟು ವಧು ವರನ ಕೈ ಹಿಡ್ಕೊಂಡು ಇನ್ನೊಮ್ಮೆ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಓಂ ತುಭ್ಯಮಗ್ರೇ ಪರ್ಯವಹನ್ ಸೂರ್ಯಾಂ ವಹತು ನಾ ಸಹ ಪುನಃ. ಒಂದು ಸವಿನಯ ಪ್ರಾರ್ಥನೆ. ಸಾಮಾನ್ಯ ನಮ್ಮ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮದುವೆ ಅಂತ ಹೇಳಿದ್ರೆ ಬರೋದು, ಶೇಕ್ ಹ್ಯಾಂಡ್ ಮಾಡೋದು, ಅಕ್ಕಿ ಕಾಳು ಹಾಕೋದು, ಊಟ ಮಾಡಿ ಹೋಗೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಮದುವೆ ಹೇಗೆ ಮಾಡಬೇಕು, ಯಾಕೆ ಆಗಬೇಕು ಅಂತ ಹೇಳುವಂಥದ್ದನ್ನು ಅಲ್ಲಿ ಶಾಸ್ತ್ರೋಕ್ತವಾಗಿ ವಿವರಿಸ್ತಾ ಅವರು ಪರಿಶ್ರಮ ಹಾಕ್ತಾ ಇದ್ದಾರೆ. ಯಾವಾಗಲೂ ಮಾತಾಡೋದು ಬಂಧು ಬಳಗ ನಮಗೆ ಇದ್ದೇ ಇದೆ. ಇವತ್ತು ಒಂದು ದಿವಸ ಈ ಕ್ಷಣದಲ್ಲಿ ದಯವಿಟ್ಟು ನೀವು ಅದನ್ನು ಗಮನಿಸಿ. ಆ ಹೋಮ ಮಾಡಬೇಕಾದ್ರೆ ಯಾಕೆ ಹೋಮ, ಯಾವ ವಿಧಿ, ಯಾವ ಸಂಸ್ಕಾರ, ಇದರ ಅರ್ಥ ಏನು ಅಂತ ವಿವರಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಮಕ್ಕಳನ್ನು ಶಾಂತವಾಗಿಟ್ಟು ಪರಸ್ಪರರನ್ನು ಸ್ವಲ್ಪ ಮುಂದುಗಡೆ ಗಮನ ಕೊಡುವಾಗೆ ಎಚ್ಚರಿಸಿದರೆ ಈ ವಿವಾಹ ಕಾರ್ಯಕ್ರಮಕ್ಕೆ ನೀವು ಬಂದದ್ದು ಕೂಡ ಮತ್ತು ಅವರು ಮಾಡುವ ಪರಿಶ್ರಮ ಕೂಡ ಅದು ಅರ್ಥಪೂರ್ಣ ಆಗ್ತದೆ. ಹಾಗಾಗಿ ಉಳಿದವರಿಗೂ ನೋಡಬೇಕು ಅನ್ನೋ ಆಸಕ್ತಿ ಇದ್ದವರಿಗೆ ನೀವು ಸಹಕಾರ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಹೋಮ ಹವನ ಆಶೀರ್ವಚನ ಆಗುವಲ್ಲಿವರೆಗೆ ಶಾಂತ ಚಿತ್ತದಿಂದ ಗಮನಿಸಬೇಕು. ವಿಶೇಷವಾಗಿ ಯಾವ ಇವತ್ತು ವಿವಾಹಕ್ಕೆ ಒಳಗಾಗ್ತಾರಂತ ಯುವತಿ ಇದ್ದಾಳೆ, ಆಕೆ ಸಹಿತ ಗುರುಕುಲದಲ್ಲಿ ಇದ್ದುಕೊಂಡು ಅಭ್ಯಾಸ ಮಾಡಿದ್ದಾಳೆ. ನೀವು ಗಮನಿಸಬಹುದು, ಆಕೆ ಬಾಯಿಂದ ಕೂಡ ಮಂತ್ರಗಳು ವೇದಗಳನ್ನು ಹೇಳ್ತಾ ಇದ್ದಾಳೆ. ದಯವಿಟ್ಟು ಗಮನಿಸಿ, ಸಹಕರಿಸಿ ಅಂತ ಪ್ರಾರ್ಥನೆ. ಇಲ್ಲಿಯವರೆಗೂ ಕೂಡ ಏನೇನು ವಿಧಿಗಳನ್ನು ಮಾಡಿದ್ವಿ ಅದರಲ್ಲೆಲ್ಲ ಕೂಡ ಇವರು ವರ, ಅವಳು ವಧು ಅಂತ ಹೇಳಿ ಅನ್ನಿಸ್ಕೊಂಡಿರ್ತಾರೆ. ಈ ವರ ಮತ್ತು ವಧು ಇಬ್ಬರು ಕೂಡ ಪತಿ ಪತ್ನಿಯರು ಅಂತ ಕರೆಸ್ಕೊಳ್ಳೋದು ಯಾವಾಗ ಅಂತಂದರೆ ಆ ಮುಖ್ಯ ವಿಧಿಯನ್ನು ಸಪ್ತಪದಿ ಅಂತ ಹೇಳಿ ಕರೀತಾರೆ. ಮೊದಲನೆಯದು ವಿವಾಹದಲ್ಲಿರುವಂಥ 3 ಮುಖ್ಯ ವಿಧಿಗಳಲ್ಲಿ ಮೊದಲನೆಯದು ಪಾಣಿಗ್ರಹಣ, ಅಂದರೆ ವರ ವಧುವಿಗೆ ಮಾಡುವಂತಹ ಸಂಕಲ್ಪ. ಎರಡನೆಯದು ಮುಖ್ಯವಾದಂಥ ವಿಧಿ ವಧು ವರನಿಗೆ ಮಾಡುವಂತಹ ಸಂಕಲ್ಪ ಲಾಜಾ ಹೋಮ ಅಂತ ಹೇಳಿ. ಆಮೇಲೆ ಇಬ್ಬರೂ ಕೂಡ ಪರಸ್ಪರ ಸಮಾಜಕ್ಕೆ ಕೆಲವು ಸಂಕಲ್ಪಗಳನ್ನು ಮಾಡ್ತಾರೆ, ಅದನ್ನು ಸಪ್ತಪದಿ ಅಂತ ಹೇಳಿ ಕರಿತೀವಿ. ಆಗಲೇ ಹೇಳಿದಾಗೆ ಒಂದು ಕುಟುಂಬ ಅಂತಂದರೆ ಅದು ಸಮಾಜದ ಒಂದು ಇಟ್ಟಿಗೆ. ಹಾಗಾಗಿ ಕುಟುಂಬ ಹೇಗಿರಬೇಕು, ನಾವು ಮುಂದೆ ಯಾವ ರೀತಿಯಲ್ಲಿ ಜೀವನ ಮಾಡ್ತೀವಿ ಅನ್ನೋದನ್ನು ನಿಮ್ಮೆಲ್ಲರ ಮುಂದೆ, ಯಾರ ಜ್ಞಾನಿಗಳು ಹಿರಿಯರು ವಿದ್ವಾಂಸರು ಸಭೆಯಲ್ಲಿ ಇದ್ದೀರಾ ನಿಮ್ಮೆಲ್ಲರ ಮುಂದೆ ಅವರಿಬ್ಬರು ಕೂಡ ಸಂಕಲ್ಪ ಮಾಡುವಂಥದ್ದು ಮುಂದಿನ ವಿಧಿ. ಮತ್ತು ನಮ್ಮ ಕಾನೂನಿನಲ್ಲೂ ಕೂಡ, ನಮ್ಮ ದೇಶದ ಕಾನೂನಿನಲ್ಲೂ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಮದುವೆ ಆಗಿದೆ ಅಂತಂದರೆ, ಮದುವೆ ಊರ್ಜಿತ ಆಗಿದೆ ಅಂತ ಅವ್ರು ಪರಿಗಣಿಸೋದು ಯಾವಾಗ ಅಂತಂದರೆ ಸಪ್ತಪದಿ ಆದಾಗ ಮಾತ್ರನೇ. ಕಾನೂನು ಪ್ರಕಾರವೂ ಹೌದು, ಧರ್ಮದ ಪ್ರಕಾರವೂ ಹೌದು. ಎರಡು ರೀತಿಯಲ್ಲೂ ಕೂಡ ಸಪ್ತಪದಿ ಆದ ನಂತರ ಅವರಿಬ್ಬರೂ ಕೂಡ ಪತಿ ಪತ್ನಿಯರಾಗ್ತಾರೆ. ಆ ವಿಧಿಯನ್ನು ಮಾಡೋದಕ್ಕೆ ಮುಂಚೆ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಷ್ಟೊತ್ತು ಏನು ಈ ವಿವಾಹವನ್ನು ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿರ್ಬೋದು, ಇದು ಯಾವ ಸಂಪ್ರದಾಯನಪ್ಪ, ಯಾವ ವಿಧಿ ಇದು, ಯಾವ ಜಾತಿಯವ್ರು ಮಾಡುವಂತಹ ವಿಧಿ ಇದು, ಇದೇನು ಹುಡುಗಿ ಮನೆ ಕಡೆ ಪದ್ಧತಿನೋ ಹುಡುಗನ ಮನೆ ಕಡೆ ಪದ್ಧತಿನೋ ಅಂತ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇರಬಹುದು. ಆದರೆ ಇದು ಯಾರೊಬ್ಬರಿಗೆ ಸೇರಿದಂಥ ಪದ್ಧತಿ ಇದಲ್ಲ. ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡೆ. ಒಂದು ನಿಮಿಷ ನಾವು ಯೋಚನೆ ಮಾಡೋಣ, ಇದುವರೆಗೂ ನಾವು ತಿಳಿದಂಥ ವಿಷಯಗಳು ಯಾರಿಗೆ ಸೇರಿದ್ದು, ಯಾವ ಜಾತಿಗೆ ಸೇರಿದ್ದು, ಯಾವ ಮತಕ್ಕೆ ಸೇರಿದ್ದು, ಯಾವ ಲಿಂಗಕ್ಕೆ ಸೇರಿದ್ದು, ಅಥವಾ ಒಂದು ಸಮಾಜ ಚೆನ್ನಾಗಿರೋದಕ್ಕೆ, ಒಂದು ಕುಟುಂಬ ಚೆನ್ನಾಗಿರೋದಕ್ಕೆ
ಗಂಡು ಹೆಣ್ಣು ಯಾರೇ ಆಗಿರಲಿ ಅವರು ಗಂಡು ಹೆಣ್ಣು ಸೇರಿ ಏನು ಮಾಡಬೇಕೋ, ಏನು ವಿಷಯಗಳನ್ನು ತಿಳ್ಕೊಳ್ಬೇಕೋ, ಏನು ಸಂಕಲ್ಪಗಳನ್ನು ಮಾಡಬೇಕೋ ಅದನ್ನು ಹೇಳುವಂಥದ್ದಷ್ಟೇ ಈ ವಿಧಿಯಲ್ಲಿ ಇರುವಂಥದ್ದು. ಇದು ಯಾವುದೇ ಜಾತಿ ಮತ ಲಿಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ನಮ್ಮ ಭಾರತೀಯ ಪರಂಪರೆಯ ಮೂಲ ವಿಧಿಗಳು ಇದು. ಇವತ್ತು ನಾವು ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿಯಲ್ಲಿ ಮದುವೆ ಮಾಡಿಸುವಂಥದ್ದು ಕ್ರಮ ಬಂದ್ಬಿಟ್ಟಿದೆ. ಆದರೆ ಆ ಎಲ್ಲದರ ಮೂಲದಲ್ಲಿ ಒಂದು ಗಂಡು ಹೆಣ್ಣು ಚೆನ್ನಾಗಿ ಬದುಕಬೇಕಾದ್ರೆ ಏನು ಮಾರ್ಗದರ್ಶನ ಕೊಡಬೇಕು ಅದನ್ನು ಇಟ್ಕೊಂಡು ಮಾಡಿಸ್ತಿರೋವಂಥದ್ದು ಈ ವಿಧಿ. ಯಾವ ಹಿನ್ನೆಲೆಯಲ್ಲಿ ಅಂತಂದರೆ ವೇದಗಳ ಹಿನ್ನೆಲೆಯಲ್ಲಿ ಮಾಡಿಸ್ತಾ ಇರುವಂತಹ ವಿಧಿ. ಇಲ್ಲೂ ಕೂಡ ನಮಗೆ ಸ್ವಲ್ಪ ಗೊಂದಲನೇ. ವೇದ ಅಂತ ಹೇಳಿದ ತಕ್ಷಣ ಅದು ಯಾವುದೋ ಜಾತಿಗೆ ಸೇರಿದ್ದು, ನಮಗಲ್ಲ. ಹಾಗೆ ಎಷ್ಟೊಂದು ಜನ ಬಸವಣ್ಣನವರಂತಹ ಕ್ರಾಂತಿಕಾರಿಗಳು ವೇದಗಳನ್ನು ವಿರೋಧಿಸಿದ್ದಾರೆ. ಹಾಗಾಗಿ ಈ ವೇದ ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನ ತತ್ವವನ್ನು ಅವರು ಕೊಟ್ಟಿರುವಾಗ ವೇದಗಳ ಹಿನ್ನೆಲೆಯಲ್ಲಿ ಯಾಕೆ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಯಾಕೆ ಹೀಗಾಯಿತು ಅಂತಂದರೆ, ಯಾರು ಬಸವಣ್ಣನವರಂತಹ ಕ್ರಾಂತಿಕಾರಿಗಳು ಯಾರ್ಯಾರು ಸಮಾಜದಲ್ಲಿ ಬಂದರು ಆ ಕಾಲದಲ್ಲಿ ವೇದಗಳ ಅರ್ಥವನ್ನೇ ಅಪಾರ್ಥ ಮಾಡಿಕೊಂಡು ಸಮಾಜದಲ್ಲಿ ಬಿಂಬಿಸಿದ್ರು. ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವೈಜ್ಞಾನಿಕವಾದಂತಹ ಕ್ರಮ ಇದೆ. ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಆ ರೀತಿ ಅದನ್ನು ಅಧ್ಯಯನ ಮಾಡಿ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಏನು ಅರ್ಥ, ಯಾವ ರೀತಿಯಲ್ಲಿ ಅದನ್ನು ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡಾಗ ಮಾನವೀಯ ಕಳಕಳಿ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ವೇದ ಸರಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆಗಳೇ ಇಲ್ಲ. ಹಾಗಿದ್ದು ಕೂಡ ವೇದವನ್ನು ವಿರೋಧ ಮಾಡಬೇಕಾದಂತಹ ಒಂದು ಪ್ರಸಂಗ ಅಂತಹ ಮಹಾತ್ಮರಾದಂತಹ ಅನೇಕರಿಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಯಾವ ಅಮಾನವೀಯ ವಿಚಾರಗಳು ಸಮಾಜದಲ್ಲಿ ಬಂದು ನಿಂತಿತ್ತು. ಹೆಣ್ಣನ್ನು ಶೋಷಣೆ ಮಾಡುವಂಥದ್ದು ಇರ್ಬೋದು, ಜಾತಿ ಅನ್ನುವಂಥ ಹೆಸರಿನಿಂದ, ಕುಲ ಅನ್ನುವಂತಹ ಹೆಸರಿನಿಂದ ಪರಸ್ಪರ ಒಬ್ರನ್ನ ತುಳಿಯುವಂತಹ ವಿಚಾರಗಳಿರಬಹುದು, ಅಥವಾ ಯಜ್ಞ ಯಾಗಾದಿಗಳಲ್ಲಿ ಪಶು ಬಲಿಯನ್ನು ಕೊಡ್ತಾ ಹಿಂಸೆಯನ್ನು ಪ್ರತಿಪಾದನೆ ಮಾಡುವಂತಹ ವಿಷಯಗಳಿರಬಹುದು. ಇದು ಯಾವುದೂ ಕೂಡ ವೇದಗಳ ಹಿನ್ನೆಲೆಯಿಂದ ಬಂದಿದ್ದಂಥದ್ದಲ್ಲ. ಯಾರೋ ಅವರ ಅಜ್ಞಾನದಿಂದಲೋ ಅವರ ಸ್ವಾರ್ಥದಿಂದನೋ ದುರಾಸೆಯಿಂದನೋ ಅದನ್ನೆಲ್ಲಾನು ಸಮಾಜದಲ್ಲಿ ಪ್ರಚಲಿತಗೊಳಿಸಿ ಇದೆಲ್ಲಿದೆ ಅಂತ ಕೇಳಿದಾಗ ಹೇಗೂ ವೇದಗಳ ಅರ್ಥ ಯಾರಿಗೂ ಗೊತ್ತಾಗದೇ ಇರೋದ್ರಿಂದ ಇದಕ್ಕೆಲ್ಲ ಮೂಲ ವೇದ ಅಂತ ಹೇಳಿ ಎಲ್ಲ ಕೆಟ್ಟ ಹೆಸರನ್ನು ಕೂಡ ವೇದಕ್ಕೆ ತಗೊಂಡು ಹೋಗಿ ಹಾಕಿದ್ದಂತಹ ಒಂದು ಕಾಲ ಅದು. ಹಾಗಾಗಿ ಅನೇಕ ಮಹಾತ್ಮರು ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂತ ಹೊರಟಂಥವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ವೇದಗಳನ್ನು ವಿರೋಧ ಮಾಡಿದ್ರು. ಯಾಕೆಂತಂದರೆ ವೇದದಲ್ಲಿ ಅಮಾನವೀಯವಾದಂಥ ವಿಚಾರ ಇದೆ, ಶೋಷಣೆ ಇದೆ, ಹಿಂಸೆ ಇದೆ. ಹಾಗಾಗಿ ವೇದವನ್ನು ಪಕ್ಕಕ್ಕೆ ಎಸೀರಿ, ನೀವು ಸರಿಯಾದಂಥ ಒಂದು ಮಾನವೀಯ ತಳಹದಿಯ ಮೇಲೆ ಜೀವನ ಮಾಡಿ ಅಂತ ಹೇಳಿ ಅನೇಕರು ಹೇಳಿದರು. ಆದರೆ ವೇದಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ವೇದಗಳಲ್ಲಿ ಏನು ವಿಷಯ ಇದೆ ಅದನ್ನು ನಾವು ಅದರದ್ದೇ ಆದಂತಹ ವೈಜ್ಞಾನಿಕ ಕ್ರಮದಲ್ಲಿ ಅಧ್ಯಯನ ಮಾಡಿದಾಗ ಸರಿಯಾದಂತಹ ಒಂದು ಮಾನವೀಯ ಬದುಕಿಗೂ ವೇದಗಳು ಹೇಳುವಂತಹ ವಿಷಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು ನಮಗೆ ನೇರವಾಗಿ ಕಾಡುತ್ತೆ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಇದು ಶರಣರು ಹೇಳಿದರೂ ಕೂಡ ವೇದ ಮಂತ್ರದ ಅನುವಾದ ಇದ್ದಂತೆ ಇದೆ. ಇದು ಖಂಡಿತ ಮಂತ್ರದ ಅನುವಾದ ಅಲ್ಲ, ಅವರು ಕಂಡುಕೊಂಡಂತಹ ಒಂದು ಸತ್ಯವನ್ನು ಅವರು ಜಗತ್ತಿಗೆ ಹೇಳಿದರು. ಆದರೆ ಆ ಸತ್ಯ ವೇದಗಳಲ್ಲೂ ಕೂಡ ಇದೆ. ಯಾಕೆ ಅಂತಂದರೆ ಮಾನವೀಯ ತಳಹದಿಯ ಮೇಲೆ ಯೋಚನೆ ಮಾಡಿದಂಥ ಪ್ರತಿಯೊಂದು ವಿಷಯವೂ ಕೂಡ ವೇದಗಳಲ್ಲಿ ಖಂಡಿತ ಇರುತ್ತೆ. ಯಾಕೆ ಅಂದರೆ ವೇದಗಳ ಕೆಲಸ ಮಾಡ್ತಾ ಇರೋವಂಥದ್ದು ಮಾನವೀಯ ತಳಹದಿಯ ಮೇಲೆ. ಒಂದು ಮಂತ್ರ ಹೇಳುತ್ತೆ, ಮಿತ್ರಸ್ಯ ಚಕ್ಷುಷ ಸಮೀಕ್ಷಾಮಹೆ, ಅಂದರೆ ಸ್ನೇಹದ ದೃಷ್ಟಿಯಿಂದಲೇ ನಾವೆಲ್ಲರೂ ಕೂಡ ಪರಸ್ಪರರನ್ನು ನೋಡೋಣ ಅಂಥೇಳಿ. ಇನ್ನೊಂದು ದೊಡ್ಡ ಮಾತಿದೆ, ಕಾಯಕವೇ ಕೈಲಾಸ ಅಂತ. ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ನಮ್ಮ ಕರ್ತವ್ಯ ಅದೇ ನಿಜವಾಗ್ಲೂ ನಮಗೆ ಒಳ್ಳೆಯದನ್ನು ಮಾಡುವಂಥದ್ದು. ನಮ್ಮ ಕರ್ತವ್ಯ ಲೋಪ ಮಾಡಿ ನಾವೇನೋ ಆಡಂಬರಕ್ಕೆ ಏನೋ ಹೋಮ ಮಾಡಿದ್ವಿ, ಏನೋ ಪೂಜೆ ಮಾಡಿದ್ವಿ ಅಂದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿ ನಮಗೆ ಬಸವಣ್ಣನವ್ರು ಹೇಳಿರೋವಂಥದ್ದು. ವೇದ ಮಂತ್ರ ಕೂಡ ಅದನ್ನೇ ಹೇಳುತ್ತೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ ಅಂಥೇಳಿ. ಅಂದರೆ ನೀನು ಏನು ಕರ್ತವ್ಯಗಳನ್ನು ಮಾಡಬೇಕು, ನಿನ್ನ ಜೀವನದಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾನೇ 100 ವರ್ಷಗಳ ಕಾಲ ಬದುಕು ಅನ್ನೋವಂಥದ್ದು ವೇದಗಳ ಆದೇಶ. ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲಿ ಎಲ್ಲಿ ವಿರೋಧ ಬಂದಿದೆ? ಖಂಡಿತ ಎಲ್ಲೂ ಕೂಡ ವಿರೋಧ ಬಂದಿಲ್ಲ. ವಿರೋಧ ಬಂದಿದ್ದು ವೇದಗಳ ಹೆಸರಿನಲ್ಲಿ ನಡೀತಿದ್ದಂತಹ ಅಮಾನವೀಯ ವಿಷಯಗಳನ್ನು ವಿರೋಧಿಸಿದ್ರೆ ಹೊರತು ಬೇರೆ ಎಲ್ಲೂ ಕೂಡ ಯಾವುದೇ ಕ್ರಾಂತಿಕಾರಿಗಳು ಯಾವುದೇ ಮಹಾತ್ಮರು ಸಮಾಜದಲ್ಲಿ ಬಂದವರು ಮಾನವೀಯ ವಿಷಯಗಳ ತಳಹದಿಯಲ್ಲಿ ನಿಂತು ನೋಡಿದಾಗ ವೇದಗಳು ಏನು ಹೇಳುತ್ತೆ ಅದಕ್ಕೆ ಪೂರಕವಾದಂತಹ ಅಂಶಗಳನ್ನೇ ನಮಗೆ ಹೇಳಿಕೊಟ್ಟಿದ್ದಾರೆ.
ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಏನೊಂದು ಸಣ್ಣ ಗೊಂದಲ ಇದೆ, ಓಹೋ ವೇದ ಅಂದ ತಕ್ಷಣ ಯಾವುದೋ ಒಂದು ಜಾತಿಗೆ ಸೇರಿದಂಥದ್ದು, ವೇದ ಅಂದ ತಕ್ಷಣ ಓ ಇದೇನು ಪದ್ಧತಿ, ಇದೇನು ಹೊಸ ಪದ್ಧತಿ ಅಂತ ಒಂದು ಗೊಂದಲ ಇದೆ. ಅದನ್ನು ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಿವಾರಣೆ ಮಾಡಿಕೊಳ್ಳೋಣ. ವೇದ ಅಂತಂದರೆ ಜ್ಞಾನ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಸ್ಥಳಗಳಲ್ಲೂ ಸಲ್ಲುವಂತಹ, ಎಲ್ರಿಗೂ ಅನಿವಾರ್ಯವಾಗಿ ಬೇಕಾಗಿರುವಂತಹ ಒಂದು ಜ್ಞಾನ ವೇದಗಳು. ಇದು ಯಾವುದೇ ಸಂಪ್ರದಾಯಕ್ಕೆ ಸೇರಿದ್ದೂ ಅಲ್ಲ. ಹಾಗೆ ಯಾರು ಮಾನವೀಯ ತಳಹದಿಯ ಮೇಲೆ ವಿಚಾರ ಮಾಡಿದರೆ ಅದು ಯಾವುದಕ್ಕೂ ವಿರೋಧವೂ ಕೂಡ ವೇದಗಳಲ್ಲ. ಎರಡಕ್ಕೂ ಕೂಡ ಪರಸ್ಪರ ಪೂರಕ ಹೊಂದಾಣಿಕೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇಷ್ಟೊತ್ತು ಕೂಡ ಈ ಒಂದು ವಿವಾಹ ವಿಧಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಕೂಡ ಏನು ಸಪ್ತಪದಿ ಇದೆ ಅದನ್ನು ನಾವು ಮುಂದುವರಿಸೋಣ. ನೀವಿಬ್ರೂ ವರ ವಧುವಿಗೆ ಪ್ರಮಾಣ ಮಾಡಿದ್ದಾಯಿತು, ವಧು ವರನಿಗೆ ಪ್ರಮಾಣ ಮಾಡಿದ್ದಾಯಿತು. ಈಗ ಅವರಿಬ್ಬರು ಸೇರಿ ನಿಮ್ಮೆಲ್ಲರಿಗೂ ಕೂಡ ನಾವು ಹೇಗಿರ್ತೀವಿ ಅನ್ನೋವಂಥ ಒಂದು ಪ್ರಮಾಣವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಾಮಾಜಿಕ ಬಂಧನವೂ ಕೂಡ ಅವರಿಬ್ಬರನ್ನು ಒಟ್ಟಿಗೆ ಇಡೋದಕ್ಕೆ ಒಂದು ಕಾರಣ ಆಗುತ್ತೆ. ಮತ್ತು ಯಾರೆಲ್ಲ ವಿವಾಹಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಜ್ಞಾನ ಅನುಭವಗಳನ್ನು ಹೊಸ ಪತಿ ಪತ್ನಿಯರಿಗೆ ಕೊಡಬೇಕು ಅನ್ನೋವಂಥದ್ದು ಒಂದು ಸತ್ಸಂಪ್ರದಾಯ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅವರಿಬ್ಬರು ಕೂಡ ಸಂಕಲ್ಪ ಮಾಡಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಒಂದು ಮಂತ್ರ ಬರುತ್ತೆ. ಸಮಂಜಂತು ವಿಶ್ವೇ ದೇವಾಹ ಸಮಾಪೋ ಹೃದಯಾನಿನೌ ಮಾತರಿಶ್ವ ಸಂಧಾತ ಸಮುದೇಶ್ರೀ ದಧಾತು ನೌ ಅಂಥೇಳಿ. ಅಂದರೆ ಸಮಂಜಂತು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಯಾರು ಅಂತಂದರೆ ದೇವಾಹ, ಇಲ್ಲಿ ನೆರೆದಿರುವಂತಹ ವಿದ್ವಜ್ಜನರು, ಪ್ರಬುದ್ಧರು, ಜ್ಞಾನಿಗಳು ಯಾರ್ಯಾರಿದ್ದೀರಾ ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ನಮ್ಮಿಬ್ಬರ ಹೃದಯಗಳು ಕೂಡ ಸಮಾಪಹ, ಆಪಹ ಅಂತಂದರೆ ನೀರು ಅಂತ ಅರ್ಥ. ಈ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀವಿ, ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀವಿ. ಇವಾಗ ಆ ಎರಡೂ ನೀರನ್ನು ಒಂದು ಮಾಡಿದ್ರೆ ಈ ಪಾತ್ರೆದು ಯಾವುದೋ ಆ ಪಾತ್ರೆದು ಯಾವುದು ಅಂತ ಹೇಗೆ ಗುರುತಿಸೋಕ್ಕಾಗತ್ತೆ? ಎರಡೂ ಕೂಡ ಎಷ್ಟು ಮಟ್ಟಿಗೆ ಹೊಂದ್ಕೊಳ್ಳುತ್ತೆ ಅಂತಂದರೆ ಯಾವ ನೀರು ಯಾವುದೋ ನಮ್ಗೆ ಅರ್ಥ ಆಗಲ್ಲ. ಅಂತಹ ಹೊಂದಾಣಿಕೆ ನಮ್ಮಿಬ್ಬರ ಹೃದಯಗಳಲ್ಲಿ ಇರಲಿ, ನೀರಿನ ರೀತಿ ನಾವಿಬ್ಬರೂ ಕೂಡ ಒಂದಾಗ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ತಿದ್ದಾರೆ. ಈ ನಮ್ಮ ಸಂಕಲ್ಪಕ್ಕೆ ಇಲ್ಲಿ ನೆರೆದಿದ್ದಂಥವರು ನಿಮ್ಮೆಲ್ಲರ ಕೂಡ ಒಂದು ಒಪ್ಪಿಗೆ ಇರಲಿ. ಹಾಗೇನೇ ಆ ಭಗವಂತ ಯಾರಿದ್ದಾನೆ ನಮ್ಮನ್ನೆಲ್ಲ ಎತ್ತಿ ಹಿಡಿದಿದ್ದಾನೆ ಅವನದ್ದು ಕೂಡ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಈ ಮಂತ್ರದ ಅರ್ಥ. ಅವರಿಬ್ಬರು ಈ ಮಂತ್ರ ಹೇಳಾದ್ಮೇಲಿಂದ ನೀವೆಲ್ಲರೂ ಕೂಡ ನಿಮ್ಮ ಒಪ್ಪಿಗೆಯನ್ನು ಸೂಚಿಸೋದಕ್ಕೆ ಒಮ್ಮೆ ಜೋರಾಗಿ ಓಂಕಾರವನ್ನು ಹೇಳಿ. ಹತ್ರ ಬನ್ನಿ, ನೀನು ಫಸ್ಟ್ ಹಾಕು, ಆಮೇಲೆ ಮಂತ್ರ ಹೇಳ್ಕೊಡ್ತೀನಿ ಹೇಳಿ. ಓಂ ಸಮಂಜಂತು, ಆ ಕಡೆ ತಿರುಗಿ ಹೇಳಿ, ಸಭಿಕರಿಗೆ ಹೇಳ್ತಾ ಇರೋದು ಪರಸ್ಪರರಿಗೆಲ್ಲ. ಓಂ ಸಮಂಜಂತು ವಿಶ್ವೇ ದೇವಾಃ ಸಮಾಪೋ ಹೃದಯಾನಿ ನೌ ಸಂಮಾತರಿಶ್ವ ಸಂಧಾತ ಸಮುದೇಷ್ಟ್ರಿ ದಧಾತು ನೌ. ತಿಳ್ಕೊಳ್ಳಿ. ಓ ಸೊ ಒಮ್ಮೆ ಎಲ್ಲರೂ ಚಪ್ಪಾಳೆ ತಟ್ಬೋದು. ಇದು ಬೇಕಾ? ಸಾಕು. ಈಗ ನೀವಿಬ್ರು ಅಲ್ಲಿ ಬನ್ನಿ, ಸಪ್ತಪದಿಗೆ ಆ ಕಡೆ ಬನ್ನಿ. ಅದು ಈಡೇರಬೇಕಾದ್ರೆ ಅವರು 7 ಹೆಜ್ಜೆಗಳನ್ನು ಇಡಬೇಕಾಗತ್ತೆ. 7 ಹೆಜ್ಜೆ ಅಂತಂದರೆ ಹೆಜ್ಜೆ ಅಂತ ಅರ್ಥ ಅಲ್ಲ. 7 ಹೆಜ್ಜೆ ಅಂತಂದರೆ 7 ಅಂಶಗಳು, 7 ಹಂತಗಳು ಅಂತ ಅರ್ಥ. ಆ 7 ಸಂಕಲ್ಪಗಳನ್ನು ಅವರು ಗಟ್ಟಿಗೊಳಿಸ್ಕೊಳ್ತಾ ಹೋದ ಹಾಗೆ ಅವರು ಏನು ನಮ್ಮಿಬ್ಬರ ಹೃದಯ ಒಂದಾಗಲಿ ಅನ್ನೋಂಥ ಸಂಕಲ್ಪ ಮಾಡಿದ್ದಾರೆ ಅದು ಈಡೇರತ್ತೆ. ಆ 7 ಯಾವ್ಯಾವುದು ಅನ್ನೋದನ್ನು ನಾನು ಒಂದೊಂದೇ ಹೇಳ್ತೀನಿ, ಅವರು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. ಮೊದಲನೆಯ ಹೆಜ್ಜೆ ಈಶ ಏಕಪದಿ ಭವ ಅಂಥೇಳಿ. ಯಾತಕ್ಕಾಗಿ ಮೊದಲನೆಯ ಹೆಜ್ಜೆ? ಈಶ ಅಂತ ಹೇಳಿದ್ರೆ ಆಹಾರಕ್ಕಾಗಿ ಅಂತ ಅರ್ಥ. ಆಹಾರಕ್ಕಾಗಿ ನಮ್ಮಿಬ್ಬರ ಮೊದಲನೆಯ ಹೆಜ್ಜೆ.
ಅನ್ನೋಂಥದ್ದು ಎಲ್ಲರ ಒಂದು ಅನಿವಾರ್ಯವಾದಂಥ ಒಂದು ವಿಷಯ, ಎಲ್ರಿಗೂ ಕೂಡ ಬೇಕೇ ಬೇಕು. ಹಾಗಂತ ಹೇಳಿ ಪ್ರಾಣಿಗಳು ಯಾವ ರೀತಿಯಲ್ಲಿ ಆಹಾರ ಸ್ವೀಕಾರ ಮಾಡ್ತಾರೆ ಆ ರೀತಿ ಮನುಷ್ಯರು ಆಹಾರ ಸ್ವೀಕಾರ ಮಾಡುವಂಥದ್ದು ಸರಿಯಲ್ಲ. ಮನುಷ್ಯ ಯಾವ ರೀತಿ ಆಹಾರ ಸ್ವೀಕಾರ ಮಾಡಬೇಕು? ತನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ, ತನ್ನ ಮನಸ್ಸನ್ನು ಚೆನ್ನಾಗಿ ಇಡುವಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು. ನಾವಿಬ್ಬರೂ ಕೂಡ ಇನ್ನು ಮುಂದೆ ಏನು ಆಹಾರ ತಗೊಳ್ತೀವಿ ಅದು ಕೇವಲ ನಮ್ಮ ಚಪಲಕ್ಕೆ, ಅಯ್ಯೋ ನನಗೇನೋ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ತಿನ್ನದೇನೆ ಅದನ್ನು ನಾವು ಯಾತಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರೋದಕ್ಕೋಸ್ಕರ ಆ ಆಹಾರವನ್ನು ನಾವು ತಗೊಳ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ತಿದ್ದಾರೆ. ಇದರ ಜೊತೆಗೆ ಅವರಿಬ್ಬರು ಅವರ ಕುಟುಂಬದ ಆಹಾರ ಏನಿದೆ ಅದರ ನಿರ್ವಹಣೆ ಮಾತ್ರ ಅಲ್ಲದೇನೆ ಇಡೀ ಸಮಾಜದ ಆಹಾರದ ನಿರ್ವಹಣೆ ಗೃಹಸ್ಥರ ಕೈಯಲ್ಲಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಮಾಜದ ಆ ಬ್ಯಾಲೆನ್ಸ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ 4 ಹಂತ ಇರುತ್ತೆ. ಅದರಲ್ಲಿ ಮೊದಲನೇ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಅಂದರೆ ಕಲಿಯುವಂತಹ ಸಮಯ. ಕಲಿಯುವಂತಹ ಸಮಯದಲ್ಲಿ ಯಾವುದೇ ವ್ಯಕ್ತಿಗೆ ತನ್ನ ಆಹಾರ, ತನ್ನ ಬಟ್ಟೆ, ತನ್ನ ವಸತಿ ಬಗ್ಗೆ ಯೋಚನೆ ಬರಬಾರದು. ಬಂದರೆ ಅವನು ಕಲಿಯೋದು ಸರಿಯಾಗಲ್ಲ. ಹಾಗಾಗಿ ಯಾರು ಬ್ರಹ್ಮಚರ್ಯಾಶ್ರಮದಲ್ಲಿರ್ತಾರೆ ಸುಮಾರು 8 ವರ್ಷಗಳಿಂದ 22-23 ವರ್ಷ ಆಗೋವರೆಗೂ ಕೂಡ ಏನೋ ಒಂದು ಅಧ್ಯಯನದ ಕಾಲ ಇದೆ, ಆ ಕಾಲದಲ್ಲಿ ಯಾರಿದ್ದಾರೆ ಅವರ ಆಹಾರದ ಅಥವಾ ಅವರ ಒಂದು ಅನಿವಾರ್ಯ ವಸ್ತುಗಳ ಒಂದು ಪೂರೈಕೆ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡ್ತಾ ಇದ್ದಾರೆ. ಆಮೇಲೆ ಗೃಹಸ್ಥಾಶ್ರಮ, ಇದು 2ನೇ ಹಂತ. ಗೃಹಸ್ಥಾಶ್ರಮದ ಈಗಾಗಲೇ ನಾವು ತಿಳ್ಕೊಳ್ತಾ ಇದ್ದೀವಿ. ಅದರ ಮುಂದಿಂದು ಯಾರು ಅಧ್ಯಯನ ಮಾಡ್ತಾರೆ ಅವ್ರಿಗೆ ಪಾಠ ಮಾಡಿ ತಮ್ಮ ಜ್ಞಾನ ಅನುಭವವನ್ನು ಹಂಚುವಂಥವ್ರಿದ್ದಾರೆ, ಅವರನ್ನು ನಾವು ವಾನಪ್ರಸ್ಥಿಗಳು ಅಂತ ಹೇಳಿ ಕರಿತೀವಿ. ಯಾರು ಜ್ಞಾನ ಹಂಚ್ತಾ ಇದ್ದಾರೆ ಅವ್ರಿಗೂ ಕೂಡ ಅವರ ಆಹಾರ, ಅವರ ಬಟ್ಟೆ ಯೋಚನೆ ಇರಬಾರ್ದು. ಅದನ್ನು ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ? ಗೃಹಸ್ಥರದ್ದೇ ಜವಾಬ್ದಾರಿ. ಹಾಗೆ ಕೊನೆಯ ಒಂದು ಹಂತ ಇದೆ. ಆ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಯಾಸ ಅಂತ ಹೇಳಿ. ಸನ್ಯಾಸ ಅಂತಂದರೆ ಇವತ್ತು ನಾವು ಅಂದ್ಕೊಂಡಿರೋ ಹಾಗೆ ಬಟ್ಟೆ ಬಣ್ಣ ಬದಲಾಯಿಸಿದ್ರೆ ಸನ್ಯಾಸ ಅಂತ ಅಲ್ಲ. ಸನ್ಯಾಸ ಅಂತಂದರೆ ಯಾರು ಜ್ಞಾನ ಪ್ರಸಾರಕ್ಕೋಸ್ಕರ ಒಂದು ಕಡೆ ನಿಲ್ಲದೆ ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಓಡಾಡ್ತಾ ಎಲ್ರಿಗೂ ಕೂಡ ಬೇಕಾದಂಥ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ, ಅವರಿಗೆ ಸನ್ಯಾಸಿಗಳು ಅಂತ ಹೇಳಿ ಕರೀತಾರೆ. ಅಂತಹ ಸನ್ಯಾಸಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಅವರ ಆಹಾರ ಹೇಗೆ ಅವರಿಗೆ ಅಂತಂದರೆ ಅದನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯೂ ಕೂಡ ಗೃಹಸ್ಥರದ್ದು. ಹೀಗೆ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಈ 3ರಲ್ಲಿ ಇರುವಂಥವ್ರು ಎಲ್ರಿಗೂ ಕೂಡ ಆಹಾರವನ್ನು ನಾವು ನೋಡ್ಕೊಳ್ತೀವಿ. ನಮಗೆ ಬೇಕಾದಂಥ ಆಹಾರ ಮತ್ತು ಇವರೆಲ್ಲರ ಆಹಾರವೂ ಕೂಡ ನಮ್ಮ ಹೊಣೆಗಾರಿಕೆ ಅಂತ ಹೇಳಿ ಅವರೀಗ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ದಯವಿಟ್ಟು ಸಭಿಕರೆಲ್ಲರಲ್ಲೂ ಕೂಡ ವಿನಂತಿ, ಅವರು ಏನೀಗ ಸಂಕಲ್ಪ ಮಾಡ್ತಾ ಇದ್ದಾರೆ ಅದು ಅವರಿಬ್ಬರು ಅವ್ರಿಗೆ ಮಾಡ್ಕೊಳ್ತಿರೋ ಅಂಥದ್ದಲ್ಲ, ಅವರು ಎಲ್ಲರೂ ನಿಮಗೆ ಹೇಳ್ತಾ ಇರೋವಂಥದ್ದು. ಸಮಾಜದಲ್ಲಿರುವಂಥ ಬಂಧುಗಳೆಲ್ಲರಿಗೂ ಕೂಡ ಅವರು ಹೇಳ್ತಾ ಇರೋವಂಥ ಮಾತುಗಳಿವು. ಹಾಗಾಗಿ ದಯವಿಟ್ಟು ನಿಮ್ಮ ಪಾತ್ರವೂ ಇದರಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಇನ್ನೊಂದು 1/4 ಗಂಟೆಯಲ್ಲಿ ಈ ಕಾರ್ಯಕ್ರಮ ಎಲ್ಲನೂ ಮುಗಿಯುತ್ತೆ. 1/4 ಗಂಟೆ 20 ನಿಮಿಷದಲ್ಲಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎರಡನೆಯ ಹೆಜ್ಜೆ ಊರ್ಜೆ ದ್ವಿಪದಿ ಭವ ಅಂಥೇಳಿ. ಊರ್ಜಸ್ ಅಂತ ಹೇಳಿದ್ರೆ ಶಕ್ತಿ ಅಂತ. ದೇಹದ ಶಕ್ತಿ ಏನಿದೆ, ಶರೀರದ ಒಂದು ಆರೋಗ್ಯ ಏನಿದೆ, ಅದಕ್ಕೋಸ್ಕರ ನಾವು 2ನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ನಾವೊಂದು ಮಾತನ್ನು ಕೇಳಿದ್ದೀವಿ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶರೀರ ನಮಗೆ ಅದಕ್ಕೆ ಚೆನ್ನಾಗಿರಲೇಬೇಕು. ಶರೀರ ಚೆನ್ನಾಗಿಲ್ಲ ಅಂತಂದರೆ ಯಾವುದೇ ಸಾಧನೆಯನ್ನು ನಾವು ಮಾಡೋಕ್ಕಾಗಲ್ಲ. ದಿನ ದಿನ ಕಾಯಿಲೆ, ದಿನ ದಿನ ಡಾಕ್ಟ್ರು, ಆಸ್ಪತ್ರೆ ಇದನ್ನು ನೋಡ್ತಾ ಇರಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಏನು ತಾನೇ ಮಾಡಬಹುದು? ಹಾಗಾಗಿ ನಮ್ಮ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನಮ್ಮ ದಿನದ ಸ್ವಲ್ಪ ಸಮಯವನ್ನು ನಾವು ಮುಡುಪಾಗಿಡ್ತೀವಿ. ನಮ್ಮ ಜೀವನದ ಏನೇ ಜಂಜಾಟಗಳಿದ್ರೂ ಕೂಡ ನಮ್ಮಿಬ್ಬರ ದೈಹಿಕ ಆರೋಗ್ಯ ಚೆನ್ನಾಗಿರೋದಕ್ಕೆ ನಾವು ಒಂದಷ್ಟು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ 2ನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ.
ಹೆಜ್ಜೆ ರಾಯಸ್ಪೋಷಾಯ ತ್ರಿಪದಿ ಭವ ಅಂಥೇಳಿ. ರಾಯ ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಅರ್ಥ, ಸಂಪತ್ತು ಅಂತ ಅರ್ಥ. ಸಂಪತ್ತು ಎಲ್ರಿಗೂ ಕೂಡ ಬೇಕೇ ಬೇಕು. ನಮಗೊಂದು ಮನೋಭಾವ ಇದೆ, ಏನು ಅಂತಂದರೆ ಆಧ್ಯಾತ್ಮ ಅಂತ ಹೇಳಿದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಹೊರಟೋಗು ವೈರಾಗ್ಯ ಅಂತ ಹೇಳೋ ಅಂಥದ್ದು. ಆದರೆ ಹಾಗಿಲ್ಲ, ಸಂಪತ್ತು ಬೇಕು ಅನ್ನೋಂಥದ್ದನ್ನು ವೇದಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಒತ್ತಿ ಹೇಳುತ್ತೆ. ನಮಗೆ ಸಂಪತ್ತು ಬೇಕು, ಆದರೆ ಯಾವ ರೀತಿಯ ಸಂಪತ್ತು ಬೇಕು ಅಂತ ಹೇಳಿದ್ರೆ ಪೋಷಣೆಯನ್ನು ಕೊಡುವಂತಹ ಸಂಪತ್ತು ಬೇಕು. ನಾವು ಗಳಿಸಿದಂತಹ ಸಂಪತ್ತು, ನಾವು ಗಳಿಸಿದಂತಹ ಐಶ್ವರ್ಯ ನಮಗೆ ಯಾವಾಗ ಪೋಷಣೆ ಕೊಡುತ್ತೆ, ಯಾವಾಗ ನಮಗದು ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಒಳ್ಳೆಯ ದಾರಿಯಲ್ಲಿ ಯಾವಾಗ ಸಂಪತ್ತು ಗಳಿಸ್ತೀವಿ ಆವಾಗ ಮಾತ್ರನೇ ನಮಗೆ ಅದು ಒಳ್ಳೆಯದನ್ನು ಮಾಡುತ್ತೆ. ನಾವು ಯಾವಾಗ ಯಾರೋ ಒಂದು 4 ಜನಕ್ಕೆ ಕೆಟ್ಟದನ್ನು ಮಾಡಿ ನಾವು ಅನ್ಯಾಯದ ದಾರಿಯಲ್ಲಿ ಯಾವಾಗ ನಾವು ಸಂಪತ್ತನ್ನು ಗಳಿಸ್ತೀವಿ ಆವಾಗ ಅದು ನಮ್ಮ ಪೋಷಣೆಗೆ ಬರಲ್ಲ. ಆ ಸಂಪತ್ತು ಎಲ್ಲಿ ಖಾಲಿ ಆಗುತ್ತೆ ಅಂತಂದರೆ ಕೋರ್ಟಲ್ಲಿ ಲಾಯರ್ಗೆ ಅಥವಾ ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ಖಾಲಿ ಆಗುತ್ತೆ. ಹಾಗಾಗಬಾರ್ದು. ನಾವು ಗಳಿಸಿದ ಸಂಪತ್ತು ನಮ್ಮಲ್ಲೇ ಉಳಿಬೇಕು ಅಂತ ಹೇಳಿದ್ರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಗಳಿಸಬೇಕಾಗತ್ತೆ. ಅಂತಹ ಸಂಪತ್ತು ನಮ್ಮಿಬ್ಬರಿಗೂ ಕೂಡ ಪೋಷಣೆ ಕೊಡುವಂತಹ, ಸಮಾಜಕ್ಕೆ ಪೋಷಣೆಯನ್ನು ಕೊಡುವಂತಹ ಸಂಪತ್ತನ್ನು ನಾವಿಬ್ಬರೂ ಗಳಿಸೋಣ ಅನ್ನೋಂಥ ಸಂಕಲ್ಪದಿಂದ 3ನೇ ಹೆಜ್ಜೆ ಹೇಳ್ಕೊಡ್ತೀನಿ, ಹೇಳಿ. ಓಂ ರಾಯಸ್ಪೋಷಾಯ ತ್ರಿಪದಿ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಆಮೇಲೆ 4ನೆಯ ಹೆಜ್ಜೆ ಮಯೋಭವ್ಯಾಯ ಚತುಷ್ಪದಿ ಭವ ಅಂಥೇಳಿ. 2ನೆಯ ಹೆಜ್ಜೆ ದೈಹಿಕ ಆರೋಗ್ಯಕ್ಕಾದರೆ 4ನೆಯ ಹೆಜ್ಜೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ. ನಮ್ಮ ದೇಹ ಚೆನ್ನಾಗಿರುತ್ತೆ. ಯಾವಾಗ ಚೆನ್ನಾಗಿರುತ್ತೆ? ಒಳ್ಳೆ ಆಹಾರ ತಗೊಂಡ್ರೆ, ಸರಿಯಾದ ವ್ಯಾಯಾಮ ಮಾಡಿದ್ರೆ ದೇಹ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಬುದ್ಧಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಚಿಂತನೆ ಸರಿಯಾಗಿರಬೇಕು. ನಮ್ಮಲ್ಲಿರುವಂತಹ ಅನೇಕ ದುರ್ಗುಣಗಳನ್ನು ನಾವು ಗುರುತಿಸ್ಕೊಳ್ತಾ ಪರಸ್ಪರರಲ್ಲಿರುವಂಥ ದುರ್ಗುಣಗಳನ್ನು ಮೀರೋದಕ್ಕೆ ಪರಸ್ಪರ ಸಹಕಾರ ಕೊಡ್ತಾ ಮುಂದೆ ಹೋಗುವಂಥದ್ದೇ ದಾಂಪತ್ಯದ ಒಂದು ಉದ್ದೇಶ. ಸಾಮಾನ್ಯ ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಗಂಡನಲ್ಲಿ ಒಂದು ಕೆಟ್ಟ ಗುಣ ಇದ್ದರೆ ಹೆಂಡತಿಗೆ ಅದೇನಾಗುತ್ತೆ, ಕಿರಿಕಿರಿ ಆಗುತ್ತೆ. ಅಯ್ಯೋ ನನ್ನ ಗಂಡ ಸರಿ ಇಲ್ಲ, ಈ ಥರ ಮಾಡ್ತಾನೆ ಅಂತೇಳಿ ಯಾವಾಗಲೂ ಬೇಜಾರಾಗುತ್ತೆ. ಅದೇ ರೀತಿ ಹೆಂಡತಿಯಲ್ಲಿ ಏನಾದರೂ ಒಂದು ಕೆಟ್ಟ ಗುಣ ಇತ್ತು ಅಂತಂದರೆ ಗಂಡಂಗೆ ಯಾವಾಗಲೂ ಬೇಜಾರಾಗುತ್ತೆ. ಅಯ್ಯೋ ನನ್ನ ಹೆಂಡತಿ ಹೀಗಿದ್ದಾಳೆ, ಹೇಗಪ್ಪ ಹೇಗೋದು ಅಂತ ಹೇಳಿ ಅನಿಸುತ್ತೆ. ಆದರೆ ದಾಂಪತ್ಯ ಇರೋದು ಹಾಗಲ್ಲ. ದಾಂಪತ್ಯ ಇರೋದು ಹೇಗೆ ಅಂತಂದರೆ, ಅವರ ಸರಿ ತಪ್ಪುಗಳ ಜೊತೆಯಲ್ಲೇ ನಾವು ಅವ್ರನ್ನ ಒಪ್ಕೊಂಡು ಹಾಗೆ ಇರೋವಂಥದ್ದಲ್ಲ. ಅವರಲ್ಲಿರುವಂಥ ತಪ್ಪುಗಳನ್ನು ಬದಲಾಯಿಸ್ಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ನಾವೇನು ಸಹಕಾರ ಕೊಡಬಹುದು ಅದನ್ನು ಯೋಚನೆ ಮಾಡಬೇಕು. ಅದನ್ನು ಇಬ್ಬರೂ ಕೂಡ ನಾನು ಪರಸ್ಪರ ಸಹಕರಿಸ್ತಾ, ನಿನ್ನ ತಪ್ಪುಗಳನ್ನು ತಿದ್ದೋದಕ್ಕೆ ನಾನು ಸಹಕಾರ ಕೊಡ್ತೀನಿ, ನನ್ನ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಹೋಗೋದಕ್ಕೆ ನೀನು ಸಹಕಾರ ಕೊಡು. ನಮ್ಮಿಬ್ಬರ ಮಾನಸಿಕ ಆರೋಗ್ಯವೂ ಕೂಡ ಸದಾಕಾಲ ಚೆನ್ನಾಗಿರಲಿ, ನಗ್ನಗ್ತಾ ಇರೋಣ ಅನ್ನುವಂತಹ ಸಂಕಲ್ಪಕ್ಕೋಸ್ಕರ 4ನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಓಂ ಮಯೋಭವ್ಯಾಯ ಚತುಷ್ಪದಿ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಇಡಿ. ಹಾಂ, 5ನೆಯ ಹೆಜ್ಜೆ ಪ್ರಜಾಭ್ಯ ಪಂಚಪದಿ ಭವ ಅಂಥೇಳಿ. ವಿವಾಹದ ಅಥವಾ ಗೃಹಸ್ಥಾಶ್ರಮದ ಮುಖ್ಯ ಕರ್ತವ್ಯಗಳಲ್ಲಿ ಒಂದು ಉತ್ತಮರಾದಂಥ ಮಕ್ಕಳನ್ನು ಪಡ್ಕೊಳ್ಳೋ ಅಂಥದ್ದು. ಇಲ್ಲಿ ಪ್ರಜಾ ಅಂಥೇಳಿ ಒಂದು ಪದ ಹೇಳ್ತಿದ್ದಾರೆ. ಜ ಅಂತಂದರೆ ಹುಟ್ಟಿದ್ದು ಅಂತ ಅರ್ಥ. ಕೇವಲ ಹುಟ್ಟಿದ್ದು ಅಂತ ಹೇಳಿದ್ರೆ ಪ್ರಾಣಿಗಳು ಹುಟ್ಟತ್ತೆ, ಅದನ್ನು ಜ ಅಂತ ಮಾತ್ರ ಕರೀತಾರೆ. ಪ್ರ ಅಂತ ಹೇಳಿದ್ರೆ ಉತ್ತಮವಾಗಿ ಹುಟ್ಟಿದ್ದು ಅಂತ.
ಯಾವುದು ಚೆನ್ನಾಗಿ ಅದಕ್ಕೆ ನಾವು ಪ್ರಯತ್ನ ಪಟ್ಟು ಸರಿಯಾಗಿರುವಂತಹ ಸಂತಾನ ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಯಾವಾಗ ನಾವು ಮಕ್ಕಳನ್ನ ಪಡಿತೀವಿ ಆ ಮಕ್ಕಳಿಗೆ ಹೆಸರೇ ಪ್ರಜಾ ಅಂತ ಹೇಳಿ. ನಾವು ಕೂಡ ಯಾವುದೇ ಪ್ರಯತ್ನ ಇಲ್ಲದೆ ಸುಮ್ಮನೆ ಏನೋ ಮದುವೆ ಆಯ್ತಪ್ಪ ಮಕ್ಕಳಾಯಿತು ಅಂತ ಹೇಳಿದ್ರೆ ಆ ಮಕ್ಕಳಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆ ಮಕ್ಕಳನ್ನ ಚೆನ್ನಾಗಿ ಅವ್ರು ನಮಗೆ ಸಮಾಜಕ್ಕೆ ಕೊಡಬೇಕು, ನಮ್ಮ ಜೊತೆ ಅವ್ರು ಚೆನ್ನಾಗಿರಬೇಕು ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಸರಿಯಾದಂತಹ ಮಕ್ಕಳು ನಮಗೆ ಹುಟ್ಟಲಿ ಅನ್ನುವಂತಹ ಸಂಕಲ್ಪ ವಿವಾಹದಿಂದಲೇ ಆರಂಭ ಆಗುತ್ತೆ. ಮದುವೆ ಆಗಬೇಕಾದ್ರೆ ಅವರಿಬ್ಬರೂ ಕೂಡ ಒಂದು ಒಳ್ಳೆ ಮಗುವನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಜೀವನ ನಡೆಸಬೇಕು ಅನ್ನುವಂಥ ಒಂದು ವಿಜ್ಞಾನವನ್ನು ಅವರು ತಿಳಿದು ಅರ್ಥ ಮಾಡಿಕೊಂಡು ಅವರದನ್ನು ಜೀವನದಲ್ಲಿ ಆಚರಿಸ್ತಾ ಇದ್ದರೆ ತನ್ನಿಂದ ತಾನೇ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ, ಸಮಾಜಕ್ಕೂ ಕೂಡ ಒಳ್ಳೇದು ಮಾಡ್ತಾರೆ. ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಮದುವೆ ಮಾಡ್ಕೊಳ್ಳುವಾಗ ಯೋಚನೆ ಮಾಡಲ್ಲ, ಮಕ್ಕಳು ಆಗೋವಾಗ ಯೋಚನೆ ಮಾಡಲ್ಲ, ಮಕ್ಕಳು ಚಿಕ್ಕವ್ರು ಇರ್ತಾನೂ ಯೋಚನೆ ಮಾಡಲ್ಲ. ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಯಾವಾಗ ನಮಗೆ ತಿರುಗಿಸ್ತಾರೆ, ನಾವು ಹೇಳಿದ್ದನ್ನು ಕೇಳದೆ ಅವ್ರದೇ ದಾರಿಯಲ್ಲಿ ಅವ್ರು ಹೋಗ್ತಾರೆ, ಅವಾಗ ಅಯ್ಯೋ ನಮ್ಮ ಮಕ್ಕಳು ಯಾಕೆ ಹೀಗಾದ್ರು ಅಂಥೇಳಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋದು ವಿವಾಹದ ಸಂದರ್ಭದಲ್ಲೇ ನನಗೆ ಒಂದು ಉತ್ತಮ ಸಂತಾನ ಆಗಲಿ, ಅದಕ್ಕೆ ಬೇಕಾದ್ದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಯೋಚಿಸಿ ಸಂಕಲ್ಪವನ್ನು ಮಾಡಬೇಕು. ಅದೇ 5ನೆಯ ಹೆಜ್ಜೆ. ಓಂ ಪ್ರಜಾಭ್ಯಃ ಪಂಚಪದೀ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಇವತ್ತಿನ ನಮ್ಮ ಜೀವನದ ರೀತಿ ನೀತಿ ಏನು ಅಂತ ಹೇಳಿದ್ರೆ, ಎಷ್ಟೊತ್ತಿಗೋ ಎದ್ದೇಳು, ಯಾವಾಗಲೂ ಮಲ್ಕೋ, ಯಾವಾಗಲೂ ತಿನ್ನು, ಯಾವಾಗಲೂ ಏನೋ ಒಂದು ಕೆಲಸ ಮಾಡು, ಇವಾಗ ಇದ್ಯಾವುದೋ ಅರ್ಜೆಂಟ್ ಇದೆ ಇದನ್ನು ಮಾಡು, ಇನ್ಯಾವಾಗಲೂ ಇನ್ನೇನೋ ಅರ್ಜೆಂಟ್ ಇದೆ ಮಾಡು. ಕೆಲಸ ಇಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಸೋಮಾರಿಗಳಂತೆ ಮಲ್ಕೊಂಡಿರೋವಂಥದ್ದು. ಇದು ನಮ್ಮ ಇವತ್ತಿನ ಜೀವನದ ಶೈಲಿ. ಆದರೆ ಗೃಹಸ್ಥಾಶ್ರಮ ಚೆನ್ನಾಗಿ ನಡಿಬೇಕು, ಅದರ ಕರ್ತವ್ಯಗಳು ಸರಿಯಾಗಿ ಪಾಲನೆ ಆಗಬೇಕು ಅಂದರೆ, ನಮ್ಮ ದೈಹಿಕ ಮಾನಸಿಕ ಆರೋಗ್ಯಗಳು ಸರಿಯಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವ ಹೊತ್ತಿಗೆ ಎದ್ದೇಳಬೇಕು, ಯಾವ ಹೊತ್ತಿಗೆ ಮಲಗಬೇಕು, ನಮ್ಮ ದಿನದ ಸಮಯವನ್ನು ಯಾವ್ಯಾವುದಕ್ಕೆ ನಾವು ಕೊಡಬೇಕು, ಯಾವ್ಯಾವುದಕ್ಕೆ ವಿಭಾಗಿಸ್ಕೊಳ್ಬೇಕು. ಇವತ್ತು ನಮಗಿರೋದು ಒಂದೇ ಉದ್ದೇಶ ಏನು ಅಂದರೆ ಹಣ ಮಾಡು, ಹಣ ಮಾಡು. ಹಣ ಮಾಡೋಕ್ಕೆ ಏನು ಕೆಲಸ ಬೇಕೋ ಆ ಕೆಲಸ ಮಾಡೋಕ್ಕೆ ಸಮಯ ಇಟ್ಕೋತೀವಿ. ಉಳಿದಿದ್ದು ಯಾವುದಕ್ಕೂ ಅಯ್ಯೋ ನಮಗೆ ಟೈಮ್ ಇಲ್ಲ, ಸಮಯ ಇಲ್ಲ ಅಂತ ಬಿಟ್ಬಿಡ್ತೀವಿ. ಆದರೆ ಹಣ ಗಳಿಸೋದು ಒಂದೇ ಜೀವನದ ಉದ್ದೇಶ ಅಲ್ಲ, ಜೀವನದ ಅನೇಕ ಕರ್ತವ್ಯಗಳಿದೆ. ಈ ಏನು 7 ಹೆಜ್ಜೆಗಳು ಹೇಳ್ತಾ ಇದ್ದಾರೆ, ಈ 7 ಕರ್ತವ್ಯಗಳನ್ನು ಗೃಹಸ್ಥರಾದವರು ಮುಂದೆ ನಡೆಸಬೇಕಾಗಿದೆ. ಅದಷ್ಟಕ್ಕೂ ಕೂಡ ನಾನು ಸಮಯ ಒದಗಿಸ್ಬೇಕು ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧವಾದಂತಹ ಜೀವನ ನಾವು ಮಾಡಬೇಕು. ಸರಿಯಾದಂತಹ ಸಮಯ ಪರಿಪಾಲನೆ, ಸಮಯವನ್ನು ಸರಿಯಾಗಿ ಹಂಚಿಕೆ ಮಾಡಿಕೊಂಡು ಇಬ್ಬರೂ ಒಮ್ಮನಸ್ಸಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ 6ನೆಯ ಹೆಜ್ಜೆ ಋತುಭ್ಯ ಷಟ್ಪದಿ ಭವ ಅಂಥೇಳಿ. ಋತು ಅಂತ ಹೇಳಿದ್ರೆ ನಿಯಮಿತತೆ, ಶಿಸ್ತುಬದ್ಧ ಜೀವನ ಅಂತ ಹೇಳಿ ಅರ್ಥ. ಶಿಸ್ತುಬದ್ಧ ಜೀವನಕ್ಕೋಸ್ಕರ 6ನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂಥೇಳಿ ಅವರು ಸಂಕಲ್ಪ ಮಾಡ್ತಿದ್ದಾರೆ. ಓಂ ಋತುಭ್ಯಃ ಷಟ್ಪದಿ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಈಗ ಸಪ್ತಪದಿಯ ಕೊನೆಯ ಹೆಜ್ಜೆ, 7ನೆಯ ಹೆಜ್ಜೆ ಮತ್ತು ಅತ್ಯಂತ ಮುಖ್ಯವಾದಂತಹ ಹೆಜ್ಜೆ. ವಿವಾಹ ಯಾಕೆ ಮಾಡ್ಕೊಳ್ಬೇಕು ಅನ್ನೋಂಥರ ಕೊನೆಯ ಉದ್ದೇಶ ಈ ಹೆಜ್ಜೆಯಲ್ಲಿ ಇದೆ. ಗಂಡ ಹೆಂಡತಿ ಜೊತೆಗಿರ್ತೀವಿ, ನಮಗೆ ಮಕ್ಕಳಾಗತ್ತೆ, ಏನೋ ಒಂದಷ್ಟು ಜವಾಬ್ದಾರಿ ನಿರ್ವಹಣೆ ಮಾಡ್ತೀವಿ. ಇದೆಲ್ಲ ಕೂಡ ವಿವಾಹಕ್ಕೆ ಒಂದು ಮುಖ ಆದರೆ, ಇನ್ನೊಂದು ಮುಖ ಯಾವುದಪ್ಪ ಅಂತ ಹೇಳಿದ್ರೆ ಸಖ ಸಪ್ತಪದಿ ಭವ ಅಂಥೇಳಿ. ಸಖ ಅಂತಂದರೆ ಸ್ನೇಹ ಅಂತ ಅರ್ಥ. ಸ್ನೇಹಕ್ಕಾಗಿ 7ನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ವಿವಾಹದ ಕೊನೆಯ ಉದ್ದೇಶ, ನಾವು ಸಾಧಿಸಬೇಕಾದಂತಹ ಗುರಿ ಏನು ಅಂತಂದರೆ ಪರಸ್ಪರರ ಸ್ನೇಹ ಅಂತ. ಸ್ನೇಹ ಅನ್ನುವಂಥದ್ದು ಅಷ್ಟು ಸುಲಭನಾ? ಬಾಯಲ್ಲಿ ಹೇಳಿದಷ್ಟು ಸುಲಭನಾ ಅಂತಂದರೆ ಖಂಡಿತ ಅಲ್ಲ. ಯುವಕ ಯುವತಿಯರಾಗಿದ್ದಾಗ ಒಂದು ಆಕರ್ಷಣೆಯೂ ಕೂಡ ಸೇರಿಕೊಂಡು ಪರಸ್ಪರ ಜೊತೆಲಿರಬೇಕು ಅನ್ನೋಂಥ ಒಂದು ಮನೋಭಾವ ಉಂಟಾಗತ್ತೆ.
ಆದರೆ ಒಂದು 2-3 ವರ್ಷಗಳು ಆಗ್ತಾ ಇದ್ದ ಹಾಗೆ ಅದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಕರ್ಷಣೆ ಕಡಿಮೆ ಆಗ್ತಾ ಇದ್ದ ಹಾಗೆ ಅವರ ದುರ್ಗುಣಗಳು, ಅವರ ಕೆಟ್ಟ ಸ್ವಭಾವಗಳು ಎದ್ದೆದ್ದು ಕಾಣೋಕ್ಕೆ ಶುರುವಾಗುತ್ತೆ. ಆವಾಗ ಅಯ್ಯಪ್ಪ ಬೇಡ ಅನ್ನುವಂತಹ ಮನೋಭಾವ, ನಮ್ಮ ಅಹಂಕಾರಗಳು, ನಮ್ಮ ಅಜ್ಞಾನಗಳು, ನಮ್ಮ ಕುಂದು ಕೊರತೆಗಳು ಇಬ್ಬರ ಮಧ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ಗೋಡೆಗಳನ್ನು ಎಬ್ಬಿಸ್ತಾ ಹೋಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನಾವಿಬ್ಬರೂ ಕೂಡ ಜೊತೆಗೆ ಹೆಜ್ಜೆ ಇಟ್ಟಿರುವಂಥದ್ದು ಸ್ನೇಹಕ್ಕಾಗಿ. ಸ್ನೇಹ ಅಂತಂದರೆ ಏನರ್ಥ? ನನಗೆ ಏನೇನು ಬೇಕೋ, ನನಗೆ ಯಾವ್ಯಾವ ನನ್ನ ವಿಷಯಗಳಿದೆಯೋ ಅದಷ್ಟರಲ್ಲೂ ಕೂಡ ನೀನು ಪಾಲುದಾರನಾಗಿದೆಯಾ. ಹಾಗೆ ನಿನ್ನ ಯಾವ್ಯಾವ ವಿಷಯಗಳಿದೆಯೋ, ನಿನ್ನ ಯಾವ ಒಂದು ಉನ್ನತಿ ಇರ್ಬೋದು, ಅವನತಿ ಇರ್ಬೋದು, ಒಳ್ಳೆಯ ಗುಣ ಇರ್ಬೋದು, ಕೆಟ್ಟ ಗುಣ ಇರ್ಬೋದು, ಎಲ್ಲದರಲ್ಲೂ ಕೂಡ ನಾನು ಕೂಡ ಪಾಲುದಾರಳಾಗಿದ್ದೀನಿ. ಈ ಒಂದು ಪ್ರಯಾಣ ಏನಿದೆ, ಗೃಹಸ್ಥದ ಪ್ರಯಾಣ, ಇದರಲ್ಲಿ ಮೇಲು ಕೀಳು ಅನ್ನೋಂಥದ್ದಿಲ್ಲ. ಇವಾಗ ಒಂದು ರಥ ಓಡಬೇಕು ಅಂತ ಹೇಳಿದ್ರೆ ಹೇಗೆ 2 ಚಕ್ರ ಕೂಡ ಸಮವಾಗಿದ್ದು ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು, ಅದೇ ರೀತಿಯಲ್ಲಿ ನಾವಿಬ್ಬರೂ ಕೂಡ ಸ್ನೇಹದಿಂದ ಸಮಾನ ಅನ್ನುವಂತಹ ಒಂದು ಭಾವದಿಂದ ಮುಂದುವರಿಯೋಣ ಅಂಥೇಳಿ. ಸಾಮಾನ್ಯ ಸಂಸಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮೇಲರಿಮೆ ಅಂದರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸು, ಕೆಲವೊಬ್ಬರಿಗೆ ಕೀಳರಿಮೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಓಹೋ ಇವರೇನೋ ಶ್ರೇಷ್ಠ, ನನಗೇನೋ ಬರಲ್ಲ ಗೊತ್ತಿಲ್ಲ, ಅಥವಾ ನನಗೆ ಗೊತ್ತಿದೆ ನನ್ನ ಸಂಗಾತಿಗೆ ಅದು ಬರಲ್ಲ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ದಾಗ ಕೇಳ್ಕೊಂಡು ಇವ್ರು ಬದುಕಬೇಕು ಅನ್ನೋಂತಹ ಈಗೋಗಳು ಯಾವಾಗ ಕೆಲಸ ಮಾಡುತ್ತೆ, ಅಹಂಕಾರಗಳು ಯಾವಾಗ ಕೆಲಸ ಮಾಡುತ್ತೆ, ಆವಾಗಲೇ ಹೊಂದಾಣಿಕೆ ಕಷ್ಟ ಆಗುವಂಥದ್ದು. ಅವರ ಕಷ್ಟ ಸುಖ ಏನು, ಅವ್ರಿಗೇನು ಅನ್ನಿಸ್ತಾ ಇದೆ, ಅವರ ಭಾವನೆಗಳು ಏನು ಅನ್ನೋದನ್ನು ಹಂಚ್ಕೊಳ್ಳೋದಕ್ಕೆ ಪತಿ ಪತ್ನಿಯರಂತಹ ಉತ್ತಮ ಸ್ನೇಹಿತರು ಯಾರೂ ಕೂಡ ಇಲ್ಲ. ಇವತ್ತು ನಾವು ಅದನ್ನು ಬಿಟ್ಟು ನಮ್ಮ ಭಾವನೆಗಳನ್ನು ಇನ್ಯಾರ ಹತ್ರನೋ ಹಂಚ್ಕೊಳ್ತೀವಿ. ಅವ್ರು ಯಾರೋ ಸಂಸಾರದಲ್ಲಿ ಮೂಗು ತೂರಿಸ್ತಾರೆ, ಸಂಸಾರ ಒಡೆಯೋದಕ್ಕೆ ಏನು ಕೆಲಸ ಆಗಬೇಕೋ ಅಷ್ಟೂ ಕೆಲಸನೂ ನಡೆಯುತ್ತೆ. ಆದರೆ ನಿಜವಾದ ಸ್ನೇಹಿತರು ಯಾರಪ್ಪ ಅಂತ ಹೇಳಿದ್ರೆ ಪತಿ ಪತ್ನಿಯರು ಪರಸ್ಪರ ಸ್ನೇಹಿತರು. ಇವರ ಅನಿಸಿಕೆ ಭಾವನೆಗಳನ್ನು ಅವ್ರ ಹತ್ರ ಹಂಚ್ಕೋಬೇಕು, ಅವರ ಅನಿಸಿಕೆ ಭಾವನೆಗಳನ್ನು ಇವ್ರ ಹತ್ರ ಹಂಚ್ಕೊಳ್ಬೇಕು. ಅಂತಹ ಒಂದು ಉತ್ತಮವಾದ ಜೀವನ, ಅಂತಹ ಒಂದು ಗುರಿ ನಮ್ಮ ಮುಂದೆ ಇದೆ. ಅದಕ್ಕೆ ಸಾಗೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ನಾವು ಮಾಡ್ತೀವಿ ಅನ್ನುವಂತಹ ಸಂಕಲ್ಪದಿಂದ 7ನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಓಂ ಸಖಾ ಸಪ್ತಪದಿ ಭವ ಸಾ ಮಾಂ ಅನುವ್ರತ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಇಲ್ಲಿಗೆ ಸಪ್ತಪದಿ ಮುಗಿದಿದೆ. ಇನ್ನು ಮುಂದೆ ಅವರು ಪತಿ ಪತ್ನಿಯರು ಅಂತ ಹೇಳಿ ಕರೆಸ್ಕೊಳ್ತಾರೆ. ಇಷ್ಟೊತ್ತವರೆಗೂ ಕೂಡ ಏನು ವರ ವಧು ಅಂತ ಹೇಳಿ ಕರಿತಾ ಇದ್ವಿ, ಅವರು ಇನ್ನು ಮುಂದೆ ಅವರು ಪತಿ ಪತ್ನಿಯರಾಗಿ ಇವಾಗ ಒಂದೆರಡು ಆಹುತಿಯನ್ನು ಇಬ್ಬರು ಒಟ್ಟಿಗೆ ಕೊಟ್ಟು ಯಜ್ಞದ ವಿಧಿಯನ್ನು ಮುಗಿಸ್ತಾರೆ. ಅದಾದ ನಂತರ ಇನ್ನೊಂದು ವಿಧಿ ಬಾಕಿ ಇರುತ್ತೆ, ಅದು ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗಿರೋವಂಥದ್ದು. ಅವರಿಬ್ರಿಗೂ ಕೂಡ ಆಶೀರ್ವಾದ ಅಂಥೇಳಿ. ಹಾಗಾಗಿ ದಯವಿಟ್ಟು ಇನ್ನೊಂದು 10 ನಿಮಿಷಗಳ ಕಾಲ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಆತೆ ಸ್ತೋತ್ರಾಣ್ಯುದ್ಯತಾನಿಯಂತ್ವಂ ತರ್ವಿಶ್ವಾಸು ಮಾನುಷೀಷು ದಿಕ್ಷು ದೇಹಿನು ಮೇ ಯನ್ಮೇ ಅದತ್ತೋ ಅಸಿ ಯುಜ್ಯೋ ಮೇ ಸಪ್ತಪದ ಸಖಾಸಿ ಸ್ವಾಹಾ. ಓಂ ಸಮಾನೌ ಬಂಧುರ್ವರುಣ ಸಮಾಜ ವೇದಾಹಂ ತದ್ದನ್ನ ವೇಷಾ ಸಮಾಜ ದದಾಮಿ ತದ್ಯತ್ತೆ ಅದತ್ತೋ ಅಸ್ಮಿ ಯಜ್ಜಸ್ತೆ ಸಪ್ತಪದ ಸಖಾಸ್ಮಿ ಸ್ವಾಹಾ. ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ
ನಮಃ ಶಂಭವಾಯ ಚಮಯೋ ಭವಾಯ ಚ ನಮಃ ಶಂಕರಾಯ ಚಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ತುಪ್ಪ ಹಾಕೋದು ಕೊಂಚೂರು. ಸರ್ವಂ ವೈ ಪೂರ್ಣಗುಂ ಸ್ವಾಹ. ಹಾಕಿ ಹಾಕಿ ಅದನ್ನು ಹಾಕಿ. ಸರ್ವಂ ವೈ ಪೂರ್ಣಗುಂ ಸ್ವಾಹ. ಓಂ ಇಬ್ಬರು ಸೇರಿ ಹಾಕಿ. ಓಂ ಸರ್ವಂ ವೈ ಪೂರ್ಣಗುಂ ಸ್ವಾಹ. ಇಲ್ಲಿಗೆ ವಿವಾಹ ವಿಧಿಗಳೆಲ್ಲವೂ ಕೂಡ ಮುಗಿದಿದೆ. ಕೊನೆಯದಾಗಿ ನೀವೆಲ್ಲರೂ ಕೂಡ ಇಲ್ಲಿ ಯಾರು ನೆರೆದಿದ್ದೀರಾ, ನೀವೆಲ್ಲರೂ ಕೂಡ ವಧೂವರರಿಗೆ ಆಶೀರ್ವಾದ ಮಾಡುವಂಥದ್ದು ಕೊನೆಯಲ್ಲಿ ಬಾಕಿ ಇದೆ. ಯಾರು ಈಗಾಗಲೇ ಅನುಭವಸ್ಥರು ಹಿರಿಯರಿದ್ದೀವಿ ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಹೊಸದಾಗಿ ಯಾರು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದಾರೆ, ಮದುವೆ ಮಾಡಿಕೊಂಡು ಪತಿ ಪತ್ನಿಯರಾಗಿದ್ದಾರೆ, ಅವ್ರಿಗೆ ಏನು ಜ್ಞಾನ ಮಾರ್ಗದರ್ಶನ ಬೇಕೋ ಅದನ್ನು ಕೊಡೋ ಅಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಇವತ್ತು ನಮ್ಗೇನಾಗಿದೆ ಅಂತ ಹೇಳಿದ್ರೆ, ನಾವು ಮದುವೆ ಮನೆಗೆ ಬರ್ತೀವಿ, ನಾವು ಬರೋದು ಯಾಕೆ ಅಂತಂದರೆ ಪರಸ್ಪರ ಮಾತಾಡೋದಕ್ಕೆ, ಆಮೇಲಿಂದ ಊಟ ಮಾಡ್ಕೊಂಡು ಮನೆಗೆ ಹೊರಟೋಗ್ತೀವಿ. ಆಶೀರ್ವಾದ ಅಂದರೆ ಏನು? ಎಲ್ಲೋ ನೋಡ್ಕೊಂಡು 4 ಕಾಳು ಹಾಕ್ತೀವಿ, ಅದು ವಧುವರರಿಗೆ ಬೀಳತ್ತೋ ಯಾರಿಗೆ ಬೀಳತ್ತೋ ಗೊತ್ತಿಲ್ಲ, ಹಾಕ್ತಾ ಇರ್ತೀವಿ, ಊಟಕ್ಕೆ ಹೋಗ್ತಾ ಇರ್ತೀವಿ. ಆದರೆ ನಿಜವಾಗ್ಲೂ ಆಶೀರ್ವಾದ ಅಂತಂದರೆ ಏನು ಅಂತಂದರೆ ಅದು ನಮ್ಮ ಕಮಿಟ್ಮೆಂಟ್. ನಾವು ಅದಕ್ಕೋಸ್ಕರ ಒಂದು ಬದ್ಧರಾಗಿರ್ತೀವಿ. ಯಾವುದಕ್ಕೆ ನಮ್ಮ ಬದ್ಧತೆ ಅಂತ ಹೇಳಿದ್ರೆ, ನಾವಿವತ್ತು ಆ ವಧೂವರರಿಗೆ ಆಶೀರ್ವಾದ ಮಾಡಿದ್ದೀವಿ ಅಂದರೆ ಅದರ ಅರ್ಥ ನಿಮ್ಮ ಜೀವನಕ್ಕೆ ಏನು ಜ್ಞಾನ ಮಾರ್ಗದರ್ಶನ ಬೇಕು ಅದನ್ನು ನಾವು ಕೊಡ್ತೀವಿ ಅನ್ನುವಂತಹ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್. ಅದಕ್ಕೋಸ್ಕರ ಆಶೀರ್ವಾದವನ್ನು ಮಾಡುವಂಥದ್ದು. ಆ ಆಶೀರ್ವಾದವನ್ನು ನೀವೆಲ್ಲರೂ ಕೂಡ ಮಾಡಿ, ಅಲ್ಲಿಂದ ಮಾಡಿದ್ರೆ ಅವ್ರವರೆಗೂ ಅದು ಬರಲ್ಲ. ಇಲ್ಲೇ ಅಕ್ಷತೆ ಮತ್ತು ಹೂವನ್ನು ಇಟ್ಟಿದ್ದೀವಿ, ನಮ್ಮದು ವಿಧಿ ಮುಗಿದ ಮೇಲೆ ನೀವು ಒಬ್ಬರೊಬ್ಬರಾಗಿ ಬಂದು ಅವ್ರಿಗೆ ಅದನ್ನು ಹಾಕಿ ನೀವು ಆಶೀರ್ವಾದವನ್ನು ಮಾಡ್ಬೋದು. ನೀವು ಏನು ಆಶೀರ್ವಾದ ಮಾಡೋರಿದ್ದೀರಾ, ನಾವೇನು ಈಗ ಹೇಳೋರಿದ್ದೀವಿ ಅವ್ರಿಗೆ ಆಶೀರ್ವಾದ, ಅದರ ಅರ್ಥವನ್ನು ಮಾತ್ರ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದೆರಡು ಪ್ರಕಟಣೆಗಳಿದೆ. ಒಂದು, ಕಾಂತಿ ಕುಟುಂಬದವರು ಹಾಗೆಯೇ ಹಿರ್ನಾಗಾಂವ್ ಕುಟುಂಬದವರು ಇಬ್ಬರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಬೇಕು, ಕೇವಲ ಆಡಂಬರಕ್ಕೆ ಆಗಬಾರ್ದು, ಅರ್ಥಪೂರ್ಣವಾಗಿ ಆಗಬೇಕು ಅಂತ ಹೇಳಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಚಾರ್ಟ್ಗಳನ್ನು ಹಾಕಿದ್ದಾರೆ ಹಿಂಭಾಗದಲ್ಲಿ. ಆ ಚಾರ್ಟ್ಗಳಲ್ಲಿ ವಿವಾಹದ ಬಗ್ಗೆ ಕೆಲವು ವಿಷಯಗಳು, ಹಾಗೆಯೇ ನಾವು ತಿಳ್ಕೊಳ್ಬೇಕಾದಂತಹ ಅನೇಕ ವಿಷಯಗಳ ಬಗ್ಗೆ ಒಂದಷ್ಟು ಚಾರ್ಟನ್ನು ಮಾಡಿ ಹಾಕಿದ್ದಾರೆ. ಎಲ್ಲರೂ ಕೂಡ ಸಾವಧಾನವಾಗಿ ಅದನ್ನು ನೋಡಿ ಓದಿ ವಿಷಯಗಳನ್ನು ತಿಳಿದು ಲಾಭಾನ್ವಿತರಾಗಿ ಅಂತ ಹೇಳಿ. ಹಾಗೆಯೇ ಬೆಂಗಳೂರಿನಲ್ಲಿ ಮೈತ್ರಿ ಸಂಪ್ರತಿಷ್ಠಾನ ಅನ್ನುವಂಥ ಒಂದು ಸಂಸ್ಥೆ ಇದೆ. ಅದು ನಮ್ಮ ತಂದೆಯವರು ನಡೆಸ್ತಾ ಇದ್ದಿದ್ದು, ದೊಡ್ಡ ಸಂಸ್ಥೆ ಏನಲ್ಲ. ಆದರೆ ಆ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವೇದಗಳ ವಿಷಯವನ್ನು ಜನಸಾಮಾನ್ಯರಿಗೆ ತಿಳಿಸೋದಕ್ಕೋಸ್ಕರ ಕನ್ನಡದಲ್ಲಿ ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿ ಹಂಚಬೇಕು ಅನ್ನೋಂಥದ್ದು ಅದರ ಉದ್ದೇಶ. ಆ ರೀತಿಯಲ್ಲಿ ಅನೇಕ ಪುಸ್ತಕಗಳನ್ನು ಇವತ್ತು ನಮ್ಮ ಹತ್ರ ಯಾವ್ಯಾವ್ದು ಅವೈಲೇಬಲ್ ಇತ್ತು ಅದೆಲ್ಲವನ್ನೂ ಕೂಡ ಅಲ್ಲಿ ತಂದಿಟ್ಟಿದ್ದೀವಿ. ಆ ಅನೇಕ ಪುಸ್ತಕಗಳನ್ನು ನೀವು ದಯವಿಟ್ಟು ಎಲ್ಲರಿಗೂ ಆಗೋಷ್ಟು ನಮ್ಮ ಹತ್ರ ಬಹುಶಃ ಅಲ್ಲಿಲ್ಲ. ಹಾಗಾಗಿ ಕುಟುಂಬಕ್ಕೆ ಒಂದರಂತೆ, ಫ್ಯಾಮಿಲಿಗೆ ಒಂದರಂತೆ ನೀವು ಆ ಪುಸ್ತಕಗಳನ್ನು ತಗೊಂಡು ಎಲ್ಲರೂ ಕೂಡ ಓದಿ ಅದರಿಂದ ಲಾಭಾನ್ವಿತರಾಗಿ ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ಪುಸ್ತಕಗಳು ಮತ್ತು ವೇದಗಳ ಚಿಂತನೆಗೆ ಸಂಬಂಧಪಟ್ಟಂಥ ಕೆಲವು ಪುಸ್ತಕಗಳನ್ನು ಕೂಡ ಅಲ್ಲಿ ತಂದಿಟ್ಟಿದ್ದಾರೆ. ಅದನ್ನು ಕೂಡ ನೀವೆಲ್ಲರೂ ಕೂಡ ತಗೊಳ್ಬೋದು. ಆ ಮೈತ್ರಿ ಸಂಪ್ರತಿಷ್ಠಾನದ ಪುಸ್ತಕಗಳೇನಿದೆ ಅದಕ್ಕೆ ಯಾವುದೇ ಬೆಲೆಯನ್ನು ನಾವು ಇಟ್ಟಿಲ್ಲ. ಎಲ್ಲರೂ ಕೂಡ ಅದನ್ನು ದಯವಿಟ್ಟು ಸ್ವೀಕಾರ ಮಾಡಿ. ನಿಮಗೆ ಇದೇ ರೀತಿಯ ಪುಸ್ತಕಗಳು ಮುಂದೆ ಪ್ರಕಟಣೆ ಆಗಲಿ ಅಂತ ಅನಿಸಿದ್ರೆ ನೀವು ಅದಕ್ಕೆ ಏನಾದರೂ ಕಾಣಿಕೆಯನ್ನು ಕೊಡ್ಬೋದು. ಅದು ಯಾವುದು ಕೂಡ ಕಂಪಲ್ಸರಿ ಅಲ್ಲ, ಎಲ್ಲರೂ ಅದನ್ನು ತಿಳ್ಕೊಳ್ಳಿ ಅಂತ ಹೇಳಿನೇ ಆ ಪುಸ್ತಕಗಳನ್ನು ಇಟ್ಟಿರೋದು. ಹಾಗೆಯೇ ಇನ್ನು ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಯಾವುದಿದೆ ಅದಕ್ಕೆ ಮುದ್ರಣ ವೆಚ್ಚವನ್ನು ಮಾತ್ರ ಹಾಕಿದ್ದಾರೆ. ಅದಕ್ಕೆ ಒಂದು ಬೆಲೆಯನ್ನು ನಿಗದಿಪಡಿಸಿದ್ದಾರೆ. ಆಸಕ್ತರು ಎರಡರದ್ದು ಕೂಡ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ವಿನಂತಿ. ನಾನು ಹೇಳ್ಕೊಡ್ತೀನಿ.
ನೀವೆಲ್ಲರೂ ಕೂಡ ಎದ್ದು ನಿಂತು ಹೇಳಿ ಅವ್ರಿಗೆ ಅಲ್ಲಿಂದಲೇ ಆಶೀರ್ವದಿಸಿ, ಅದಾದ್ಮೇಲಿಂದ ಹತ್ರಕ್ಕೆ ಬಂದು ನೀವು ಇಲ್ಲಿರೋ ಅಂಥದ್ದನ್ನೆಲ್ಲ ಕೂಡ ಅವ್ರಿಗೆ ಹಾಕಿ ನೀವು ಪರ್ಸನಲ್ ಆಗಿ ಆಶೀರ್ವಾದ ಮಾಡ್ಬೋದು. ನಿಮ್ಮ ತಂದೆ ಈಗ ನಾವೇನು ಆಶೀರ್ವಾದ ಮಾಡ್ತಾ ಇದ್ದೀವಿ ಅದರ ಅರ್ಥ ಹೀಗಿದೆ. ಅಂದರೆ ಯಾವ ಗೃಹಸ್ಥಾಶ್ರಮವನ್ನು ನೀವಿಬ್ಬರೂ ಕೂಡ ಸೇರ್ತಾ ಇದ್ದೀರಾ, ಇದರಲ್ಲಿ ನೀವು ಸದಾ ಕಾಲ ಇರಿ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ಬರಬಾರ್ದು. ಇಹ ಇವಸ್ತಂ, ಇಲ್ಲೇ ಇರಿ. ವಿಶ್ವಮಾಯುರ್ ವ್ಯಶ್ನುತಂ, ನಿಮ್ಮ ಇಡೀ ಜೀವನವೂ ಕೂಡ ಸುಖಕರವಾಗಿ ಕಳೆಯಲಿ. ಪುತ್ರೈಹಿ ನಪ್ತೃಭಿಹಿ, ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ನಗನಗ್ತಾ ಇರ್ತಾ ಮೋದ ಮಾನವ್ ಸ್ವೇಗೃಹೆ, ನಿಮ್ಮ ಮನೆಯಲ್ಲಿ ನಗತಾ ನೀವು ನಿಮ್ಮ ಬಾಳವೆನ್ನ ಮಾಡಿ ಅನ್ನುವಂಥದ್ದು ಈ ಆಶೀರ್ವಾದದ ಅರ್ಥ. ಮಂತ್ರವನ್ನು ಈಗ ಹೇಳ್ಕೊಡ್ತೀವಿ, ನೀವೆಲ್ಲರೂ ಕೂಡ ಅದನ್ನು ಉಚ್ಚಾರ ಮಾಡಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ. ಹೇಳಿ ಅಲ್ಲಿಂದನೇ. ಓಂ ಇಹೈವಸ್ತಂ ಮಾವಿಯೌಷ್ಟಂ ವಿಶ್ವಮಾಯು ವ್ಯಶ್ನುತಂ ಕ್ರೀಳಂತೌ ಪುತ್ರೈಃ ನಪ್ತೃಭಿಃ ಮೋದಮಾನೌ ಸ್ವೇ ಗೃಹೇ ಸೌಭಾಗ್ಯಮಸ್ತು ಶುಭಂ ಭವತು. ಓಂ ಸ್ವಸ್ತಿ ಸ್ವಸ್ತಿ ಸ್ವಸ್ತಿ. ಯಾವುದೇ ಒಂದು ಒಳ್ಳೆಯ ಕೆಲಸ ನಡೆದರೂ ಕೂಡ ಕುಟುಂಬಗಳಲ್ಲಿ ಸಮಾಜಕ್ಕೂ ಕೂಡ ಅದರ ಒಂದು ಭಾಗ ತಲುಪಬೇಕು ಅನ್ನೋವಂಥದ್ದು ಒಂದು ಚಿಂತನೆ. ಆ ಚಿಂತನೆಯಲ್ಲಿ ಪ್ರಾರಂಭ ಆಗಿರುವಂಥದ್ದು ಮಂಗಳ ನಿಧಿ ಅಂತ ಹೇಳಿ. ಅಂದರೆ ಯಾವ ಕುಟುಂಬದಲ್ಲಿ ಒಂದು ಒಳ್ಳೆಯ ಕೆಲಸ ನಡೀತಾ ಇರುತ್ತೆ, ಆ ಕುಟುಂಬದವರು ಒಂದು ಸದುದ್ದೇಶ ಇರುವಂತಹ ಸಂಸ್ಥೆಗೆ ತಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡುವಂಥದ್ದು. ಈ ದಿನ ಈ ಎರಡೂ ಕುಟುಂಬದವರು ಕೂಡ ಸೇರಿ ಉದ್ಯಾನಂ ಅನ್ನುವಂತಹ ಒಂದು ಗುರುಕುಲಕ್ಕೆ ಅವರ ಒಂದು ಸಹಾಯವನ್ನು ನೀಡ್ತಾ ಇದ್ದಾರೆ, ಮಂಗಳ ನಿಧಿಯನ್ನು ಕೊಡ್ತಾ ಇದ್ದಾರೆ. ಈ ಗುರುಕುಲ ಬೆಂಗಳೂರಿನಲ್ಲಿದೆ. ಈ ಗುರುಕುಲದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಏನು ಶಿಕ್ಷಣ ಪದ್ಧತಿ ಇದೆ, ಆ ಶಿಕ್ಷಣ ಪದ್ಧತಿ ಮಕ್ಕಳಿಗೆ ಸರಿ ಇಲ್ಲದೇ ಇರೋ ಕಾರಣದಿಂದ ಅವರ ಒಂದು ಸಾಮರ್ಥ್ಯವನ್ನು ಮತ್ತು ಅವರ ಒಂದು ಆಸಕ್ತಿಯನ್ನು ಬೆಳೆಸ್ತಾ ಒಳ್ಳೆಯ ವ್ಯಕ್ತಿಗಳಾಗೋದಕ್ಕೆ ಏನು ಶಿಕ್ಷಣ ಕೊಡಬೇಕು ಆ ಶಿಕ್ಷಣ ಕೊಡಬೇಕು ಅನ್ನೋವಂಥದ್ದು ಆ ಒಂದು ಗುರುಕುಲದ ಆಶಯ. ಇದು ರೆಸಿಡೆನ್ಷಿಯಲ್ ಅಲ್ಲ, ಅಂದರೆ ಅಲ್ಲಿ ವಸತಿ ವ್ಯವಸ್ಥೆ ಇರೋದಿಲ್ಲ, ಬಂದು ಹೋಗ್ತಾರೆ ಮಕ್ಕಳು. ಆ ಒಂದು ಸಂಸ್ಥೆಗೆ ಈಗ ಹಣ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಶಂಕರ್ ಅವರು ಮತ್ತು ಶ್ರೀಮತಿ ಶೀಬಾ ಅವರು ಇಬ್ಬರು ಕೂಡ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ನೀವು ಮುಂದೆ ನೀವಿಬ್ರು ನೀವೇ ಕೂತ್ಕೊಳ್ಳಿ. ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡೋದಕ್ಕೆ, ಸದ್ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಎರಡು ಕುಟುಂಬದವರಿಗೂ ಹಾಗೂ ಯಾರು ಅವರ ಬಂಧು ಮತ್ತು ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ವಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಶಾಂತಿ ಪಾಠವನ್ನು ಮಾಡ್ತೀವಿ. ಅದಾದ ನಂತರ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಧನ್ಯವಾದ. ನಾನು ಹೇಳ್ಕೊಡ್ತೀನಿ, ಹೇಳೋಣ ಶಾಂತಿ ಮಂತ್ರನ ಎಲ್ಲರೂ. ಓಂ ದ್ಯೌಃ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥಿವೀ ಶಾಂತಿ ಆಪಃಶಾಂತಿ ಓಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ
ಶಾಂತಿರೇವ ಶಾಂತಿಃ ಸಾ ಮಾ ಶಾಂತಿರೇಧಿ ಓಂ ಶಾಂತಿ ಶಾಂತಿ ಶಾಂತಿ